ರಾಮಾಯಣವನ್ನು ಮುಗಿಸಿ ಭಾರತದ ಪ್ರಪಂಚಕ್ಕೆ ಕಾಲಿಡ್ತಾ ಇದ್ದೇವೆ. ರಾಮಾಯಣದ ಆಳ ವಿಸ್ತಾರಕ್ಕೆ ಹೋಲಿಸಿದರೆ ಮಹಾಭಾರತ ತುಂಬ ದೊಡ್ಡದು. ಹೆಚ್ಚು ಕಡಿಮೆ ಶ್ಲೋಕಗಳ ಸಂಖ್ಯೆಯನ್ನೇ ಆಧಾರವಾಗಿಟ್ಟುಕೊಂಡು ನೋಡುವುದಾದರೆ 4 ಪಟ್ಟು. ರಾಮಾಯಣದಲ್ಲಿ 24,000 ಶ್ಲೋಕಗಳಿದ್ದರೆ ಭಾರತದಲ್ಲಿ ಸುಮಾರು 1,00,000. ಅದರಲ್ಲಿ ಹೆಚ್ಚು ಕಡಿಮೆಯ ಬಗ್ಗೆ ಸಾಕಷ್ಟು ಗೊಂದಲಗಳು, ಚರ್ಚೆಗಳು ನಡೀತಾ ಉಂಟು. ಆದರೆ ಒಂದು ಹಂತದಲ್ಲಿ 1,00,000 ಅಂತ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ರಾಮಾಯಣ ಮತ್ತು ಮಹಾಭಾರತಕ್ಕೆ ಹೋಲಿಸಿದಾಗ ಮಹಾಭಾರತ ತುಂಬ ದೊಡ್ಡದು. ಅದಕ್ಕೋಸ್ಕರವೇ ರಾಮಾಯಣ ಆದರೆ ಭಾರತ ಮಹಾಭಾರತ ಆಯಿತು. ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಮುಚ್ಚತೆ ಅಂತ. ಭಾರ ಅಂತ ಹೇಳಿದರೆ ತೂಕ ಅಲ್ಲ, ಅರ್ಥ. ಈ ಎಲ್ಲ ಕಾರಣದಿಂದ ನಮಗೆ ಮಹಾಭಾರತದ ಬಗ್ಗೆ ಹೇಳುವಾಗ ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ಕ್ವಚಿತ್ ಅನ್ನುವ ಮಾತು ಬಳಕೆಯಲ್ಲಿ ಬಂದದ್ದು. ಯಾವುದನ್ನೆಲ್ಲ ನಾವು ಭಾರತದಲ್ಲಿ ಕಾಣ್ತೇವೆ, ಹೊರಗೆ ಎಲ್ಲಿ ನೋಡಿದ್ರು ಅದೇ ಸಿಗ್ತದೆ. ಒಂದು ವೇಳೆ ಭಾರತದಲ್ಲಿ ಇಲ್ಲ ಅಂತಂದರೆ ಮತ್ತೆಲ್ಲೂ ಇಲ್ಲ ಅನ್ನುವಂತಹ ಹಿನ್ನೆಲೆ ಈ ಮಾತಿಗೆ ಇರುವುದು. ಕೊಟ್ಟಂತಹ ವೇದವ್ಯಾಸರು, ಇವತ್ತು ನಾವು ಎಲ್ಲವನ್ನು ಕೂಡ ವ್ಯಾಸಪೀಠ ಅಂತ ಕರೀತೇವೆ. ಅದರ ಮೇಲೆ ಯಾವುದೇ ಗ್ರಂಥ ಇಟ್ಟರೂ ಕೂಡ ಪೀಠ ವ್ಯತ್ಯಾಸ ಆಗುವುದಿಲ್ಲ. ಪೀಠದ ಹೆಸರು ವ್ಯಾಸಪೀಠ ಅಂತಲೇ ಇರ್ತದೆ. ಕಲಿಯುವುದಕ್ಕೆ ವ್ಯಾಸಂಗ ಅದಕ್ಕಿಂತಲೂ ಯಾರೋ ಇತ್ತೀಚೆಗೆ ಒಂದು ಹೇಳ್ತಾ ಇದ್ರು, ನಾವು ಶಾಲೆಯಲ್ಲಿ ಗಣಿತ ಕಲಿಯುವಾಗ ಮಧ್ಯದಲ್ಲೊಂದು ಬಿಂದು ಅಂತ ಇರ್ತದೆ. ಆ ಬಿಂದುವಿನಿಂದ ಒಂದು ವೃತ್ತವನ್ನು ಎಳೆಯುವಾಗ ಬಿಂದುವಿನಿಂದ ಪರಿಧಿ ಅಂತ ಹೋಗಿ ಅದಕ್ಕೊಂದು ವೃತ್ತ ಎಳೆಯುತ್ತೇವೆ. ಈ ವೃತ್ತ ಎಳೆಯುವಾಗ ವೃತ್ತದ 2 ಬಿಂದುಗಳು ಮಧ್ಯದ ಬಿಂದುವಿನ ಮೂಲಕ ಪಾಸ್ ಆಗ ಅದಕ್ಕೆ ವ್ಯಾಸ ಅಂತ ಕರೀತಾರೆ. ಅದಕ್ಕೂ ಕೂಡ ವ್ಯಾಸ, ಗಣಿತದಲ್ಲಿಯೂ ಕೂಡ ವ್ಯಾಸರಿದ್ದಾರೆ. ವಿಭಾಗ ಮಾಡಿದವರು ಹುಟ್ಟಿನಿಂದ ಆರಂಭಿಸಿ ಬದುಕು ಪೂರ್ತಿ ಸಾಗಿ ಮರಣದಲ್ಲಿ ಅವಸಾನ ಆಗುವಂತಹ ಬಿಂದುವಿನಲ್ಲಿ ಒಂದಾಗುವುದರಿಂದ ಇದೆಲ್ಲವನ್ನು ಕೊಟ್ಟಂತಹ ಮಹರ್ಷಿ ವೇದವ್ಯಾಸರು ಹಾಗಾಗಿ ಎಲ್ಲ ಕಡೆಗಳಲ್ಲಿಯೂ ಕೂಡ ನಮಗೆ ಅವರ ಅನುಗ್ರಹ ಮತ್ತೆ ಅವರ ಆಶೀರ್ವಾದ ನಮ್ಮ ಮೇಲಿದ್ದಾಗಲಷ್ಟೇ ನಮಗೆ ಗ್ರಂಥದ ಅಧ್ಯಯನ ಇರಬಹುದು ಅಥವಾ ಅದರ ಶ್ರವಣ ಮನನಾದಿಗಳು ಸಾಧ್ಯವಾಗ್ತವೆ. ಹಾಗಾಗಿ ನಮ್ಮ ಮಹಾಭಾರತದ ಉಪಕ್ರಮದ ಈ ಎಲ್ಲ ಉಪನ್ಯಾಸಾದಿ ಕಾರ್ಯಗಳಿಗೆ ಭಗವಾನ್ ವೇದವ್ಯಾಸರು ನಮ್ಮನ್ನು ಅನುಗ್ರಹಿಸಲಿ. ಒಳ್ಳೆಯ ಸತ್ಯ ನಿರ್ದುಷ್ಟವಾದ ವಿಚಾರಗಳು ಹೇಳುವಂತಾಗಲಿ. ಅಂತಹ ಒಳ್ಳೆಯ ವಿಚಾರ ವಿಮರ್ಶೆಗೆ ಈ ಮನೆ ವೇದಿಕೆಯಾಗಿದೆ. ಮನೆಯವರೆಲ್ಲ ಪ್ರೀತಿಯಿಂದ ಅದನ್ನು ಆಧರಿಸ್ತಾ ಇದ್ದಾರೆ ಅನ್ನುವಂಥದ್ದು ವೇದವ್ಯಾಸರ ಬಗ್ಗೆ, ಮಹಾಭಾರತದ ಬಗ್ಗೆ ಇರುವ ದೊಡ್ಡ ಗೌರವವನ್ನು, ಭಕ್ತಿಯನ್ನು ತೋರಿಸುತ್ತದೆ. ಆ ಹಿನ್ನೆಲೆಯಲ್ಲಿ ವೇದವ್ಯಾಸರ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತಾ ಶುರು ಮಾಡಿದ್ದು ಮುಗಿಯುವವರೆಗೆ ಪ್ರವಚನ ನಡೀಲಿ ಅಂತಲೂ ಕೂಡ ಆಶಿಸ್ತಾ. ಯಾಕೆಂದರೆ ಮಹಾಭಾರತ ದೊಡ್ಡದು. ರಾಮಾಯಣವನ್ನು ನಾವು ಸರ್ಗ ವಿಭಾಗ ಮಾಡಿ ಕೆಲವೊಮ್ಮೆ ಶ್ಲೋಕವನ್ನು ಉದಾಹರಿಸಿ ಹೇಳಲಿಕ್ಕೆ ಬರ್ತದೆ. ಮಹಾಭಾರತ ಹಾಗಲ್ಲ. ನಮಗೆ ರಾಮಾಯಣವನ್ನು 1 ಗಂಟೆ ಉಪನ್ಯಾಸಕ್ಕೆ 10 ಗಂಟೆ ಓದಿದ್ದು ಸಾಕಾಗ್ತದೆ ಅಂತಾದರೆ ಮಹಾಭಾರತ ಕನಿಷ್ಠ 30 ಗಂಟೆ ಓದಬೇಕಾಗ್ತದೆ. ಅದು ಫಿಲ್ಟರ್ ಮಾಡಬೇಕಾಗ್ತದೆ. ಅಷ್ಟು ವಿಷಯಗಳುಂಟು ಮತ್ತು ಸಾಕಷ್ಟು ಪಾಠಾಂತರಗಳುಂಟು. ಮಹಾಭಾರತದ ಇದಮಿತ್ತಂ ಅಂತ ನಿರ್ಣಯವನ್ನು ಕೊಡುವಂಥದ್ದು ಎಲ್ಲ ಕಾಲದಲ್ಲೂ ಕಷ್ಟ ಆಗಿತ್ತು. ನಮಗಂತೂ ನಮ್ಮ ಪರಿಸ್ಥಿತಿಯಲ್ಲಿ ಹೀಗೆ ಇದೇ ಪಾಠ ಶುದ್ಧ ಅಥವಾ ಇದೇ ನಮಗೆ ಬೇಕಾದ್ದು ಅಂತ ನಿರ್ಣಯ ಕೊಟ್ಟು ವ್ಯಾಖ್ಯಾನ ಮಾಡುವಂಥದ್ದು ನಮ್ಮ ಪಾಲಿಗಂತೂ ತುಂಬ ಕಷ್ಟ. ಸುಮಾರು 100 ವರ್ಷಗಳ ಹಿಂದೆ 1926ರಲ್ಲಿ
ಪುಣೆಯಲ್ಲಿದ್ದಂತಹ ದೊಡ್ಡ ವಿದ್ವಾಂಸ VS ಸೂಕ್ತಂಕರ್ ಅಂತ ಹೆಸರು ಕೇಳಿರ್ಲಿಕ್ಕೆ ಸಾಕು. ಮಹಾಭಾರತದ ಬಗ್ಗೆ ದೊಡ್ಡ ಪರಿಶ್ರಮ ಪಟ್ಟಂತಹ ಮಹಾವ್ಯಕ್ತಿ. ಅವರ ಕಾಲದಲ್ಲಿ ಸುಮಾರು 200 ಜನ ವಿದ್ವಾಂಸರು 50 ವರ್ಷಗಳ ಕಾಲ ಮಹಾಭಾರತದ ಹಿಂದೆ ಕೆಲಸ ಮಾಡಿದ್ದಾರೆ. 200 ವಿದ್ವಾಂಸರು ಮಾಡಿದ್ರು. ಇದು ಅತಿಶಯ ಅಲ್ಲ, ಇದು ನಡೆದಂತಹ ಸಂಭವ. ಅಷ್ಟು ಪರಿಶ್ರಮ ಪಟ್ಟು ಮಹಾಭಾರತದ ಯಥಾರ್ಥ ಪ್ರತಿಯನ್ನು ಕೊಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಇವತ್ತು ದ ಕ್ರಿಟಿಕಲ್ ಎಡಿಷನ್ ಆಫ್ ಮಹಾಭಾರತ ಅಂತ ಪುಸ್ತಕ ಸಿಗ್ತದೆ. ಸುಮಾರು 21 ವಾಲ್ಯೂಮಲ್ಲಿ ಆ ಪುಸ್ತಕವನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಇಡೀ ದೇಶಕ್ಕೆ ಸಂಚಾರ ಮಾಡಿದ್ದಾರೆ. ಇಡೀ ಭಾರತದಲ್ಲಿರುವ ಹಸ್ತಪ್ರತಿಗಳನ್ನು ಸಂಶೋಧಿಸಿ ಅದರ ನಿರ್ದಿಷ್ಟ ಪಾಠಗಳನ್ನು ನೋಡಿ ಯಾವುದು ಸರಿ ಯಾವುದು ತಪ್ಪು ಅನ್ನಂತಹ ವಿಷಯ ವಿಭಾಗಗಳನ್ನು ಮಾಡಿ ನಮಗೆ ಕೊಟ್ಟಂತಹ ದೊಡ್ಡ ಪುಣ್ಯಾತ್ಮ. ಆದರೆ ಬನ್ನಂಜೆ ಗೋವಿಂದಾಚಾರ್ಯರು ಹೇಳುವ ಪ್ರಕಾರದಲ್ಲಿ ಅವರ ಕೆಲಸ ದೊಡ್ಡದು, ಆದರೆ ಅವರು ಉಡುಪಿಯ ಭಾಗಕ್ಕೆ ಬರಲಿಲ್ಲ ಅಂತ. ಇಡೀ ದೇಶಕ್ಕೆ ಸುತ್ತಿದ್ದಾರೆ. ಮಹಾಭಾರತದ ಪ್ರಾಚೀನ ಪಾಠಕ್ಕೋಸ್ಕರವಾಗಿ ತಾಳೆಪ್ರತಿ ಗ್ರಂಥಗಳನ್ನು ನೋಡಲಿಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ಸಂಚಾರ ಮಾಡಿದ್ರು ಕೂಡ ಉಡುಪಿಯ ಭಾಗಕ್ಕೆ ಅವರು ಬರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಹಾಗಾಗಿ ನಮ್ಮ ಭಾಗದಲ್ಲಿದ್ದ ಪ್ರಾಚೀನ ಪಾಠ ಅವರ ದೃಷ್ಟಿಗೆ ಬೀಳಲಿಲ್ಲ ಅಂತ ಬನ್ನಂಜಿಯವರು ಅಭಿಪ್ರಾಯ ಪಡ್ತಾರೆ. ಅದರ ಜೊತೆಗೆ ಬನ್ನಂಜಿಯವರು ಹೇಳೋದು ಏನು ಅಂತಂದ್ರೆ, ಅವರು ಮಹಾಭಾರತವನ್ನು ಸಂಸ್ಕರಣ ಮಾಡುವಾಗ ವೇದವ್ಯಾಸರು ಔತ್ತರೇಯರು, ಉತ್ತರ ದೇಶದವರು, ಉತ್ತರ ಭಾಗದವರು ಅಂತ ನಿರ್ಣಯ ಮಾಡಿಕೊಂಡು ಉತ್ತರ ಭಾಗದಲ್ಲಿ ಸಿಕ್ಕುವ ಪಾಠಗಳೇ ನಿರ್ದಿಷ್ಟವಾದದ್ದು ಅಂತ ತೀರ್ಮಾನ ಮಾಡಿ ಆ ಹಿನ್ನೆಲೆಯಲ್ಲಿ ಸಾಗಿದ್ರು ಅನ್ನುವ ಅಭಿಪ್ರಾಯವನ್ನು ಕೂಡ ಬನ್ನಂಜಿಯವರು ವ್ಯಕ್ತಪಡಿಸ್ತಾರೆ. ನಮ್ಮ ಪಾಠಗಳು ತುಂಬ ಪರಿಶುದ್ಧವಾದದ್ದು ಅನ್ನುವಂಥದ್ದು ಅವರ ಅಭಿಪ್ರಾಯ. ಯಾಕಂದರೆ ತೀರ್ಮಾನ ಕೊಡುವಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ. ಏನೇನೆಲ್ಲ ಅದರ ಬಗ್ಗೆ ವಿಕಲ್ಪ ಬಂದಿದೆ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ ಅಷ್ಟೇ. ಹೀಗೆ ಹೇಳ್ತಾರೆ, ಈ ನಮ್ಮ ಪಾಠದ ಪ್ರಕಾರ ಅನೇಕರು ಅನುಮತಿಸುವಂತಹ ರೀತಿಯಲ್ಲಿ ನಾರಾಯಣಂ ಸುರಗುರುಂ ಜಗದೇಕನಾಥಂ ಅನ್ನುವಂತಹ ಶ್ಲೋಕವೇ ಮಹಾಭಾರತದ ಮೂಲ ಪಾಠ, ಮೂಲ ಮಂಗಲಾಚರಣೆ ಅನ್ನುವಂಥದ್ದು ನಮ್ಮ ಸಂಪ್ರದಾಯದಲ್ಲಿ ಬಳಕೆಯಲ್ಲಿ ಇರುವಂಥದ್ದು. ಆದರೆ ಔತ್ತರೆಯ ಪಾಠದಲ್ಲಿ ಅದಿಲ್ಲ. ವಾದಿರಾಜ ಗುರುಗಳು ಕೂಡ ಈ ಮಹಾಭಾರತಕ್ಕೆ ಲಕ್ಷಾಲಂಕಾರ ಅಂತ ಒಂದು ವಿಶಿಷ್ಟ ಕೃತಿ. ಅದು ನಮಗೆ ಪ್ರತಿ ಶ್ಲೋಕಕ್ಕೆ ಪ್ರತಿ ಶಬ್ದಕ್ಕೆ ಅರ್ಥ ಸಿಕ್ಕುವುದಿಲ್ಲ. ಎಲ್ಲೋ ಮಧ್ಯದಲ್ಲಿ ಒಂದು ಅಪೂರ್ವವಾದ ಶಬ್ದಗಳನ್ನು ತಕ್ಕೊಂಡು ಆ ಸಂದರ್ಭಕ್ಕೆ ಆ ಶಬ್ದಕ್ಕೆ ಏನು ವಿಶೇಷ ಅರ್ಥ ಅಂತ ನಿರ್ಣಯ ಮಾಡಿಕೊಟ್ಟದ್ದು ಲಕ್ಷಾಲಂಕಾರ ಅನ್ನುವ ಕೃತಿ. ಅದರ ಬಗ್ಗೆ ವಾದಿರಾಜ ಗುರುಗಳು ಬರೆಯುವಾಗ, ಕೇರಳ ಭಾಗದಲ್ಲಿ ನಾನು ಸಂಚಾರ ಮಾಡುವ ಹೊತ್ತಿನಲ್ಲಿ ಕೇರಳದ ಗ್ರಂಥಗಳಲ್ಲಿ ಅಂದರೆ ತಾಡಮಾಲೆ ಗ್ರಂಥಗಳಲ್ಲಿಯೂ ಕೂಡ ನಾರಾಯಣಂ ಸುರಗುರುಂ ಅನ್ನುವ ಮೂಲ ಪಾಠ ನನಗೆ ಸಿಕ್ಕಿತ್ತು ಅಂತ ವಾದಿರಾಜರು ಕೂಡ ಬರೀತಾರೆ. ಈ ವಿಷಯಗಳನ್ನು ನಮ್ಮ ಸೂಕ್ತಂಕರ್ ಅವರ ಏನು ಎಡಿಷನ್ ನಡೆದಿದೆ, ದ ಕ್ರಿಟಿಕಲ್ ಎಡಿಷನ್ ಆಫ್ ಮಹಾಭಾರತ ಅಂತ, ಅದರಲ್ಲಿ ಹೆಚ್ಚಾಗಿ ಬಳಸಿಕೊಂಡಿಲ್ಲ ಅನ್ನುವಂಥದ್ದು ಅದು ದುರ್ದೈವವೋ ಅಥವಾ ಆ ಕಾಲದಲ್ಲಿ ಪೂರ್ವಾಗ್ರಹದಿಂದ ಬಿಡುವಂತಹ ವ್ಯಕ್ತಿತ್ವ ಅಲ್ಲ ಸೂಕ್ತಂಕರದ್ದು. ಯಾಕಂದರೆ ಹೇಗೆ ನಾವು ಧರ್ಮಶಾಸ್ತ್ರದ ಇತಿಹಾಸದಲ್ಲಿ PV ಕಾಣೆಯವರನ್ನು ಆಧಾರದಿಂದ ಕಾಣ್ತೇವೆ, ಎಲ್ಲರೂ ಕೂಡ ಅದರಲ್ಲಿ ಮತ ಧರ್ಮವನ್ನು ನಿರಪೇಕ್ಷಿಸಿ ಮಹಾಭಾರತದ ಕೆಲಸದ ಬಗ್ಗೆ ಸೂಕ್ತಂಕರ್ ಅವರನ್ನು ನಾವು ಸರ್ವಥಾ ಆಧರಿಸಲೇಬೇಕು. ಆ ಪುಣ್ಯಾತ್ಮ ಅದಕ್ಕೋಸ್ಕರ ಅಷ್ಟು ದೊಡ್ಡ ತ್ಯಾಗವನ್ನು ಕೆಲಸವನ್ನು ಮಾಡಿದ್ದಾರೆ. ಸಣ್ಣ ಕೆಲಸ ಅಲ್ಲ ಆ ಕಾಲದಲ್ಲಿ ಮಾಡಿದ್ದು. 1926ನೇ ಇಸವಿಯಲ್ಲಿ ಮೊದಲ ಮುದ್ರಣ ಬಿಡುಗಡೆಯಾಯಿತು. ಅದರ ಜೊತೆಗೆ ಇದೆಲ್ಲ ಕೆಲಸಗಳು ಮುಗಿದ ನಂತರ ಅವರದೊಂದು ಪುಸ್ತಕ ಬಂತು, ದ ಮೀನಿಂಗ್ ಆಫ್ ಮಹಾಭಾರತ ಅಂತ. ಮಹಾಭಾರತದ ಬಗೆಗೆ 5 ಉಪನ್ಯಾಸಗಳನ್ನು ಅವರು ನೀಡಿತು. ದುರ್ದೈವಾತ್ 4 ಉಪನ್ಯಾಸಗಳು ಮುಗಿದ ನಂತರದಲ್ಲಿ ಅವರು ತೀರಿ ಹೋಗುವಂತಹ ಒಂದು ವಿಷಯ ಬರ್ತದೆ. ಹಾಗಾಗಿ 5ನೇ ಉಪನ್ಯಾಸ ಅವರು ಮುಖತಃ ನೀಡಲಿಲ್ಲ, ಆದರೆ ಅವರ ದಾಖಲೆಯಲ್ಲಿ ಇತ್ತು ಅಂತ ಆ ಪುಸ್ತಕದಲ್ಲಿ ಸೇರಿಸಿದ್ದಾರೆ. ಸಣ್ಣ ಪುಸ್ತಕ ಇವತ್ತು ಕೂಡ ಉಪಲಬ್ಧಿ ಉಂಟು, ಇಂಗ್ಲಿಷ್ ಭಾಷೆಯಲ್ಲಿರುವಂಥದ್ದು. ಅದರಲ್ಲಿ ಇರುವಂತಹ ಒಂದು ಭಾಗ ಕುತೂಹಲವಾದದ್ದು. ಇಷ್ಟೆಲ್ಲ ಸಂಶೋಧನೆಗಳನ್ನು ಮಾಡಿದ ನಂತರ, ನಾನಾಗ ಹರಿಯಸ್ರಣ್ಣರ ಹತ್ರ ಮಾತಾಡುವಾಗ ಹೇಳಿದೆ, PV ಕಾಣೆಯವರು ಧರ್ಮಶಾಸ್ತ್ರದ ಎಲ್ಲ ಸಂಗ್ರಹವನ್ನು ಮಾಡಿ
ಅವರಷ್ಟು ಇತ್ತೀಚಿನ ದಿನದಲ್ಲಿ ಧರ್ಮಶಾಸ್ತ್ರವನ್ನು ಅಧ್ಯಯನ ಮಾಡಿದ ಮತ್ತೊಬ್ಬ ವ್ಯಕ್ತಿ ಇಲ್ಲ ಹೇಳುವಷ್ಟು ಮಹೋನ್ನತ ವ್ಯಕ್ತಿ ಪಿ ವಿ ಕಾಣೆ. ಅವರು ಕೂಡ ಆಶೌಚ ನಿರ್ಣಯಕ್ಕಾಗುವಾಗ ಒಂದು ತೀರ್ಮಾನ ಕೊಟ್ಟಿದ್ದಾರೆ, ಹೀಗೆ ಮಾಡಿ ಇಷ್ಟು ಸಾಕು ಅಂತ. ಅದಕ್ಕೆ ಮಹತ್ವ ಉಂಟು. ಯಾರೋ ಒಬ್ಬ ನಾವು 4 ಗ್ರಂಥಗಳನ್ನು ನೋಡಿ ಪ್ರಮಾಣವನ್ನು ಸಂಗ್ರಹಿಸಿ ಹೇಳುವುದು ಬೇರೆ, ಅದನ್ನು ನಿರಂತರ ಅಧ್ಯಯನ ಮಾಡಿ ಅದರ ಬಗ್ಗೆ ಕೊಡುವಂತಹ ಮಾತಿಗೆ ಬೆಲೆ ಹೆಚ್ಚು. ಹಾಗೆ ಪಿ ವಿ ಕಾಣೆಯವರು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಸುತ್ತಂಕರ್ ಅವರು ದ ಮೀನಿಂಗ್ ಆಫ್ ಮಹಾಭಾರತ ಅನ್ನುವಲ್ಲಿ ಈ ಪ್ರಾಚೀನ ಪಾಠಗಳು, ಮೂಲ ಪಾಠಗಳು, ಇದರ ಗೊಂದಲದಲ್ಲೆಲ್ಲ ಯಥಾರ್ಥವಾಗಿ ಒಂದಷ್ಟು ತೊಂದರೆಗಳು, ಸಮಸ್ಯೆಗಳು ಆಗಿ ಹೋಗಿದೆ. ಯಥಾರ್ಥವಾದ ವಿಷಯಗಳನ್ನು ಬಿಡುವಂತಹ ಪ್ರಮೇಯ ನಮ್ಮಲ್ಲಿ ಬಂದಿದೆ ಅನ್ನುವಂತಹ ಒಂದು ಪ್ರಾಮಾಣಿಕ ಕಳಕಳಿಯನ್ನು ತಮ್ಮ ಕೊನೆಯ ಕಾಲದಲ್ಲಿ ತೋರಿಸಿದ್ದಾರೆ ಅನ್ನುವಂಥದ್ದು ದೊಡ್ಡ ವಿಷಯ. ಅಂದರೆ ಅವರ ಮನಸ್ಸಿನಲ್ಲಿ ತಾನು ಮಾಡಿದ ಕೆಲಸ ಪೂರ್ಣ ಆಗಲಿಲ್ಲ ಅಥವಾ ಅದರಲ್ಲಿಯೂ ಕೂಡ ಒಂದಿಷ್ಟು ಅಭಾಗತೆಗಳು ಬಂದು ಹೋಗಿದೆ ಅನ್ನುವಂತಹ ಸಹಜ ಕಾಳಜಿ ಇದ್ದದ್ದನ್ನು ಆ ಪುಣ್ಯಾತ್ಮ ಒಪ್ಪಿಕೊಂಡಿದ್ದಾರೆ ಹೇಳುವಂಥದ್ದು ಅಪೂರ್ವವಾದಂತಹ ಮಾತು. ಅದರಲ್ಲಿ ಅವರು ದಾಖಲೆ ಮಾಡಿ ಇಟ್ಟಿದ್ದಾರೆ. ಹೀಗೆ ಈ ಎಲ್ಲ ಅಂಶಗಳನ್ನು ನೋಡುವಾಗ ನಮಗೆ ಮಹಾಭಾರತದ ಒಂದು ನಿರ್ದಿಷ್ಟವಾದ ಪ್ರತಿ ಯಾವುದು ಅಂತ ನಿರ್ಣಯ ಮಾಡುವಂಥದ್ದು ಕಷ್ಟ ಆಗ್ತದೆ. ನಾನು ಸುಮಾರು 13-14 ವರ್ಷಗಳ ಹಿಂದೆ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರನ್ನು ಮುಖತಃ ಭೇಟಿ ಮಾಡಲಿಕ್ಕೆ ಹೋಗಿದ್ದೆ. ಅವರ ಬಗ್ಗೆ ತುಂಬ ಆದರ ಮತ್ತು ಅಭಿಮಾನ ಇದ್ದ ಕಾರಣ ಸುಮಾರು 1 ಗಂಟೆ ನನ್ನ ಜೊತೆ ಅವರು ಮಾತಾಡಿದ್ರು, ಅವರ ಮನೆಯಲ್ಲಿ, ಮೈಸೂರಿನ ಅವರ ಮನೆಯಲ್ಲಿ. ಆಗ ಪರ್ವದ ಬಗ್ಗೆ ಅವರು ಮಾತನಾಡುತ್ತಾ ಹೇಳಿದರು, ನಾನು ಪರ್ವಕ್ಕೋಸ್ಕರವಾಗಿ ಮಹಾಭಾರತವನ್ನು ಅಧ್ಯಯನ ಮಾಡಲಿಕ್ಕೆ ಹೊರಟೆ, ಆದರೆ ನನ್ನ ಸಂಸ್ಕೃತ ಅಷ್ಟು ಒಳ್ಳೆಯದಿಲ್ಲದೆ ಇರುವುದರಿಂದ ನಾನು ಭಾಷಾಂತರಗಳನ್ನು ಆಶ್ರಯಿಸಬೇಕಾಗಿ ಬಂತು. ಯಾವ ಭಾಷಾಂತರವೂ ಕೂಡ ನನಗೆ ಸಿಕ್ಕಿದ್ದು ಪರಿಶುದ್ಧವಾಗಿ ಇರಲಿಲ್ಲ. ಎಲ್ಲ ಅನುವಾದ ಮಾಡುವವರು ಕೂಡ ಅವರ ತಲೆಯಲ್ಲಿ ಏನುಂಟು, ಅವರು ಯಾವುದನ್ನು ನಂಬಿಕೊಂಡು ಬಂದಿದ್ದಾರೆ ಅದಕ್ಕೆ ಸರಿಯಾಗಿಯೇ ಭಾಷಾಂತರ ಮಾಡ್ತಾ ಹೋಗಿದ್ದಾರೆ ಹೊರತಾಗಿ ವ್ಯಾಸರು ಏನು ಹೇಳಿದ್ದಾರೆ ಅದನ್ನು ಯಾವ ಅನುವಾದಕಾರರು ಬರೆಯಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರು ದೃಷ್ಟಾಂತ ಕೊಟ್ಟದ್ದು ಹಾಗೆ. ಮೂಲದಲ್ಲಿ ಕೃಷ್ಣ ಉವಾಚ ಅಂತ ಇದ್ರೆ ವ್ಯಾಖ್ಯಾನಕಾರರು ದೇವರು ಹೇಳಿದ ಅಂತ ಬರೀತಾನೆ ಅಂತ. ಕೃಷ್ಣ ದೇವರು ಅಂತ ಇವ್ರಿಗೆ ಯಾರು ಹೇಳಿದ್ರು? ಇದು ಅನುವಾದಕನ ಕೆಲಸ ಅಲ್ಲ. ಅನುವಾದಕನ ಕೆಲಸ ಏನು? ಕೃಷ್ಣ ಉವಾಚ ಹೇಳಿದ್ರೆ ಅದಕ್ಕೆ ಸರಿಯಾದದ್ದೇ ಅರ್ಥ ಬರೆಯುವಂಥದ್ದು. ಕೃಷ್ಣ ದೇವರು ಹೌದೋ ಅಲ್ವೋ ಅನ್ನುವಂಥದ್ದನ್ನು ಒಂದು ಓದುವವರು ತೀರ್ಮಾನ ಮಾಡಿಕೊಳ್ತಾರೆ, ಇಲ್ಲದಿದ್ದರೆ ಮೂಲ ಗ್ರಂಥಕರ್ತರು ತೀರ್ಮಾನ ಮಾಡ್ತಾನೆ. ಅನುವಾದಕರಿಗೆ ಈ ಬದಲಾವಣೆಗಳನ್ನು ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಂತ ಭೈರಪ್ಪನವರು ಹೇಳಿದ ಮಾತು ಇವತ್ತು ನಾವು ಅನೇಕ ಅನುವಾದಗಳಲ್ಲಿ ಈ ಸಮಸ್ಯೆಯನ್ನು ಅನುಭವಿಸ್ತೇವೆ. ಅಲ್ಲಿ ನಮ್ಮ ವಿಚಾರಗಳಿಗೆ, ನಮ್ಮ ಯೋಚನೆಗಳಿಗೆ, ನಮ್ಮ ಸಂಪ್ರದಾಯಕ್ಕೆ ತಕ್ಕ ಹಾಗೆ ಈ ಮಾಡಿಕೊಂಡಂತಹ ಬದಲಾವಣೆ ಒಂದು ಕಾಲದಲ್ಲಿ ಒಂದು ಪ್ರದೇಶದಲ್ಲಿ ಅದು ಒಪ್ಪಿಗೆ ಆದರೂ ಕೂಡ ಸಾರ್ವದೇಶಿಕವಾಗಿ ಒಪ್ಪಿಗೆ ಆಗುವುದಿಲ್ಲ. ನಮ್ಮಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಇವಚ ನಾವು ಒಪ್ಪಿಕೊಳ್ತೇವೆ, ನಾವು ಅನುಸರಿಸ್ತೇವೆ, ನಮಗೆ ಸಂಶಯ ಇಲ್ಲ. ಔತ್ತರೇಯರು ಒಪ್ಪಿಕೊಳ್ಬೇಕು ಅಂತ ನಾವು ಆಗ್ರಹ ಮಾಡಲಿಕ್ಕಾಗ್ತದೆ? ಆಗುವುದಿಲ್ಲ. ಈ ಸಂಪ್ರದಾಯವನ್ನು ಇಟ್ಟುಕೊಂಡು, ಈ ಯೋಚನೆಯನ್ನು ಇಟ್ಟುಕೊಂಡು ನಾವು ಮಾಡಿದರೆ ನಮ್ಮ ಅಧ್ಯಯನ ಸಸೂತ್ರವಾಗಿ ಸಾಗ್ತದೆ. ಆದರೆ ಔತ್ತರೇಯರಿಂದ ಈ ಗ್ರಂಥಗಳು ಉಪಾದೇಯ ಆಗುವುದಿಲ್ಲ. ಇದೇ ಸಮಸ್ಯೆ ಔತ್ತರೇಯ ಪಾಠಕ್ಕೂ ದಾಕ್ಷಿಣಾತ್ಯ ಪಾಠಕ್ಕೂ ಬಂದದ್ದು. ಅವರು ಯಾವುದನ್ನು ಸ್ವೀಕಾರ ಮಾಡಿದ್ದಾರೆ ನಮ್ಮ ಪಾಲಿಗೆ ಅದು ಪೂರ್ತಿಯಾಗಿ ಸ್ವೀಕಾರ ಮಾಡಲಿಕ್ಕಾಗುವುದಿಲ್ಲ ಅನ್ನುವಂತಹ ಸಾಕಷ್ಟು ಗೊಂದಲಗಳು, ಸಂಶಯಗಳೆಲ್ಲ ಬಂದದ್ದು ಮಹಾಭಾರತದ ಬಗ್ಗೆ ನಾವು ನೋಡುತ್ತೇವೆ. ಕೆಲವು ಪಾಠಗಳಲ್ಲಿ ಒಂದಿಷ್ಟು ಪ್ರಕರಣಗಳು ಇಲ್ಲವೇ ಇಲ್ಲ ಹೇಳುವಂತಹ ಬದಲಾವಣೆ ಬಂದಿದೆ. ಅದೇ ಪ್ರಕರಣ ಇನ್ನೊಂದು ಪಾಠದಲ್ಲಿ ಸಂಪೂರ್ಣ ವಿಸ್ತಾರ ಆಗಿ ಪ್ರಸಿದ್ಧ ಕಥೆ ಗಣಪತಿಯದ್ದೇ ಉಂಟು ಅಂತ ಹೇಳ್ತಾರೆ, ಕೆಲವು ಪಾಠಗಳಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇಂತಹ ದುರ್ವಾಸಾತಿಥ್ಯ ಇದರಲ್ಲಿ ಇಲ್ಲ ಅಂತಹ ಅನೇಕ ಭಾಗಗಳು ವ್ಯತ್ಯಾಸ ಆಗಿ ಬಂದು ಹೋದದ್ದು ನಾವು ಮಹಾಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಕಾಣ್ತೇವೆ. ಇದರ ಬಗ್ಗೆ ಒಂದು ಪ್ರಾಮಾಣಿಕವಾಗಿ ಹೇಳಬೇಕು ಅಂತಾದರೆ ಒಂದು ಅವೇರ್ನೆಸ್, ಒಂದು ಜಾಗೃತಿ ಅನ್ನೋದು ಹುಟ್ಟಿದ್ದು ಆಚಾರ್ಯ ಮಧ್ವರ ಕಾಲದಲ್ಲಿ. ಇದನ್ನು ಅದು ಮಾಧ್ವರಲ್ಲದವರೂ ಕೂಡ ಒಪ್ಪಿಕೊಳ್ಳಬೇಕಾದ ವಿಷಯ. ಮಹಾಭಾರತದಲ್ಲಿ ಬರುವಂತಹ ಗೊಂದಲಗಳು, ಸಂಶಯಗಳು ಆ 12ನೇ ಶತಮಾನದಲ್ಲಿ ಆಚಾರ್ಯರು ಗುರುತಿಸಿ, ನಾನು ಈ ತಾತ್ಪರ್ಯ ನಿರ್ಣಯ ಅನ್ನುವ ಗ್ರಂಥವನ್ನು ಬರೆಯುವ ಮೊದಲು ಸಾಕಷ್ಟು
ಅಷ್ಟು ಬೇಕಾದ ಕೆಲಸಗಳನ್ನು ಮಾಡಿ ಇದನ್ನು ಬರೆದಿದ್ದೇನೆ ಅಂತ ಆಚಾರ್ಯರು ಹೇಳ್ತಾರೆ. ಕಲಾವೇವಂ ವ್ಯಾಕುಲಿತೆ ನಿರ್ಣಯಾಯ ಪ್ರಚೋದಿತಃ ಹರಿಣ ನಿರ್ಣಯಾನ್ ವಚ್ಮಿ ವಿಜಾನಂತ ಪ್ರಸಾದತಃ. ಈ ಕಲಿಯುಗದಲ್ಲಿ ಇಂತಹ ಗೊಂದಲಗಳು ಸಂಶಯಗಳೆಲ್ಲ ಮೂಡಿಬಂದಾಗ ಭಗವಂತನ ಅನುಗ್ರಹದಿಂದ ಸರಿಯಾದ ಪಾಠ ಯಾವುದು ಅಂತ ನಾನು ನಿರ್ಣಯ ಮಾಡಿಕೊಡ್ಲಿಕ್ಕೆ ಪ್ರಯತ್ನಿಸಿದ್ದೇನೆ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಹೇಗೆ ಹೇಳಿದೆ ಕೇಳಿದ್ರೆ, ಶಾಸ್ತ್ರಾಂತರಾಣಿ ಸಂಜಾನನ್ ವೇದಾಂಶ್ಚಾಸ್ಯ ಪ್ರಸಾದತಃ ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾ ಚೈವ ಪೃಥಗ್ವಿದಾನ್ ಯಥಾ ಸ ಭಗವಾನ್ ವ್ಯಾಸಃ ಜಗಾದ ಪರಮರ್ಷಿಃ. ದೇಶೇ ದೇಶೇ ಶಾಸ್ತ್ರಾಂತರಾಣಿ ಸಂಜಾನನ್, ಮಹಾಭಾರತಕ್ಕೆ ಅರ್ಥ ಹಚ್ಚಬೇಕು, ಸರಿಯಾದ ಪಾಠವನ್ನು ತೀರ್ಮಾನ ಮಾಡಿ ಕೊಡಬೇಕು ಅಂದರೆ ಕೇವಲ ಮಹಾಭಾರತ ಒಂದನ್ನು ನೋಡಿದರೆ ಸಾಕಾಗುವುದಿಲ್ಲ. ಶಾಸ್ತ್ರಾಂತರಾಣಿ ಸಂಜಾನನ್, ಬೇರೆ ಶಾಸ್ತ್ರಗಳನ್ನೂ ಕೂಡ ನೋಡಿಕೊಂಡು ವೇದಾಂಶ್ಚಾಸ್ಯ ಪ್ರಸಾದತಃ. ಯಾಕೆ? ಇದು ಪಂಚಮ ವೇದ ಅಂತ ಪ್ರಸಿದ್ಧಿ. ಇವತ್ತು ಎಲ್ಲರೂ ಕೂಡ ತಮ್ಮ ತಮ್ಮ ಸಂಪ್ರದಾಯದ ಗ್ರಂಥಗಳನ್ನು ವೇದಕ್ಕೆ ಕನೆಕ್ಟ್ ಮಾಡಲಿಕ್ಕೆ ನೋಡ್ತಾರೆ. ನೃತ್ಯ ಕಲಿಯೋರ ಹತ್ರ ಕೇಳಿ, ಅದು ಭರತ ಮುನಿಯದ್ದು ಪಂಚಮ ವೇದ ಅಂತ ಹೇಳ್ತಾರೆ. ಸಂಗೀತ ಕಲಿಯೋರ ಹತ್ರ ಹೇಳಿ, ನಮ್ಮದು ಪಂಚಮ ವೇದ ಹೇಳ್ತಾರೆ. ಆಯುರ್ವೇದದವರ ಹತ್ರ ಕೇಳಿ, ನಮ್ಮದು ಪಂಚಮ ವೇದ ಅಂತ ಹೇಳ್ತಾರೆ. ಎಲ್ಲರಿಗೂ ಕೂಡ ವೇದದ ಒಟ್ಟಿಗೆ ಲಿಂಕ್ ಆದರೆ ನಮ್ಮದು ಕೂಡ ದೊಡ್ಡಸ್ತಿಗೆ ಬರ್ತದೆ ಅನ್ನೋ ಕಾರಣ. ಆದರೆ ವೇದವ್ಯಾಸರು ಹೇಳಿದ್ದು ಶಾಸ್ತ್ರಾಂತರಾಣಿ ಸಂಜಾನ್, ಮಹಾಭಾರತವೇ ವಾಸ್ತವಿಕವಾಗಿ ಪಂಚಮ ವೇದ. ತಾತ್ಪರ್ಯ ನಿರ್ಣಯದಲ್ಲಿ ವೇದಾಂಶ್ಚಾಸ್ಯ ಪ್ರಸಾದತಃ. ಇಷ್ಟು ಮಾತ್ರ ಅಲ್ಲ, ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾ ಚೈವ ಪೃಥಗ್ ವಿಧಾನ್. ಪ್ರತಿಯೊಂದು ದೇಶದಲ್ಲಿ ಆಚಾರ್ಯರ ಸಂಗ್ರಹದಲ್ಲಿ ದೊಡ್ಡ ಲೈಬ್ರರಿ ಇತ್ತು ಅಂತ ಮಧ್ವವಿಜಯದಿಂದ ಗೊತ್ತಾಗ್ತದೆ. ಅವರು ಕಣ್ಣು ಮುಚ್ಚಿ ತಮ್ಮ ಸಿದ್ಧಿಯಿಂದ ಬರೆದ್ರು ಅಲ್ಲ, ಆಚಾರ್ಯರ ಮಾತೇ ಇದು. ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾ ಚೈವ ಪೃಥಗ್ ವಿಧಾನ್. ಎಲ್ಲ ದೇಶದಲ್ಲಿದ್ದ ಬೇರೆ ಬೇರೆ ಪಾಠಗಳನ್ನು ನೋಡಿ ಆ ಕಾಲದಲ್ಲಿದ್ದ ತಾಳೆಗರಿಗಳನ್ನೆಲ್ಲ ಸಂಗ್ರಹಿಸಿ ಅದರಲ್ಲಿ ಯಥಾಸ ಭಗವಾನ್ ವ್ಯಾಸಃ, ಹೇಗೆ ವೇದವ್ಯಾಸರು ಮೂಲ ಪಾಠವನ್ನು ಹೇಳಿದ್ದಾರೆ ಅಂತ ವಿಮರ್ಶಿಸಿಕೊಂಡು ನಾನಿದನ್ನು ನಿರ್ಣಯ ಮಾಡಿದ್ದೇನೆ. ಹಾಗಾಗಿ ನಿರ್ಣಯ ಸರ್ವಶಾಸ್ತ್ರಾಣ ಭಾರತ ಸರ್ವತೋದಿತ. ಅದಕ್ಕೆ ಸರಿಯಾಗಿ ನಾನು ಇದನ್ನು ಮಾಡಿದ್ರಿಂದಾಗಿ ಈ ಗ್ರಂಥ ಅನ್ನುವಂಥದ್ದು ಸರ್ವರಿಂದಲೂ ಉಪಾದೇಯ ಆಗಬೇಕಾದ್ದು ಅಂತ ಆಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದ ಆರಂಭದಲ್ಲಿ ಬರೀತಾರೆ. ಇದನ್ನು ಇಟ್ಟುಕೊಂಡು ಬಂದಂತಹ ಪರಂಪರೆಯಲ್ಲಿ ಮತ್ತೆ ಯೋಗದೀಪಿಕಾದಲ್ಲಿ ಪಂಡಿತಾಚಾರ್ಯರು ಬರೀತಾರೆ. ನಿತ್ಯ ಬೆಳಗ್ಗೆದ್ದು ಸಾಯಂ ಪ್ರಾತಃ ಶ್ರುತಿ ಪಠೇತ್ ಭೈಕ್ಷಾನ್ನಾದಃ ಇತ್ಯಾದಿಗಳನ್ನೆಲ್ಲ ಹೇಳ್ತಾ ಶ್ರೀಮದ್ ಭಾರತ ತಾತ್ಪರ್ಯ ನಿರ್ಣಯಾದ್ಯಂ ಸಮಭ್ಯಸೆ, ಇದು ನಿತ್ಯ ಅಧ್ಯಯನದ ಗ್ರಂಥ ಆಗಬೇಕು ಅಂತ ಯೋಗದೀಪಿಕಾದಲ್ಲಿ ಪಂಡಿತಾಚಾರ್ಯರು ಕೂಡ ನಮಗೆ ಉಪದೇಶ ಕೊಟ್ಟಿದ್ದಾರೆ. ಅಂತಂದರೆ ಆಚಾರ್ಯರ ಪರಿಶ್ರಮ, ಅವರು ಕೊಟ್ಟಂತಹ ಮಾರ್ಗ ನಾವು ಕೇವಲ ಮಾಧ್ವರು ಅನ್ನುವ ಹಿನ್ನೆಲೆಯಲ್ಲ, ಮಹಾಭಾರತದ ಜಿಜ್ಞಾಸುಗಳು ಎಲ್ಲರೂ ಕೂಡ ಅನುಸರಿಸಬೇಕಾದ ಪಾಠ, ವಿಮರ್ಶಿಸಬೇಕಾದಂತಹ ಅಂಶಗಳು ಇದರಲ್ಲುಂಟು ಅನ್ನುವಂಥದ್ದು ನಮ್ಮ ಪಾಲಿಗೆ ದೊಡ್ಡದಾದಂತಹ ನಿಧಿ. ಹಾಗಾಗಿ ನಾವು ಒಂದು ಹಂತದಲ್ಲಿ ಪೂರ್ತಿಯಾಗಿ ಮಹಾಭಾರತದ ಅರ್ಥವನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಬರ್ತದಾ ಕೇಳಿದರೆ ಅದು ನಮ್ಮಿಂದಲೂ ಕೂಡ ಸಾಧ್ಯ ಇಲ್ಲ. ಭಾರತಂತೂ ದುರ್ವಿಜ್ಞೇಯ ಮತಸರ್ವಂ ಭಾರತಂತೂ ಸುರೈರಪಿ ಬ್ರಹ್ಮಾಪಿ ತನ್ನ ವೇದ ಈಶತ್ ಸರ್ವೋಪಿ ಜಾನತೆ. ಚತುರ್ಮುಖ ಬ್ರಹ್ಮನಿಗೂ ಕೂಡ ಮಹಾಭಾರತ ಸಂಪೂರ್ಣ ಅರ್ಥ ಆಗುವುದಿಲ್ಲಂತೆ, ಸಾಮಾನ್ಯ ಜನರಿಗೂ ಕೂಡ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತದೆ ಅಂತ ಹೇಳುವಾಗ ಅಷ್ಟು ದೊಡ್ಡ ವ್ಯಕ್ತಿಗೂ ಅರ್ಥ ಆಗಲಿಲ್ಲ, ಸಾಮಾನ್ಯರಿಗೂ ಸ್ವಲ್ಪ ಅರ್ಥ ಆಗ್ತದೆ. ಹಾಗಾಗಿ ನಮ್ಮ ಪಾತ್ರೆಯಲ್ಲಿ ನಾವು ಎಷ್ಟು ತುಂಬಿಸಿಕೊಳ್ಳಬಹುದು ಅಷ್ಟು ಮಾತ್ರ ಅಲ್ಲದೆ ಯಥಾರ್ಥವಾದಂತಹ ಭಾರತದ ವಿಷಯಗಳನ್ನು ನಿರೂಪಿಸ್ತೇನೆ ಹೇಳುವಂಥದ್ದು ಹುಚ್ಚುತನ ಆದೀತು ಅಂತ ನಮಗೆ ಅದರ ಹಿನ್ನೆಲೆಗಳನ್ನೆಲ್ಲ ನೋಡುವಾಗ ಸ್ಪಷ್ಟ ಆಗ್ತದೆ. ಈ ದೃಷ್ಟಿಯಿಂದ ನಮಗೆ ಮಹಾಭಾರತದ ಅಧ್ಯಯನ, ಮಹಾಭಾರತದ ಪಾಠ, ಮಹಾಭಾರತದ ಪ್ರವಚನ ಬದುಕಿನ ಒಂದು ದೊಡ್ಡ ಭಾಗ್ಯ ಅಂತ ತಿಳ್ಕೊಳ್ಳಿಕ್ಕಾಗ್ತದೆ. ರಾಮಾಯಣ ಮತ್ತು ಮಹಾಭಾರತ ನಮ್ಮ ಭಾರತೀಯ ಸಂಸ್ಕೃತಿಯ ಎರಡು ಕಣ್ಣುಗಳು ಹೌದು. ರಾಮಾಯಣದ ಬರೆದಂತಹ ವಾಲ್ಮೀಕಿ ರಾಮಾಯಣದ್ದು ಒಂದು ಪಾತ್ರ ಆಗಿದ್ದ,
ರಾಮ ಎಲ್ಲ ಮುಗಿದು ಪರಂಧಾಮ ಹೋಗುವವರೆಗೂ ಕೂಡ ಅದಕ್ಕವ ಸಾಕ್ಷಿಯಾಗಿದ್ದ. ಭಾರತದ ವೇದವ್ಯಾಸರು ಹಾಗೆ ಎಲ್ಲವನ್ನೂ ನಿರ್ಮಾಣ ಮಾಡಿದ್ರು, ಭಾರತದ ಒಂದು ಪಾತ್ರರಾದರು. ಕೊನೆಗೆ ತನ್ನ ಮಗ ಧೃತರಾಷ್ಟ್ರ, ವಿದುರ ಇತ್ಯಾದಿಗಳು ವಾನಪ್ರಸ್ಥಕ್ಕೆ ಹೋಗಿ ಕಾಡಿಗಿಚ್ಚಿಗೆ ಸಿಕ್ಕಿ ದೇಹ ತ್ಯಾಗ ಮಾಡುವಾಗಲೂ ಕೂಡ ವೇದವ್ಯಾಸರು ಸಾಕ್ಷಿಯಾಗಿದ್ದರು. ವಿದುರ ಕೊನೆಗೆ ಧೃತರಾಷ್ಟ್ರನ ಜೊತೆಗೆ ಕಾಡಿಗೆ ಹೋಗಿ ಅಲ್ಲಿ ದೇಹ ತ್ಯಾಗ ಮಾಡ್ತಾನೆ. ಧರ್ಮರಾಜ ಇರ್ತಾನೆ. ವಿದುರನಿಗೆ ಸಂಸ್ಕಾರ ಮಾಡಬೇಕು ಅಂತ ಹೇಳುವಾಗ ವೇದವ್ಯಾಸರು ಹೇಳ್ತಾರೆ, ಇವನಿಗೆ ಮಾಮೂಲು ಗೃಹಸ್ಥರಿಗೆ ಮಾಡುವ ಹಾಗೆ ಸಂಸ್ಕಾರ ಮಾಡಬೇಡ, ಇವ ಪರಮಹಂಸ ಋಷಿಗಳಿಗಿಂತಲೂ ಶ್ರೇಷ್ಠನಾದ ವ್ಯಕ್ತಿತ್ವದವ, ಅದಕ್ಕೆ ಸರಿಯಾಗಿ ಇವನಿಗೆ ಸಂಸ್ಕಾರ ಮಾಡುವಂತ ತನ್ನ ಮಗನ ಬಗ್ಗೆ ವೇದವ್ಯಾಸರು ಕೊನೆಯ ಕಾಲದಲ್ಲಿ ಹೇಳಿದಂತಹ ಮಾತು. ಹಾಗಾಗಿ ಮಹಾಭಾರತದ ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ಮಹಾಭಾರತವನ್ನು ರಚಿಸಿ ಅದರ ಪಾತ್ರವಾಗಿ ಮಧ್ಯದಲ್ಲಿ ಬಂದಂತಹ ಅನೇಕ ಪ್ರಸಂಗಗಳಲ್ಲಿ ಸರಿಯಾದ ತೀರ್ಮಾನವನ್ನು ಕೊಟ್ಟು ಏಕಮೇವ ಅದ್ವಿತೀಯವಾಗಿ ಮಹಾಭಾರತದ ಕರ್ತೃ ವೇದವ್ಯಾಸರು ನಮಗೆ ಸಿಗ್ತಾರೆ. ಎಂತ ಆಶ್ಚರ್ಯ ಅಂತಂದ್ರೆ, ಇಡೀ 4 ವೇದಗಳನ್ನು ವಿಭಾಗ ಮಾಡಿದ್ರು, ಉಪದೇಶ ಮಾಡಿದ್ರು, ಎಲ್ಲ ಹೌದು. ಆದರೆ ವೇದದಲ್ಲಿ ಎಲ್ಲಿಯೂ ಕೂಡ ವೇದವ್ಯಾಸರು ನೋಡಿದ ಮಂತ್ರ ಇಲ್ಲ. ವೇದವ್ಯಾಸ ಋಷಿ ಅಂತ ಹೇಳುವಂತಹ ಮಂತ್ರ ಉಂಟರಗಣ್ಣಿ ಎಲ್ಲಾದ್ರೂ ಗಮನಿಸಿದ್ರು? ಇಲ್ಲ. ವೇದವ್ಯಾಸರು ವೇದವನ್ನು ವಿಭಾಗ ಮಾಡಿದ್ರು, ವೇದವನ್ನು ಕೊಟ್ಟರು, ಎಲ್ಲ ವಿಷಯಗಳುಂಟು. ವೇದವ್ಯಾಸ ದ್ರಷ್ಟವಾದಂತಹ ಮಂತ್ರಗಳು ವೇದ ಸಂಹಿತೆಯಲ್ಲಿ, ಬ್ರಾಹ್ಮಣದಲ್ಲಿ, ಆರಣ್ಯಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ. ಯಾಕೆ ಕೇಳಿದ್ರೆ ಅದಕ್ಕಿಂತಲೂ ಮಿಗಿದಾದ ಮಹಾಭಾರತವನ್ನು ಕೊಟ್ಟಿದ್ದಾರೆ ಅನ್ನುವ ಕಾರಣದಿಂದ ವೇದ ದ್ರಷ್ಟಾರರಾದ ಋಷಿಗಳನ್ನು ನಾವು ಎಷ್ಟು ದೊಡ್ಡ ಸ್ಥಾನದಲ್ಲಿ ಇಡ್ತೇವೆ, ವೇದವ್ಯಾಸರನ್ನು ಅದಕ್ಕಿಂತ ದೊಡ್ಡ ಸ್ಥಾನದಲ್ಲಿ ಇಡ್ತೇವೆ. ವೇದದಲ್ಲಿ ಯಾವ ರೂಪಕಗಳು ಬಂದಿದೆ, ಯಾವ ವಿಷಯಗಳು ಬಂದಿದೆ, ತದ್ವತ್ತಾಗಿ ಬಳಕೆಯಲ್ಲಿ ಬಂದಾಗ ಹೇಗಾಗ್ತದೆ, ಇದು ಥಿಯರಿ ಅಂತಾದರೆ ವೇದ, ಮಹಾಭಾರತ ಪ್ರಾಕ್ಟಿಕಲ್. ವೇದ ಅನ್ನುವಂಥದ್ದು ನಿಮಗೆ ವಿಷಯಗಳನ್ನು ತಿಳಿಸಿದ್ರೆ ಅದು ಜನಮಾನಸದಲ್ಲಿ ಬಂದಾಗ ಹೇಗಾಗ್ತದೆ ನೋಡಬೇಕು, ಅದು ಮಹಾಭಾರತ ಬೇಕು. ಹೀಗೆ ಈ ಕಾರಣದಿಂದಾಗಿ ಮಹಾಭಾರತ ಬಂದದ್ದು ವೇದ ಮೂಲಕವಾಗಿಯೇ ಬಂದಿದೆ ಅನ್ನುವುದು ಎಲ್ಲರೂ ಒಪ್ಪಿಕೊಳ್ಬೇಕಾಗ್ತದೆ. ಇದರ ಬಗ್ಗೆ ಸಾಕಷ್ಟು ಗೊಂದಲಗಳು ಜನಮಾನಸದಲ್ಲುಂಟು, ಎಲ್ಲರೂ ಒಪ್ಪಿಕೊಳ್ಳುವುದಿಲ್ಲ. 1,00,000 ಶ್ಲೋಕಾತ್ಮಕವಾದ ಭಾರತವನ್ನು ವೇದವ್ಯಾಸರು ಮಾಡಿದ್ದಾರೆ ಅಂತ ತುಂಬ ಜನ ಒಪ್ಪಿಕೊಳ್ಳುವುದಿಲ್ಲ, ಇವತ್ತಿಗೂ ಕೂಡ ಒಪ್ಪಿಕೊಳ್ಳುವುದಿಲ್ಲ. ಅದರಲ್ಲಿ ಈ ಪಾಶ್ಚಾತ್ಯ ವಿದ್ವಾಂಸರು, ನಮ್ಮ ದೇಶದ ವಿದ್ವಾಂಸರು ಕೂಡ ಒಂದಷ್ಟು ಜನ ಅದರ ಬಗ್ಗೆ ಸಾಕಷ್ಟು ಗೊಂದಲಗಳನ್ನು ನಿರೂಪಿಸ್ತಾರೆ, ಹೇಳ್ತಾ ಹೋಗ್ತಾರೆ. ಮಹಾಭಾರತ ಅನ್ನುವುದು ಅವರ ಪ್ರಕಾರ 3 ಹಂತದಲ್ಲಿ ಬೆಳವಣಿಗೆಯಾಗಿ ಬಂದದ್ದು. ಒಂದು, 8 ಶ್ಲೋಕ ಸಹಸ್ರಾಣಿ 8 ಶ್ಲೋಕ ಶತಾನಿ ಚ ಅಹಂ ವೇದ್ಮಿ ಶುಕೋ ವೇತ್ತಿ ಸಂಜಯೋ ವೇತ್ತಿವಾನವ ಅಂತ ಈ ಸುಮಾರು 8,800 ಶ್ಲೋಕಗಳು, ಅದಕ್ಕೆ ಕೂಟ ಶ್ಲೋಕಗಳು ಅಂತ ಉಂಟು. ಇದು ಮಹಾಭಾರತದ ಮೂಲ, ಅಂದ್ರೆ ಅಸ್ಥಿ ಅಂತ ನಾವು ಏನು ಕರಿತೇವೆ, ಇದು ವೇದವ್ಯಾಸರು ಮಾಡಿತು. ಮತ್ತೆ ಇದಾದ ನಂತರದಲ್ಲಿ 24 ಸಹಸ್ರೀಂ ಚಕ್ರೆ ಭಾರತ ಸಂಹಿತಾಂ ಅಂತ 24 ಉಪಾಖ್ಯಾನೈ ಸಹಾಯುಕ್ತಂ ಅಂತ 24,000 ಶ್ಲೋಕಗಳಿರುವಂಥದ್ದು 2ನೇ ಹಂತದಲ್ಲಿ ಆದದ್ದು. 1,00,000 ಶ್ಲೋಕಾತ್ಮಕವಾದದ್ದು ಮುಂದೆ ಬೆಳೆದು ಬಂದದ್ದು ಅಂತ. ಅದು ಹೇಗೆ ಅಂತ ಕೇಳಿದ್ರೆ, ಸೂತಮಾಗದ ವಂಧಿಗಳು ಅದನ್ನು ಬೆಳೆಸಿದ್ರು. 24,000ದಿಂದ 1,00,000 ಶ್ಲೋಕಕ್ಕೆ ತಂದಿಟ್ಟದ್ದು ಯಾರು ಕೇಳಿದ್ರೆ ವೇದವ್ಯಾಸರಲ್ಲ, ಇವರ ಪರಿವಾರದಲ್ಲಿದ್ದಂತಹ ಸೂತಮಾಗದ ವಂದಿಗಳೆಲ್ಲ ಯಾರಿದ್ದಾರೆ ಇವರೆಲ್ಲ ಹೇಳಿ 24ನ್ನು 1,00,000ಕ್ಕೆ ತಲುಪಿಸಿಬಿಟ್ರು ಅನ್ನುವಂತಹ ಒಂದು ಪೂರ್ವ ಪಕ್ಷ ಮಹಾಭಾರತಕ್ಕೆ ಸಂಬಂಧಪಟ್ಟ ಹಾಗುಂಟು. ಇದರಲ್ಲಿ ಪಾಶ್ಚಾತ್ಯ ವಿದ್ವಾಂಸರದ್ದು ದೊಡ್ಡ ಅದು ಕೊಡುಗೆ ಹೇಳಬೇಕಾ ಅಪಕೊಡುಗೆ ಹೇಳಬೇಕೋ ಗೊತ್ತಿಲ್ಲ ಅಂತೂ ಉಂಟು. ಅವರು ಏನು ಅಭಿಪ್ರಾಯ ಮಾಡ್ತಾರೆ, ಈ ಪ್ರಾಚೀನ ಕಾಲದಲ್ಲಿ ಈ ಸೂತಮಾಗಧ ವಂದಿಗಳು ಅಂತ ಯಾರಿದ್ರು, ಇವರೆಲ್ಲ ರಾಜನ ಪರಿಸರದಲ್ಲಿ ಆಶ್ರಮದಲ್ಲಿ ನಿತ್ಯ ಇದ್ದವು. ಈ ಮಾಗಧರು ಅಂತ ಹೇಳಿದ್ರೆ ರಾಜನ ಎಲ್ಲ ವಂಶಾವಳಿ ಅಂತ ನಾವು ಏನು ಕರಿತೇವೆ, ಅದು ಮಾಗಧರಲ್ಲಿತ್ತು. ಹಾಗಾಗಿ ಒಬ್ಬನನ್ನು ಹೊಗಳುವಾಗ ಇವನ ಅಪ್ಪ ಇಂಥವ, ಇವನ ಅಜ್ಜ ಇಂಥವ, ಇವನ ಪಿಜ್ಜ ಇಂಥವ, ಎಲ್ಲ ಆ ವಂಶಾನುಕ್ರಮಣಿಕೆಯನ್ನು ತಿಳ್ಕೊಂಡವರು ಮಾಗಧರು ಅಂತ. ವಂದಿಗಳು ಅಂತ ಹೇಳಿದ್ರೆ ಏಕದಮ್ ಹೊಗಳು ಭಟರು ಅಂತ ನಾವು ಕರಿತೇವಲ್ಲ ಹಾಗೆ. ಸೂತರು ಅಂತ ಹೇಳಿದ್ರೆ ವಾಸ್ತವಿಕವಾಗಿ ರಥ ಓಡಿಸುವವರು. ಆದರೆ ರಥ ಓಡಿಸುವಂಥದ್ದು ಮಾತ್ರ ಕೆಲಸ ಅಲ್ಲ,
ಅವರಿಗೆ ಅರಮನೆಯ ಎಲ್ಲ ಒಳಗು ಹೊರಗಿನ ಎಲ್ಲ ವಿಚಾರಗಳು ಕೂಡ ಗೊತ್ತಿತ್ತು. ಹಾಗಾಗಿ ಸುಲ್ತಾನ ಹೀಗೆ ಇವರೆಲ್ಲ ಸೇರಿಕೊಂಡು ಮಹಾಭಾರತವನ್ನು ಬೆಳೆಸಿದರು. ಒಬ್ಬ ಪಾಶ್ಚಾತ್ಯ ವಿದ್ವಾಂಸ ಹೀಗೆ ಅಭಿಪ್ರಾಯ ಮಾಡ್ತಾನೆ, ಮಹಾಭಾರತದಲ್ಲಿ ಪಾಂಡವರ ಬದಿಯಲ್ಲೇ ಧರ್ಮ ಇದ್ದದ್ದು, ಒಳ್ಳೆಯ ಕೆಲಸ ಮಾಡಿದ್ದು ಅಂತ ನೀವು ಹೇಳ್ತೀರಿ. ಆದರೆ ಭೀಷ್ಮ, ದ್ರೋಣ, ಕರ್ಣ ಇವರ ಎಲ್ಲರ ಸಾವು ಕೂಡ ಅಧರ್ಮದಲ್ಲೇ ಆದದ್ದು. ಅವ ಹೇಳೋದು ಅಧರ್ಮದಲ್ಲೇ ಸಂಭವಿಸಿದ್ದು. ಇವರು ಯಾರು ಕೂಡ ಧರ್ಮ ಯುದ್ಧದಲ್ಲಿ ಸತ್ತು ಹೋದವರಲ್ಲ. ಹಾಗಾದ್ರೆ ಏನಾಯಿತು? ಅವರು ಎಲ್ಲ ಕೌರವನ ಸೈನ್ಯ, ಕೌರವನ ವಂಶ ನಾಶ ಆಗುವವರೆಗೆ ಈ ಸೂತಮಾಗದ ವಂದಿಗಳೆಲ್ಲ ಕೌರವನನ್ನು, ಭೀಷ್ಮನನ್ನು, ದ್ರೋಣನನ್ನು ಹೊಗಳ್ತಾ ಇದ್ರು. ಇವರು ಎಷ್ಟಾದ್ರೂ ಹೊಗಳ್ಬಟ್ರಲ್ವ, ಎಲ್ಲಿ ಜಾಸ್ತಿ ದಕ್ಷಿಣೆ ಕೊಡ್ತಾರೆ ಅಲ್ಲಿಗೆ ಬರ್ತಾರೆ. ಇವರೆಲ್ಲ ನಾಶ ಆಗಿ ಸತ್ತ ನಂತರದಲ್ಲಿ ಪಾಂಡವರು ಆಳ್ವಿಕೆಗೆ ಬಂದ ತಕ್ಷಣ ಇವರು ಪಾಂಡವರನ್ನು ಹೊಗಳಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಹೀಗೆ ಕಾಲಕಾಲಕ್ಕೆ ಸರಿಯಾಗಿ ಪಕ್ಷಾಂತರ ಮಾಡುವಂತಹ ಈ ಸೂತಮಾಗದ ವಂದಿಗಳಿಂದಾಗಿ 24 ಇದ್ದದ್ದು 1,00,000ಕ್ಕೆ ಮುಟ್ಟಿತು. ಪ್ರಾರಂಭದಲ್ಲಿ ಕೌರವನನ್ನೆಲ್ಲ ಹೊಗಳ್ತಾ ಇದ್ದವರು ಯಾವಾಗ ಧರ್ಮರಾಜ ಆಳ್ವಿಕೆಗೆ ಸಿಂಹಾಸನದಲ್ಲಿ ಕೂತ್ಕೊಳ್ತಾನೆ, ಮತ್ತೆ ಧರ್ಮರಾಜನನ್ನು ಹೊಗಳಿ ಅವನ ಪರಂಪರೆಯನ್ನು ಹೊಗಳಿ 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 ಬರೆದದ್ದರಿಂದ ಇದು 1,00,000ಕ್ಕೆ ಮುಟ್ಟಿತ್ತು ಅನ್ನುವಂತಹ ಅನೇಕ ಗೊಂದಲಗಳನ್ನು ನಿರ್ಮಾಣ ಮಾಡಿ ಹಾಕ್ತಾರೆ. ಇದಕ್ಕೆ ಏನು ಉತ್ತರ ಕೊಡಬೇಕು? ನಮ್ಮ ಮನಸ್ಸಿಗೆ ಒಪ್ಪಿಗೆ ಆಗುವ ಒಂದು ವಿಷಯವನ್ನು ಖುದ್ದು ಮಹಾಭಾರತವೇ ಖುದ್ದಾಗಿ ಹೇಳಿದೆ. ಅವರು ಹೇಳ್ತಾರೆ, ಪ್ರಾರಂಭದ ಭಾಗದಲ್ಲೇ ಈ ಶುರುವಿನ 2 ಅಧ್ಯಾಯದಲ್ಲೇ ಬರುವಂತಹ ವಿಷಯಗಳು. ಅವರು ಹೇಳ್ತಾರೆ, ಇದಂ 100,000 ಹಿ ಶ್ಲೋಕಾನಾಂ ಉಕ್ತವಾನ್ ಋಷಿ. 100,000 ಅಂದರೆ 1,00,000. ಇದನ್ನು ಕೊಟ್ಟದ್ದು ಯಾರು ಕೇಳಿದ್ರೆ ವೇದವ್ಯಾಸರೇ ಕೊಟ್ಟರು. ಶ್ಲೋಕಾನ ಉಕ್ತವಾನ್ ಋಷಿ. ಹೇಗೆ ಕೊಟ್ಟರು ಕೇಳಿದ್ರೆ, 3 ವರ್ಷೈಹಿ ಸದೋತ್ಥಾಯಿ. ಇಡೀ ಮಹಾಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ವೇದವ್ಯಾಸರು 3 ವರ್ಷ ತಗೊಂಡಿರುತ್ತೆ. 3 ವರ್ಷೈಹಿ ಸದೋತ್ಥಾಯಿ ತಕೊಂಡು ಮಹಾಭಾರತವನ್ನು ನಿರ್ಮಾಣ ಮಾಡಿ, ಪ್ರಾಕ್ಟಿಕಲಿ ಸರಿಯಾದ ವಿಷಯ. ಸದೋತ್ಥ ಹೇಳಿದ್ರೆ 24 ಗಂಟೆ ನಿತ್ಯವು ಜಾಗೃತನಾಗಿದ್ದುಕೊಂಡು 3 ವರ್ಷದ ದಿನಕ್ಕೆ 100 ಶ್ಲೋಕ. ಇವತ್ತು ನಮ್ಮ ಅವಧಾನಿಗಳೇ ಗಂಟಾಶತಕ ಅಂತ ಮಾಡ್ತಾರೆ. 1 ಗಂಟೆಯಲ್ಲಿ ಕೂತು 100 ಶ್ಲೋಕಗಳನ್ನು ಮಾಡುವಂಥವ್ರು ಇವತ್ತು ಅದಲ್ವಾ ಗಂಟಾಶತಕ ಅಂತ ಹೇಳಿದ್ರೆ 1 ಗಂಟೆಯಲ್ಲಿ 100 ಶ್ಲೋಕ. ವೇದವ್ಯಾಸರು ಆ ಕಾಲದಲ್ಲಿ ಇದನ್ನೆಲ್ಲ ಬರಿತಾ ಇದ್ದಾರೆ ಅಂದರೆ ದಿನಕ್ಕೆ 100 ಶ್ಲೋಕದ ಹಾಗೆ 3 ವರ್ಷಗಳಲ್ಲಿ 1,00,000 ಶ್ಲೋಕಾತ್ಮಕವಾದ ಮಹಾಭಾರತ ನಿರ್ಮಾಣ ಆಯಿತು. ತುಂಬ ಸುಂದರ, ಮುಗಿಯಿತು. ಯಾವುದೇ ಗೊಂದಲ ಇಲ್ಲ. ಒಬ್ಬ ಮನುಷ್ಯನಿಂದ ಆಗ್ತದೆ ಯಾಕೆ ಆಗುವುದಿಲ್ಲ? ಇವತ್ತು ಮಾಡುವವರಿದ್ದಾರೆ 1 ಗಂಟೆಯಲ್ಲಿ 100 ಶ್ಲೋಕಗಳನ್ನು ಇವತ್ತು ಮಾಡುವವರಿದ್ದಾರೆ ಅಂತಂದ್ರೆ ವೇದವ್ಯಾಸರಂತಹ ಆ ಮಹಾವ್ಯಕ್ತಿಗೆ 1 ದಿವಸಕ್ಕೆ 100 ಶ್ಲೋಕ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಹಾಗಾಗಿ ಈ 8 ಶ್ಲೋಕ ಸಹಸ್ರಾಣಿ ಅನ್ನುವಂಥದ್ದು, 24 ಸಹಸ್ರೀಂ ಅನ್ನುವಂಥದ್ದು, ಇದೆಲ್ಲ ಮಹಾಭಾರತದ ಮಧ್ಯದಲ್ಲಿ ಬಂದ ಅಪೂರ್ವ ವಿಷಯಗಳನ್ನು ತಕ್ಕೊಂಡು ಹೇಳಿದ ಶ್ಲೋಕಗಳು ಹೊರತಾಗಿ ಮಹಾಭಾರತ ಇಷ್ಟೇ ಅಂತ ಈ ಶ್ಲೋಕಗಳನ್ನು ಇಟ್ಟುಕೊಂಡು ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಹಾಭಾರತ ವಾಸ್ತವಿಕವಾಗಿ 1,00,000 ಶ್ಲೋಕಾತ್ಮಕವಾದದ್ದು ಸ್ವಲ್ಪ ಹೆಚ್ಚು ಕಡಿಮೆ ಉಂಟು. ನಮಗೆ ಶುರುವಿನ ಈ ಪರ್ವಸಂಗ್ರಹ ಪರ್ವ ಮತ್ತೆ ಅನುಕ್ರಮಣಿಕಾಧ್ಯಾಯ ಅಂತ, ಅನುಕ್ರಮಣಿಕಾ ಪರ್ವ ಅಂತ 2 ಅವಾಂತರ ಪರ್ವಗಳು. ಅದರಲ್ಲಿ ಇಡೀ ಮಹಾಭಾರತದ ಕಥೆಯನ್ನು ಒಂದು ಸೂಕ್ಷ್ಮ ರೂಪದಲ್ಲಿ ಹೇಳ್ತಾರೆ. ಇಡೀ ಮಹಾಭಾರತ ಒಂದು ಹಂತದಲ್ಲಿ ಹೇಳ್ತಾರೆ. ಅದರಲ್ಲಿ ಹೇಳುವಾಗ ಇಂತಹ ಪರ್ವದಲ್ಲಿ ಇಷ್ಟು ಅಧ್ಯಾಯಗಳು, ಇಷ್ಟು ಶ್ಲೋಕಗಳು, ಹೀಗಾಯಿತು ಎಲ್ಲ ಹೇಳ್ತಾರೆ. ತದ್ವತ್ತಾಗಿ ಅದನ್ನು ಕೂಡಿಸ್ತಾ ಹೋದರೆ 1,00,000ಕ್ಕಿಂತ ದಾಟಿ ಹೋಗ್ತದೆ. ಹಾಗಾಗಿ ಸುಮಾರು 1,00,000 ಅಂತ ಇಟ್ಟುಕೊಳ್ಳಬೇಕಲ್ಲದೆ 99999 ನಾದ ನಂತರದ 1,00,000 ಅಂತ ಇಟ್ಟುಕೊಳ್ಳಿಕ್ಕೆ ಬರುವುದಿಲ್ಲ. ಸುಮಾರಾಗಿ 1,00,000. ಒಂದು ಸ್ವಲ್ಪ ಪ್ರಕ್ಷೇಪ ವಿಕ್ಷೇಪಗಳೆಲ್ಲ ಕಾಲಕಾಲದಲ್ಲಿ ಆಗಿ ಹೋದದ್ದು ನಮ್ಮ ಅನುಭವಕ್ಕೆ ಬರ್ತದೆ. ಹೀಗೆ ಒಂದು ಅದ್ಭುತವಾದಂತಹ ಕೃತಿಯನ್ನು ಬದುಕು ಪೂರ್ತಿ ಸಾಧನೆ ಮಾಡಿ 3 ವರ್ಷಗಳ ಅಪೂರ್ವವಾದ ತಪಸ್ಸಿನ ಮೂಲಕ ವೇದವ್ಯಾಸ ಮಹರ್ಷಿಗಳು ಮಹಾಭಾರತವನ್ನು ನಿರ್ಮಿಸಿ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಒಂದು ಹಂತದಲ್ಲಿ ಮಹಾಭಾರತವನ್ನು ನೋಡಿ
ನಾವು ಒಪ್ಪಿಕೊಳ್ಳಿಕ್ಕಾಗುವಂತಹ ವಿಷಯ. ಇದರ ಬಗ್ಗೆ ಸಾಕಷ್ಟು ಪೂರ್ವಪಕ್ಷೇಪಗಳಿದ್ರೂ ಕೂಡ ಒಂದು ಹಂತದಲ್ಲಿ ನಾವು ಒಪ್ಪಿಕೊಳ್ಳಬಹುದು. ಇಂತಹ ಮಹಾಭಾರತದಲ್ಲಿ ಮತ್ತೆ ಬೇರೆ ಬೇರೆ ಭಾರತಗಳುಂಟು ಅನ್ನುವಂತಹ ಗೊಂದಲ ಉಂಟು. ಈಗ ನಮಗೆ ಸಿಕ್ಕಿರುವಂಥದ್ದು ಒಂದು, ಇದರಲ್ಲಿ ಸಾಕಷ್ಟು ಗೊಂದಲಗಳುಂಟು ಅಂತ ಯಾಕೆ ಬಂದಿದೆ ಕೇಳಿದರೆ, ವಿವ್ಯಾಸ ವೇದಾನ್ ಯಸ್ಮಾತ್ ಸ ವೇದವ್ಯಾಸ ಇತಿ ಸ್ಮೃತಃ ವೇದಾನ್ ಅಧ್ಯಾಪಯಾಮಾಸ ಮಹಾಭಾರತ ಪಂಚಮಾನ್ ಸುಮಂತುಂ ಜೈಮಿನೀಂ ಪೈಲಂ ಶುಕಂಚೈವ ಸಮಾತ್ಮಜಂ ವರಿಷ್ಠೋ ವೈಶಂಪಾಯನ ಮೀವಚ ಅಂತ ಹೇಳಿ ಇದನ್ನೆಲ್ಲ ನಿರ್ಮಾಣ ಮಾಡಿ ಸಂಹಿತಾ ತೈಹಿ ಮತ್ತೆ ಅವರವರಿಗೆ ಸರಿಯಾದ ಸಂಹಿತೆಗಳನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳುವಾಗ, ಈ 4 ಜನ ಸುಮಂತು, ಜೈಮಿನಿ, ಪೈಲ, ವೈಶಂಪಾಯನ ಇವರೆಲ್ಲರೂ ಕೂಡ ಅವರು ಸರಿಯಾಗಿ ಸಂಹಿತೆಗಳನ್ನು ನಿರ್ಮಾಣ ಮಾಡಿ ಲೋಕಕ್ಕೆ ಕೊಟ್ಟರು ಅಂತ ಹೇಳ್ತಾರೆ. ಇದಕ್ಕೆ ಅಪ್ಪಯ್ಯ ದೀಕ್ಷಿತರ ಮೊಮ್ಮಗ ನೀಲಕಂಠ ದೀಕ್ಷಿತ ಅಂತ ಮಹಾಭಾರತಕ್ಕೊಂದು ವ್ಯಾಖ್ಯಾನ ಬರೆದಿದ್ದಾರೆ. ಈ ಭಾಗವನ್ನು ಇಟ್ಟುಕೊಂಡು ಅವರು ಹೇಳ್ತಾರೆ, ಇವರೆಲ್ಲರೂ ಕೂಡ ಬೇರೆ ಬೇರೆ ಸಂಹಿತೆಗಳನ್ನು ಮಹಾಭಾರತದ್ದು ಬರೆದದ್ದಲ್ಲ, ಮಹಾಭಾರತಕ್ಕೆ ಮೂಲಭೂತವಾದ ವೇದವನ್ನು ಹೇಗೆ ಕಲಿತಿದ್ದೇವೆ ತಾವು ಆ ಸಂಹಿತೆಗಳನ್ನೇ ವಿಭಾಗ ಮಾಡಿದ್ರು ಹೊರತಾಗಿ ಮಹಾಭಾರತವನ್ನು ವಿಭಾಗ ಮಾಡಿದ್ದಲ್ಲ. ಮಹಾಭಾರತ 4 ಜನರಿಗೂ ವೇದವ್ಯಾಸರು ಒಂದೇ ರೀತಿಯಲ್ಲಿ ಉಪದೇಶ ಕೊಟ್ಟದ್ದು, ಅದರಲ್ಲಿ ಯಾವುದೇ ಭಿನ್ನತೆಗಳಿಲ್ಲ ಅನ್ನುವುದನ್ನು ನೀಲಕಂಠ ದೀಕ್ಷಿತರು ತಮ್ಮ ವ್ಯಾಖ್ಯಾನದಲ್ಲಿ ಬರೀತಾರೆ. ಹಾಗಾಗಿ ನಮಗೆ ಪ್ರಾರಂಭದ ಪಾಠ ಎಲ್ಲಿ ಆಯಿತು ಕೇಳಿದರೆ ಜನಮೇಜಯನ ಸರ್ಪಸತ್ರದಲ್ಲಿ. ಅಲ್ಲಿ ವೇದವ್ಯಾಸರ ಜೊತೆಗೆ ವೈಶಂಪಾಯನರಿದ್ದರು. ಜನಮೇಜಯ ಎಲ್ಲ ಸರ್ಪಸತ್ರದ ಮಧ್ಯದಲ್ಲಿ ಪ್ರಶ್ನೆ ಕೇಳಿದಾಗ ವೇದವ್ಯಾಸರು ವೈಶಂಪಾಯನನ ಹತ್ರ ನೀನು ಹೇಳು ಅಂತ ಹೇಳ್ತಾರೆ. ಹಾಗೆ ಮೊದಲು ಹೇಳಿದ್ದು ವೈಶಂಪಾಯನ ಹೇಳಿದ್ದು ಗುರುಗಳ ಹತ್ರ ಕೂತು ನೀನು ಹೇಳು ಅಂತ ಹೇಳುವಾಗ ತನ್ನ ಪಾಠವನ್ನಲ್ಲ, ಗುರುಗಳ ಪಾಠವನ್ನೇ ಹೇಳಿದ. ಗುರುಗಳು ಸಮೀಪದಲ್ಲಿ ಬರುವಾಗ ಗುರುಗಳ ಪಾಠವನ್ನು ಬಿಟ್ಟು ಇನ್ನೊಂದು ಪಾಠವನ್ನು ತನ್ನ ಬುದ್ಧಿಗೆ ಬಂದದ್ದನ್ನು ವೈಶಂಪಾಯನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ಸಂಹಿತೆಗಳು ಒಂದೇ. ಆ ವೈಶಂಪಾಯನ ಹೇಳಿದ್ದನ್ನು ಆ ಸದಸ್ಸಿನಲ್ಲಿ ಸೂತರಿದ್ರು. ಆ ಸೂತರು ಮತ್ತೆ ನೈಮಿಷಾರಣ್ಯಕ್ಕೆ ಬಂದಾಗ ಅಲ್ಲಿಯ ಋಷಿಮುನಿಗಳು ಕೇಳಿದಾಗ ಮತ್ತೆ ವಿಸ್ತಾರವಾಗಿ ಸೂತರು ಪ್ರವಚನ ಮಾಡಿದ್ರು ಅನ್ನುವಂಥದ್ದು ಒಂದು ಹಂತದಲ್ಲಿ ಮಹಾಭಾರತ ನಮಗೆ ಸಿಕ್ಕಿದಂತಹ ಕಥೆ. ಮಧ್ಯದಲ್ಲಿ ಸಾಕಷ್ಟು ಅವಾಂತರ ಕಥೆಗಳೆಲ್ಲ ಬರ್ತದೆ. ಈ ಪ್ರಾರಂಭದ 2 ಅವಾಂತರ, ಆದಿಪರ್ವದ 2 ಅವಾಂತರ ಪರ್ವದಲ್ಲಿ ಇಡೀ ಮಹಾಭಾರತದ ಒಂದು ಸೂಕ್ಷ್ಮ ಕಥೆ, ಒಂದೊಂದು ಶ್ಲೋಕವನ್ನು ಹಿಡಿದುಕೊಂಡು ಹೇಳಲಿಕ್ಕಾಗುವಂಥದ್ದಲ್ಲ, ಇಡೀ ಮಹಾಭಾರತದ ಒಂದು ಸಂಕ್ಷಿಪ್ತ ಸಾರಾಂಶ ಅದರಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಹೇಳ್ತಾರೆ, ನೀವು ಇದನ್ನು ಓದಿದ್ರೂ ಕೂಡ ಇಡೀ ಮಹಾಭಾರತ ಓದಿದಷ್ಟೇ ದೊಡ್ಡ ಪುಣ್ಯ ಇದರಿಂದ ಬರ್ತದೆ ಅನ್ನುವ ಮಾತನ್ನು ಅದರ ಕೊನೆಗಾಗುವಾಗ ಹೇಳ್ತಾರೆ. ಆ ಸಮಗ್ರ ಮಹಾಭಾರತದ ಎಲ್ಲ ಪಾತ್ರಗಳು, ಆ ಪಾತ್ರಗಳ ಸಣ್ಣ ಸಣ್ಣ ವೈಶಿಷ್ಟ್ಯ, ಒಂದು ವಿಶೇಷ ಕಥೆ, ಇದನ್ನೆಲ್ಲ ಸೇರಿಸಿಕೊಂಡು ಹೇಳಿದಂಥದ್ದು ಪ್ರಥಮ ಭಾಗ. ಉತ್ತರ ಭಾಗದಲ್ಲಾಗುವಾಗ ಅವಾಂತರ ಪರ್ವಗಳು, ಒಂದು ದೊಡ್ಡ ಪರ್ವ ಅಂತಿದ್ರೆ ಅದರ ಮಧ್ಯದಲ್ಲಿ ಬರುವಂತಹ ಸಣ್ಣ ಸಣ್ಣ ಪರ್ವಗಳು, ಅದೆಷ್ಟು ಪರ್ವ ಉಂಟು, ಅದರಲ್ಲಿ ಎಷ್ಟು ವಿಷಯಗಳುಂಟು, ಇದನ್ನೆಲ್ಲ ಸಂಗ್ರಹ ಮಾಡಿಕೊಟ್ಟಂತಹ ಭಾಗ ಇದು 2 ಪ್ರಕರಣಗಳಲ್ಲಿ ನಾವು ಕಾಣುವಂಥದ್ದು. ಈ ದೃಷ್ಟಿಯಿಂದ ಮಹಾಭಾರತದ ಬಗ್ಗೆ ಒಂದು ಸ್ಥೂಲವಾದ, ನಮ್ಮಲ್ಲಿ ಸಿಂಹಾವಲೋಕನ ಅಂತ ಕರೀತೇವೆ, ಇಡೀ ಮಹಾಭಾರತದ ಬಗ್ಗೆ ಸಿಂಹಾವಲೋಕನ ಮಾಡುವುದು ಅಂತಾದರೆ ನಮಗೆ ಮಹಾಭಾರತ ಎಲ್ಲ ದೃಷ್ಟಿಯಿಂದ ಭಾರತಾನ್ನ ವಿರಾಗಾಯ ಭಾರತಾನ್ನ ಮುಕ್ತಯೇ ಅಂತ, ವೈರಾಗ್ಯಕ್ಕೆ ಇರ್ಬೋದು, ಮೋಕ್ಷಕ್ಕೆ ಇರ್ಬೋದು. ಮಹಾಭಾರತಕ್ಕಿಂತ ಹೊರತಾದಂತಹ ಮತ್ತೊಂದು ಗ್ರಂಥ ಇಲ್ಲ ಅನ್ನುವಂಥದ್ದು ಇದರ ದೊಡ್ಡ ಹೆಗ್ಗಳಿಕೆ. ಯಾವುದು ಬೇಕಾದರೂ ಇದರಲ್ಲಿ ಸಿಗ್ತದೆ. ಎಲ್ಲ ಅದು ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿಹಾಸ್ತಿ ತದನ್ಯಸ್ತ್ರ ನಚೇಹಾಸ್ತಿ ನತತ್ ಕ್ವಚಿತ್. ಅದು ಮತ್ತೆ ಎಲ್ಲಿಯೂ ಇಲ್ಲ. ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ತಗೊಂಡ್ರೂ ಕೂಡ ಅದೆಲ್ಲವನ್ನು ಕಾಣಲಿಕ್ಕಾಗುವಂಥದ್ದು ಈ ಗ್ರಂಥದಲ್ಲಿ ಮಾತ್ರ ಅಂತ ಹೇಳಿದ ಮಾತು ಅರ್ಥ ಆಗಬೇಕು ಅಂತಾದರೆ ಮಹಾಭಾರತವನ್ನೇ ನೋಡಬೇಕು. ಶ್ಲೋಕ ಅರ್ಥ ಆಗ್ತದೆ, ಆದರೆ ಶ್ಲೋಕದ ಮಹತ್ವ ಎಷ್ಟುಂಟು, ತೂಕ ಎಷ್ಟುಂಟು ಅಂತ ನಮಗೆ ಅರ್ಥ ಆಗಬೇಕು ಅಂತಾದರೆ ಮಹಾಭಾರತವನ್ನೇ ನೋಡಬೇಕು. ಹೇಗೆ ರಾಮಾಯಣದಲ್ಲಿ ಆ ಅಂತರಂಗದ ಒಂದೊಂದು ಸೂಕ್ಷ್ಮ ಭಾವನೆಗಳು ಅಲ್ಲಿ ವಿಕಸಿತ ಆದದ್ದನ್ನು ನಾವು ಹಂತ ಹಂತಾಗಿ ನೋಡಿದ್ದು,
ಅದೇ ಪ್ರಕಾರದಲ್ಲಿ ಮಹಾಭಾರತದಲ್ಲಿಯೂ ಕೂಡ ಅಂತಹ ಸಾಕಷ್ಟು ಪ್ರಕರಣಗಳಿರುವಂಥದ್ದನ್ನು ಆರಂಭದಲ್ಲಿ ಬೇರೆ ಬೇರೆ ಸನ್ನಿವೇಶದಲ್ಲಿ ಮಹಾಭಾರತ ನಮ್ಮ ಮುಂದೆ ಉಲ್ಲೇಖಿಸ್ತದೆ. ಈ ಪಾಂಡುರಾಜ ದೇಶ ಬಿಟ್ಟು ಕಾಡಿಗೆ ಸಾಗ್ತಾನೆ. ಕಾಡಿಗೆ ಸಾಗಿದಾಗ ಅಲ್ಲಿ ಅನೇಕ ವರ್ಷಗಳವರೆಗೆ ಅವನಿಗೆ ಕಾಡಿನಲ್ಲೇ ಇರುವಂಥದ್ದು, ಅದರ ವಿಸ್ತಾರ ವಿವರಣೆ ಮುಂದೆ ಬರ್ತದೆ, ಅವನ ಬದುಕಿನಲ್ಲಿ ನಿರ್ಮಾಣ ಆಗ್ತದೆ. ಕಾಡಿನಲ್ಲಿ ಸಾಗ್ತಾ ಇದ್ದಾಗ ಅವನಿಗೆ ಕಿಂದಮ ಋಷಿಯ ಶಾಪ ಪ್ರಾಪ್ತಿಯಾಗ್ತದೆ. ಹೇಗೆ ಅಂತ ಕೇಳಿದರೆ, ಯಾವಾಗ ಸಂತಾನ ಪಡಿಲಿಕ್ಕಾಗಿ ಪತ್ನಿಯನ್ನು ಸಮೀಪಿಸ್ತಾನೆ ಆಗ ಅವನಿಗೆ ಮರಣ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗ್ತದೆ. ಎಷ್ಟು ದೊಡ್ಡ ಶಾಪ ಅಂತಂದರೆ, ಬದುಕಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಯೋಚಿಸುವುದೇನು, ತಾನು ಬದುಕಬೇಕು, ತನ್ನ ಪರಂಪರೆಯನ್ನು ಮುಂದುವರಿಸಬೇಕು. ಇದು ಸ್ವಾಭಾವಿಕ, ಎಲ್ಲ ಮೃಗ ಪಕ್ಷಿಗಳಲ್ಲಿಯೂ ಕೂಡ ಇರುವಂಥದ್ದು. ಪಾಂಡುವಿಗೆ ಬಂದ ಮೂಲ ಶಾಪವೇ ಅದು. ತಾನು ತನ್ನ ಸಂತತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟ್ರೆ ಅವನಿಗೆ ಮರಣ ಆಗ್ತದೆ ಅನ್ನುವಂತಹ ಪರಿಸ್ಥಿತಿಗೆ ಪಾಂಡುರಾಜ ಮುಟ್ಟುತ್ತಾನೆ. ಮುಟ್ಟಿದ್ರೆ ಕುಂತಿಯ ಹತ್ರ ಕೂತು ಮಾತಾಡ್ತಾನೆ. ಕುಂತಿ ಎಷ್ಟು ದೊಡ್ಡ ಮಹಿಳೆ ಅಂತ ಹೇಳಿದರೆ, ಸಂತಾನಕ್ಕಿಂತಲೂ ಹೆಚ್ಚು ನನಗೆ ನೀವು ಬೇಕು, ನಾನು ಅದಕ್ಕೋಸ್ಕರ ಎಲ್ಲ ತ್ಯಾಗಗಳನ್ನು ಮಾಡಲಿಕ್ಕೆ ಸಿದ್ಧಳಿದ್ದೇನೆ ಅಂತ ಹೇಳಿ ತನ್ನ ಆ ವಯಸ್ಸಿನ ಆಸೆಗಳನ್ನೆಲ್ಲ ಹತ್ತಿಕ್ಕಿಕೊಂಡು ಪಾಂಡುರಾಜನ ಜೊತೆಗೆ ಬದುಕ್ತಾಳೆ. ಕೊನೆಗೆ ನಿಯೋಗ ಪದ್ಧತಿಯ ಮೂಲಕವಾಗಿ ಧರ್ಮ, ಭೀಮ, ಅರ್ಜುನ ಅನ್ನುವಂತಹ 3 ಸಂತಾನಗಳನ್ನು ಪಡೆದುಕೊಳ್ತಾಳೆ. ನಮಗೆ ಗೊತ್ತಿಲ್ಲದೆ ಇರುವ ಕಥೆ ಇನ್ನು ಮುಂದೆ ಇರುವಂಥದ್ದು. ಇದಾದ ನಂತರದಲ್ಲಿ ಒಂದು ದಿನ ಮಾದ್ರಿ ಪಾಂಡುವಿನ ಬಳಿಗೆ ಹೋಗ್ತಾಳೆ. ಪಾಂಡುವಿನ ಹತ್ರ ಪ್ರಾರ್ಥಿಸಿಕೊಳ್ತಾಳೆ, ಸ್ವಾಮಿ, ಅಕ್ಕನಿಗೆ 3 ಮಕ್ಕಳಾಯಿತು, ನಾನು ಹೀಗೆ ಇದ್ದೆ, ನನಗೂ ಸಂತಾನ ಬೇಕು ಅನ್ನುವಂತಹ ಆಸೆ ಮನಸ್ಸಿನಲ್ಲಿ ಹುಟ್ಟುತ್ತಾ ಉಂಟು, ಏನು ಮಾಡೋದು? ಪಾಂಡುರಾಜನಿಗೂ ಹೇಗೆ ಅವಳಿಗೆ ಸಮಾಧಾನ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ಅವಳೇ ಒಂದು ದಾರಿ ಹೇಳ್ತಾಳೆ. ಅಕ್ಕನ ಹತ್ರ ಹೇಳಿ, ಅವಳು ಯಾವ ಮಂತ್ರವನ್ನು ಜಪ ಮಾಡಿ ಸಂತಾನ ಪಡ್ಕೊಂಡ್ಲಲ್ವ, ಆ ಮಂತ್ರ ನನಗೂ ಉಪದೇಶ ಕೊಡ್ಲಿಕ್ಕೆ ಹೇಳಿ ಅಂತ ಕೇಳ್ತಾಳೆ. ಆಶ್ಚರ್ಯ ಅಂತಂದ್ರೆ, ದೂರ್ವಾಸರು ಮಂತ್ರೋಪದೇಶವನ್ನು ಕೊಡುವಾಗ ಮಂತ್ರಕ್ಕೆ ಲಾಕ್ ಹಾಕಿರಲಿಲ್ಲ, ಓಪನ್ ಆಗಿ ಕೊಟ್ಟಿದ್ರು. ಕುಂತಿ ಏನು ಮಾಡ್ತಾಳೆ, ಸರಿ ನಿನಗೆ 1 ಬಾರಿ ಕೊಡ್ತೇನೆ ಅಂತ ಹೇಳಿ ಒಂದು ಮಂತ್ರವನ್ನು ಉಪದೇಶ ಕೊಡ್ತಾಳೆ. ಮಾದ್ರಿ ಎಷ್ಟು ಬುದ್ಧಿವಂತೆ ಅಂತ ಕೇಳಿದರೆ, ಕುಂತಿಗಿಂತಲೂ 1 ಹೆಚ್ಚು ಆಳಕ್ಕೆ ಹೋಗಿ ಆ ಒಂದು ಮಂತ್ರದಿಂದ 2 ದೇವತೆಗಳನ್ನು ಏಕಕಾಲದಲ್ಲಿ ಕರೆದು ಬಿಡ್ತಾಳೆ, ಅಶ್ವಿನಿ ದೇವತೆಗಳನ್ನು. ಇದು ಮತ್ತೆ ಕುಂತಿಯೇ ಹೇಳ್ತಾಳೆ, ನನಗೆ ಗೊತ್ತಿರಲಿಲ್ಲ, ನಾನು 1 ಮಂತ್ರದಿಂದ 2 ದೇವತೆಗಳನ್ನು ಕರೆದು 2 ಸಂತಾನವನ್ನು ಏಕಕಾಲಕ್ಕೆ ಪಡೆದುಕೊಳ್ಳಬಹುದು ಅನ್ನುವ ರಹಸ್ಯ ನನಗೆ ಗೊತ್ತಿರಲಿಲ್ಲ, ನನ್ನ ತಂಗಿ ನನಗಿಂತ ಬುದ್ಧಿವಂತಳು ಅಂತ. ಹಾಗೆ ಮಾದ್ರಿ 2 ದೇವತೆಗಳನ್ನು ಕರೆದು 2 ಸಂತಾನ ಪಡ್ಕೊಳ್ತಾಳೆ. 2 ಸಂತಾನ ಹುಟ್ಟಿದ ನಂತರದಲ್ಲಿ ಒಂದಷ್ಟು ಸಮಯ ಹೋದಾಗ ಮತ್ತೆ ಪಾಂಡುವಿನ ಬಳಿ ಹೇಳ್ತಾಳೆ, ಅಕ್ಕನ ಹತ್ರ ಹೇಳಿ ಇನ್ನೊಮ್ಮೆ ಮಂತ್ರ ಉಪದೇಶ ಕೊಡ್ಲಿಕ್ಕೆ ಅಂತ. ಪಾಂಡು ಹೇಳ್ತಾನೆ ಕುಂತಿ ಹತ್ರ. ಆಗ ಕುಂತಿ ಹೇಳ್ತಾಳೆ, ನೋಡಿ ಮಾದ್ರಿ ಸಾಮಾನ್ಯದವಳಲ್ಲ, ನನಗೆ ಎಷ್ಟು ಹೆಡ್ಡಳು ನಾನು ಅಂತ ಹೇಳಿದ್ರೆ 1 ಮಂತ್ರದಿಂದ 2 ಸಂತಾನ ಪಡ್ಕೊಳ್ಳಿಕ್ಕೆ ಆಗ್ತದೆ ಅನ್ನುವ ವಿಚಾರವೇ ನನಗೆ ಗೊತ್ತಿರಲಿಲ್ಲ. ಅವಳು ನನ್ನನ್ನು ಮೀರಿಸಿಬಿಟ್ಲು, 2 ಪಡ್ಕೊಂಡ್ಳು. ಇನ್ನೊಮ್ಮೆ ನಾನು ಉಪದೇಶ ಕೊಟ್ರೆ ಅವಳು ಏಕಾದಶ ರುದ್ರರನ್ನೇ ಕರೆದ್ರೆ, ತ್ರಿಮೂರ್ತಿಗಳಲ್ಲೂ ಏಕಾದಶ ರುದ್ರರನ್ನು ಕರೆದ್ರೆ ನನ್ನನ್ನು ಮೀರಿಸಿ ಬಿಡ್ತಾಳೆ. ಇದು ಕುಂತಿ ಹೇಳುವ ಮಾತು ಮಹಾಭಾರತದಲ್ಲಿ ಉಂಟು. ನನ್ನನ್ನು ವಿಭೇಮಿ ಅಸ್ಯಾಹ ಪರಿಭವ. ಹಾಗೆ ಅಂತೂ ಹಾಗಾಗಿ 2 ಬಂತಲ್ಲ, ಸಾಕು ಹೇಳಿ ಅಂತ ಹೇಳ್ಬಿಡ್ತಾರೆ. ಮತ್ತೆ ಕುಂತಿ ಕೊಡುವುದಿಲ್ಲ. ದೂರ್ವಾಸರು ಕುಂತಿಗೆ ಲಾಕ್ ಹಾಕಿರ್ಲಿಲ್ಲ, ಕುಂತಿ ಕೊಡುವಾಗ ಲಾಕ್ ಹಾಕಿದ್ರು ಮಂತ್ರಕ್ಕೆ. ಹಾಗಾಗಿ ಮಾತ್ರೆಗೆ 1 ಸಲ ಮಾತ್ರ ಸಿದ್ಧಿ ಆಗ್ತದೆ, ಇನ್ನೊಂದು ಸಲ ಸಿದ್ಧಿ ಆಗಬೇಕಾದ್ರೆ ಕುಂತಿ ಹೇಳಬೇಕು, ಹಾಗಾದ್ರೆ ಮಾತ್ರ ಮಂತ್ರ ಕೆಲಸ ಮಾಡು, ಇಲ್ಲದಿದ್ರೆ ಕೆಲಸ ಮಾಡುವುದಿಲ್ಲ. ಇಂತಹ ಸೂಕ್ಷ್ಮಗಳು, ಇದು ತಪ್ಪು ತಿಳ್ಕೊಳ್ಬೇಡಿ, ಆ ಹೆಂಗಸರ ಮನಸ್ಸಿನಲ್ಲಿದ್ದ ಭಾವನೆಗಳು ಎಷ್ಟು ಸುಂದರವಾಗಿ ವ್ಯಕ್ತಗೊಳಿಸ್ತಾರೆ. ಹೀಗೆ ಇದೆಲ್ಲ. ಆದರೆ ಇಡೀ ಮಹಾಭಾರತ ನೋಡಿದಾಗ ನಮಗೆ ಕುಂತಿಯಂತಹ ಒಂದು ಹೆಣ್ಣನ್ನು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ರಾಮಾಯಣದಲ್ಲಾದರೂ ಒಂದು ಮಂಥರೆ, ಕೈಕೇಯಿ, ಈ ಹೆಂಗಸು ಯಾಕೆ ಹೀಗೆ ಮಾಡಿತು ಅನ್ನುವಂತಹ ಭಾವನೆ ಬರ್ತದೆ. ಮಹಾಭಾರತದಲ್ಲಿ ಬರುವುದೇ
ಕೊನೆಯವರೆಗೂ ಕೂಡ ಕುಂತಿ ನಡ್ಕೊಂಡ ರೀತಿ ಅನ್ಯಾದೃಶವಾದದ್ದು. ಎಷ್ಟು ಅಂತ ಹೇಳಿದರೆ, ಎಲ್ಲ ಸಿದ್ಧರಾಗಿ ವನವಾಸಕ್ಕೆ ಹೊರಡ್ತಾರೆ. ವನವಾಸಕ್ಕೆ ಹೊರಡಾಗ ಧರ್ಮರಾಜ ನಮಸ್ಕಾರ ಮಾಡ್ತಾನೆ, ಅಮ್ಮನಿಗೆ, ಅಮ್ಮ ಹೋಗಿ ಬರ್ತೇನೆ ಅಂತ. ಕುಂತಿ ಏನು ಹೇಳ್ತಾಳೆ ಗೊತ್ತುಂಟ? ಕಾಡಿನಲ್ಲಿಯೇ ಬದುಕುವುದು ನಿನ್ನ ಹಣೆಯಲ್ಲಿ ಬರೆದಿದ್ರೆ ನಾನು ಮೊದಲೇ ನಿನ್ನನ್ನು ಕರ್ಕೊಂಡು ಬರ್ತಾ ಇರಲಿಲ್ಲ. ಕಾಡಿಗೆ ಪಾಂಡುಕೇಶ್ವರದಲ್ಲಿ ಇದ್ದದವರು ಪ್ರಾರಂಭದಲ್ಲಿ. ನಾನು ಅಲ್ಲಿಂದಲೇ ನಿನ್ನನ್ನು ಕರ್ಕೊಂಡು ಬರ್ತಾ ಇರಲಿಲ್ಲ. ನಿನ್ನ ಹಣೆ ಬರದಲ್ಲಿ ಕಾಡಿನಲ್ಲೇ ಬದುಕುವುದು ಬರ್ದಿದ ಏನು, ಜಾಗ್ರತೆ ಮಾಡಿ ಹೋಗು ಅಂತ ಹೇಳ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಉಪದೇಶ ಮಾಡ್ತಾರೆ. ತನ್ನ ಸೊಸೆ ಬಂದು ನಮಸ್ಕಾರ ಮಾಡಿದಾಗ, ದ್ರೌಪದಿ ನಮಸ್ಕಾರ ಮಾಡಿದಾಗ ಕುಂತಿ ಏನು ಹೇಳ್ತಾಳೆ ಗೊತ್ತುಂಟ? ನಾಹಂ ಸಂದೇಷ್ಟು ವಿಚ್ಚಾಮಿ ಭೂಷಿತಂತೆ ಕುಲದ್ವಯಂ. ದ್ರೌಪದಿ, ನಿನಗೆ ಒಂದು ಮಾತನ್ನು ಕೂಡ ನಾನು ಹೇಳುವುದಿಲ್ಲ. ಯಾಕೆಂತ ಕೇಳಿದರೆ, ನಿನ್ನ ಕೈಯಲ್ಲಿ ನನ್ನ ಮಕ್ಕಳು ಸುಖವಾಗಿರ್ತಾರೆ ಅನ್ನುವ ನಂಬಿಕೆ ನನಗುಂಟು. ನೀನು 2 ವಂಶಗಳನ್ನು ಬೆಳಗಿದಂತಹ ದೊಡ್ಡ ಹೆಣ್ಣು ಅಂತ ತನ್ನ ಸೊಸೆಗೆ ಆಶೀರ್ವಾದ ಮಾಡ್ತಾಳೆ. ಯಾವತ್ತೂ ಕೂಡ ಬಿಟ್ಟುಕೊಡುವುದಿಲ್ಲ. ಕುಂತಿಯಷ್ಟು ಕಷ್ಟ ಅನುಭವಿಸಿದ ಹೆಣ್ಣು ಬಹುಶಃ ಯಾರಿಲ್ಲ ಹೇಳ್ಬೋದು. ಅಷ್ಟೆಲ್ಲ ಅನುಭವಿಸಿದ್ರೂ ಕೂಡ ಅವಳು ಕೊನೆಗೆ ಅವಳ ಹತ್ರ ಕೇಳ್ತಾಳೆ, ನಿನ್ನ ಬದುಕಿನ ದೊಡ್ಡ ಕಷ್ಟ ಯಾವುದು ಅಂತ. ಕುಂತಿ ಏನು ಹೇಳ್ತಾಳೆ ಗೊತ್ತುಂಟ? ನನ್ನ ಗಂಡ ತೀರಿ ಹೋದದ್ದು, ಕಾಡಿಗೆ ಹೋದದ್ದು, ದ್ಯೂತದಲ್ಲಿ ಮಕ್ಕಳು ಸೋತದ್ದು, ಪರಾಕ್ರಮಶಾಲಿಗಳಿಗೆ ಮೋಸ ಆದದ್ದು, ಇದು ಯಾವುದೂ ನನಗೆ ದುಃಖ ಕೊಡುವಂಥದ್ದಲ್ಲ. ಯತ್ರ ಸಾ ಬೃಹತಿ ಶಾಮ, ಅಂತಹ ತುಂಬಿದ ಸಭೆಯಲ್ಲಿ ನನ್ನ ಸೊಸೆಗೆ ಅಪಮಾನ ಮಾಡಿದ್ರಲ್ಲ, ನನ್ನ ಬದುಕಿನ ದೊಡ್ಡ ಕಷ್ಟ ಅದು ಅಂತ. ಒಬ್ಬ ಹೆಣ್ಣಿನ ಕಷ್ಟ ಹೆಣ್ಣಿಗೆ ಮಾತ್ರ ಅರ್ಥ ಆಗ್ತದೆ ಅನ್ನುವ ನಮ್ಮಲ್ಲೊಂದು ಬಳಕೆ ಉಂಟು, ಹೆಣ್ಣಿಲ್ಲದ ಮನೆಗೆ ಹೆಣ್ಣು ಕೊಡಬಾರದು ಅಂತ ಲೋಕದಲ್ಲಿ. ಹಾಗೆ ಹೆಣ್ಣಿನ ಕಷ್ಟ ಅರ್ಥ ಆಗುವಂಥದ್ದು ಹೆಣ್ಣಿಗೆ ಮಾತ್ರ ಅಂತ. ಕುಂತಿ ಕೊನೆಯ ಕಾಲದಲ್ಲಿ ನನ್ನ ಬದುಕಿನ ಅತ್ಯಂತ ಕಷ್ಟ ಯಾವುದು ಕೇಳಿದ್ರೆ, ಆ ದ್ರೌಪದಿಗೆ ಆದ ಅಪಮಾನ ನನಗೆ ಒಪ್ಪಿಸಿಕೊಳ್ಳಿಕ್ಕಾಗುವುದಿಲ್ಲ ಅಂದುಬಿಡ್ತಾಳೆ. ಎಂತಹ ವೇದವ್ಯಾಸರು ಮಹಾಭಾರತದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ರೆ, ಕುಂತಿ ಹೇಳ್ತಾಳೆ, ನನ್ನ ಬದುಕು ಕೃಷ್ಣ ಎಷ್ಟು ಕಷ್ಟ ಆಗಿ ಹೋಗಿದೆ ಅಂತಂದ್ರೆ ಯಾರನ್ನೂ ನಾನು ಬೈಯುವುದಿಲ್ಲ, ಒಬ್ಬನನ್ನು ಮಾತ್ರ ಬೈತೇನೆ ಅಂತ ಹೇಳ್ತಾರೆ. ಪಿತರಂತ್ವೇವ ಗ್ರಹೇಯಂ ನಾತ್ಮಾನಂ ನ ಸುಯೋಧನಂ. ನಮಗೆ ಧೃತರಾಷ್ಟ್ರಾದಿಗಳು ಬೇಕಾದಷ್ಟು ಕಷ್ಟ ಕೊಟ್ಟರು, ನಾನು ಅವನನ್ನು ಬೈಯುವುದಿಲ್ಲ. ನನ್ನ ಹಣೆ ಬರದಲ್ಲಿ ಅನುಭವಿಸ್ಲಿಕ್ಕಿತ್ತು, ನನಗೂ ನಾನು ಹೇಳಿಕೊಳ್ಳುವುದಿಲ್ಲ. ಆದರೆ ಪಿತರಂತ್ವೇವ ಗರ್ಹೇಯಂ, ಇದು ಒಂದು ಮಾತ್ರ ತಂದೆಗೆ ಬೈಯುವುದಳು. ನನ್ನ ಅಪ್ಪನನ್ನು ನಾನು ಬೈತೇನೆ. ಯಾಕೆ? ಯಾವಾಗ ಸಣ್ಣ ಹುಡುಗಿಯಾಗಿ ಕ್ರೀಡಂತೀಂ ಕಂದುಹಸ್ತಿನೀಂ, ಕೈಯಲ್ಲಿ ಚೆಂಡು ಇಟ್ಕೊಂಡು ನಾನು ಆಟ ಆಡ್ತಾ ಇದ್ದೆ. ಅದಾತ್ತು ಕುಂತಿ ಭೋಜಾಯ ಸಖಾ ಸಖ್ಯೆ ಮಹಾತ್ಮನೆ. ಆಗ ಕುಂತಿ ಭೋಜ ಅನ್ನುವಂತಹ ಇವನ ಗೆಳೆಯ ಬಂದು ಕೇಳಿದ, ನನಗೆ ಮಕ್ಕಳಿಲ್ಲ, ಒಂದು ಮಗು ಕೊಡು ಅಂತ. ನನ್ನ ಅಪ್ಪ ತೆಗೆದುಕೊಟ್ಟ. ಯಾರೋ ಒಂದು ಬಂದು ಕೇಳಿದರೆ ಹಣ ಕೊಟ್ಟು ಬಿಡುವ ಹಾಗೆ, ಒಂದು 10,000 ಕೇಳಿದರೆ ನಾವು ಕೊಟ್ಟು ಬಿಡುವ ಹಾಗೆ ಚೆಂಡಿನಲ್ಲಿ ಆಟ ಆಡ್ತಾ ಇದ್ದ ನನ್ನನ್ನು ಮುಂದೆ ಹಿಂದೆ ಯೋಚನೆ ಮಾಡದೆ ಕುಂತಿ ಭೋಜನಿಗೆ ನನ್ನ ಅಪ್ಪ ಕೊಟ್ಟಲ್ಲ, ಅಂತಹ ಅಪ್ಪನನ್ನು ನಾನು ಶಪಿಸ್ತೇನೆ, ಬೈತೇನೆ ಅಂತ ಕುಂತಿ ಕೊನೆಯವರೆಗೂ ಕೂಡ ತನ್ನ ಈ ಕಷ್ಟಕ್ಕೆ ಅಪ್ಪನಿಗೆ ಬೈತಾ ಇರ್ತಾಳೆ. ಹಾಗಾಗಿ ಕೃಷ್ಣ ಪಿತ್ರಾಚ ನಿಗೃತ, ನನ್ನ ಅಪ್ಪ ನನ್ನನ್ನು ದೂರ ಮಾಡಿದ. ಶ್ವಶುರೈಶ್ಚಾಪಿ ಪರಂತಪ, ನನ್ನ ಅತ್ತೆ ಮಾವಂದಿರು ಧೃತರಾಷ್ಟ್ರನನ್ನು ಗಾಂಧಾರಿಯನ್ನು ಅತ್ತೆ ಮಾವ ಅಂತಲೇ ಕರೀತಾ ಇದ್ದದ್ದು ಕುಂತಿ. ಶ್ವಶುರೈಶ್ಚಾಪಿ ಪರಂತಪ, ನನ್ನ ಅತ್ತೆ ಮಾವಂದಿರು ನನ್ನನ್ನು, ನನ್ನ ಮಕ್ಕಳನ್ನು ದೂರ ಮಾಡಿದ್ರು. ಅತ್ಯಂತ ದುಃಖಿತ ಕೃಷ್ಣ ಕಿಂಜೀವಿತ ಫಲಮ್ಮಮ, ಬದುಕಿನಲ್ಲಿ ಪೂರ್ತಿ ಕಷ್ಟವನ್ನೇ ಅನುಭವಿಸಿದೆ. ಈ ಕುಂತಿಯ ಬದುಕಿಗೆ ಸಾರ್ಥಕತೆ ಏನು ಅಂತ ಕೃಷ್ಣನನ್ನು ಕೇಳ್ತಾಳೆ. ಎಲ್ಲ ಮಹಾಭಾರತ ಯುದ್ಧ ಮುಗಿತದೆ, ಸಿಂಹಾಸನದಲ್ಲಿ ಯುಧಿಷ್ಠಿರ ಕೂತ್ಕೊಳ್ತಾನೆ. ಧೃತರಾಷ್ಟ್ರ, ಗಾಂಧಾರಿ, ವಿದುರ ಇನ್ನು ನಾಡಿನ ವಾಸ ಸಾಕು ಅಂತ ಕಾಡಿಗೆ ಹೊರಟು ನಿಲ್ತಾರೆ. ವಾನಪ್ರಸ್ಥಕ್ಕೆ ಹೊರಟು ನಿಂತಾಗ ಅವರು 3 ಜೊತೆಗೆ ಕುಂತಿಯು ಹೊರಟು ನಿಲ್ತಾರೆ. ನಮ್ದಿದ್ರೆ ನಮಗೆ ಕುಂತಿಯು ಹೊರಟು ನಿಲ್ತಾಳೆ. ಪಾಂಡವರು ಬಂದು ಧರ್ಮರಾಜ ಕುಂತಿಯ ಕಾಲು ಹಿಡಿತಾನೆ. ಅಮ್ಮ, ಹುಟ್ಟಿನಿಂದ ಆರಂಭಿಸಿ ಇವತ್ತಿನವರೆಗೆ ನಿನಗೆ ಖುಷಿ ಕೊಡುವ ಯೋಗವೇ ನಮಗೆ ಸಿಗಲಿಲ್ಲ. ಎಲ್ಲ ಮಕ್ಕಳಿಗೂ ಅಪ್ಪ ಅಮ್ಮನನ್ನು ಚಂದದಲ್ಲಿ ನೋಡ್ಕೊಳ್ಬೇಕು ಅಂತ ಸಹಜ ಭಾವನೆ ಇರ್ತದೆ. ನಮ್ಮ ಬದುಕಿನಲ್ಲಿ ನಮಗೆ ಅಂತಹ ಒಂದು ಭಾಗ್ಯವೇ ಸಿಗಲಿಲ್ಲ. ಎಲ್ಲ ಯುದ್ಧ ಆಯಿತು, ರಾಜ್ಯ ಸಿಕ್ಕಿತು, ಸಿಂಹಾಸನದಲ್ಲಿ ಕೂತಿದ್ದೇವೆ. ಈಗ ನೀನು ರಾಜಮಾತೆಯಾಗಿ ಸಂತೋಷದಿಂದ ರಾಜ್ಯದಲ್ಲಿ ಇರುವ ಈ ಹೊತ್ತಿಗೆ ಕಾಡಿಗೆ ಹೋಗುವಂತಹ ಈ ಬುದ್ಧಿ ನಿನಗೆ ಯಾಕೆ ಬಂತು ಅಂತ ಧರ್ಮರಾಜ ಕುಂತಿ ಹತ್ರ ಕೇಳ್ತಾನೆ. ಕುಂತಿ ಏನು ಹೇಳ್ತಾಳೆ ಗೊತ್ತುಂಟು? ನನಗೆ
ರಾಜಮಾತೆಯಾಗಿ ಹಸ್ತಿನಾಪುರದ ಸಿಂಹಾಸನದ ಸಮೀಪದಲ್ಲಿ ಕೂತ್ಕೊಳ್ಬೇಕು ಅನ್ನುವಂತಹ ಆಸೆ ಬದುಕಿನಲ್ಲಿ ಯಾವತ್ತೂ ಇರಲಿಲ್ಲ. ನನ್ನ ಮಕ್ಕಳು ಹೇಡಿಗಳಲ್ಲ ಅಂತ ಸಮಾಜಕ್ಕೆ ತೋರಿಸ್ಬೇಕಿತ್ತು. ಅದು ಆಯ್ತು. ಧರ್ಮೇತೆ ದೀಯತಾಂ ಬುದ್ಧಿ ಮನಸ್ಸು ಮಹದಸ್ತು ಚ. ನಿಮಗೆ ಒಳ್ಳೆಯ ಮನಸ್ಸು ಹೊಂದಿಕೊಳ್ಳಿ, ಧರ್ಮ ಮಾರ್ಗವನ್ನು ಬಿಟ್ಟು ಹೋಗಬೇಡಿ ಅಂತ ಹೇಳಿ ಎಲ್ಲ ರಾಜ್ಯವನ್ನು, ಮಕ್ಕಳನ್ನು, ಸೊಸೆಯನ್ನು ಬಿಟ್ಟು ಕುಂತಿ ಗಾಂಧಾರಿ ಧೃತರಾಷ್ಟ್ರನ ಜೊತೆಗೆ ಕಾಡಿಗೆ ಹೋಗಿ ಕಾಡಿನಲ್ಲಿ ದೇಹ ತ್ಯಾಗ ಮಾಡ್ತಾಳೆ. ಎಂತಹ ಪಾತ್ರ ವೇದವ್ಯಾಸರು ನಿರ್ಮಾಣ ಮಾಡಿತ್ತು, ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಪಾತ್ರಗಳು ಕೂಡ ಅನ್ಯಾದೃಶವಾದಂತಹ ಪಾತ್ರಗಳು. ಅದು ಕೊಡುವ ಜೀವನ ಸಂದೇಶ, ಅದು ಅನುಭವಿಸಿದ ಕಷ್ಟ, ಊಹಾತೀತವಾದ ರೀತಿಯಲ್ಲಿ ಆ ಸೂಕ್ಷ್ಮಗಳನ್ನು ವೇದವ್ಯಾಸರು ಮುಂದೆ ಇಡ್ತಾರೆ. ಭೀಷ್ಮ ಪುಣ್ಯಾತ್ಮ ಮದುವೆಯಾಗಲಿಲ್ಲ. ಅವ ಮದುವೆ ಮಾಡಿದ್ದೆಲ್ಲ ಫೈಲೇ. ಜಾತಕ ನೋಡಿದ್ದು ಒಂದು ಸರಿಯಾಗಿಲ್ಲ. ಯಾರ್ಯಾರನ್ನೆಲ್ಲ ಮದುವೆ ಮಾಡಿದ ಎಲ್ಲ ಅಟ್ಟರ್ ಫೈಲ್, ಒಂದು ಸರಿಯಾಗಲಿಲ್ಲ. ಹಾಗಾಗಿ ಇಷ್ಟ ಇಲ್ಲದ ಹೆಂಗಸರನ್ನು ತನ್ನ ಪರಾಕ್ರಮದಿಂದ ತಂದು ಮದುವೆ ಮಾಡಿ ಒಟ್ಟಿಗಿಟ್ಟು ಎಲ್ಲ ಮಾಡಿ ಏನಾದ್ರೂ ಕೂಡ ಯಾವ ಮದುವೆಯೂ ಕೂಡ ಸಕ್ಸಸ್ ಅಂತ ಆಗಲೇ ಇಲ್ಲ. ಒಂದು ಸರಿಯಾಗಿದೆ. ಕುಂತಿಯನ್ನು ನಾವು ಮಾಡಿದ್ದಲ್ಲ, ಮಾದ್ರಿಯನ್ನು ಮಾಡಿ ಫೇಲ್ ಆಯ್ತು. ಅಲ್ಲ, ಕುಂತಿಯನ್ನು ಅಲ್ಲಿ ಹೋಗಿ ಮಾಡಿದ್ದಲ್ಲ, ಅದದ್ದು ಅದೊಂದು ಸರಿಯಾದ ಹೌದು, ಮಾಡದೇ ಇದ್ದದ್ರಿ. ಅದರಲ್ಲಿ ಆಗ ನಾನಿನ್ನು ತುಂಬ ಸಣ್ಣ ವಯಸ್ಸಿನಲ್ಲಿ ಮಹಾಭಾರತದ ಉಪನ್ಯಾಸಗಳನ್ನು ಕೇಳ್ತಾ ಇದ್ದೆ. ಈ ಅಂಬೆಯನ್ನು ತರ್ತಾನೆ ಬಲಾತ್ಕಾರದಿಂದ, ತನ್ನ ಭುಜಬಲದಿಂದ ತರ್ತಾನೆ. ಮೂವರನ್ನು ತರ್ತಾನೆ. ಅದರಲ್ಲಿ ಅಂಬೆ ಹೇಳ್ತಾನೆ, ನಾನು ಸಾಲ್ವರಾಜನನ್ನು ಪ್ರೀತಿಸ್ತಾ ಇದ್ದೇನೆ, ಇಲ್ಲಿಗೆ ಸಾಧ್ಯ ಇಲ್ಲ ಅಂತ ವಾಪಸ್ ಕಳಿಸ್ತಾನೆ. ವಾಪಸ್ ಕಳಿಸಿದ್ರೆ ಅವ ಮದುವೆ ಆಗ್ಲಿಕ್ಕೆ ಒಪ್ಪಿಕೊಳ್ಳುತ್ತೆ. ಅವನಿಗೆ ಈಗೋ ಹರ್ಟ್ ಆಗ್ತದೆ. ನಾನು ಒಬ್ಬ ರಾಜ, ಇನ್ನೊಬ್ಬ ರಾಜ ನನ್ನ ಕಣ್ಣ ಮುಂದೆ ಅಪಹಾರ ಮಾಡಿಕೊಂಡು ಹೋದದ್ದನ್ನು ವಾಪಸ್ ಆಗಿದ್ದು ನೋಡಿ. ಅವರ ಪ್ರೀತಿ ಯಾವ ರೀತಿಯಲ್ಲಿ ಇತ್ತು ಅಂತ ಅರ್ಥ ಆಗುದಿಲ್ಲ. ಹಾಗಾದ್ರೆ ಇವಳು ವಾಪಸ್ ಬರ್ತಾಳೆ, ಭೀಷ್ಮ ನೀನೇ ಮದುವೆ ಆಗ. ಅಲ್ಲ, ಪ್ರೀತಿ ಅನ್ನುವಂಥದ್ದು ಅಷ್ಟು ಪಕ್ಕ ಬಿಡ್ಲಿಕ್ಕೆ ಆಗ್ತದಾಗಲೇ ಆಶ್ಚರ್ಯ ಆಗ್ತದೆ. ಯಾರು ಬೇಡ ನನಗೆ, ನೀನು ಮದುವೆ. ಭೀಷ್ಮ ಕೇಳುವುದಿಲ್ಲ. ತನ್ನನ್ನು ಪ್ರೀತಿಸಿದವನೂ ಮದುವೆ ಆಗಲಿಲ್ಲ, ಯಾರು ತನ್ನನ್ನು ಹೊತ್ತು ತಂದ ಅವನು ಮದುವೆ ಆಗಲಿಲ್ಲ. ಈ ಅತಂತ್ರ ಪರಿಸ್ಥಿತಿಯ ಹೇಗೆ ನಿರ್ಮಾಣ ಆಗ್ತದೆ ಕೇಳಿದ್ರೆ, ಅಂಬೆ ತಾನು ಬೆಂಕಿಯಲ್ಲಿ ಬಿದ್ದು ಪ್ರಾಣ ಬಿಡ್ತಾಳೆ. ತುಂಬ ಪ್ರಸಿದ್ಧ ಕಥೆ. ಈಗ ಯಾವ ಭಾಗ ಹೇಳ್ತಾ ಇದ್ದೇನೆ ಮಹಾಭಾರತದ್ದಲ್ಲ, ನಾನು ಕೇಳಿದ್ದು, ಅದು ಯಾರು ಹೇಳಿದ್ದು ಅಂತ ನನಗೆ ಗೊತ್ತಿಲ್ಲ. ಹೀಗೆ ಭೀಷ್ಮನಿಗೆ ಮತ್ತೆ ಅಂಬೆಗೆ ತುಂಬ ಸಂವಾದ ಆಗ್ತದೆ. ಯಾವುದಕ್ಕೂ ಭೀಷ್ಮ ಕೊನೆಗೆ ಒಪ್ಪುವುದಿಲ್ಲ. ಕೊನೆಗೆ ಅಂಬೆ ನಿರ್ಣಯ ಮಾಡ್ತಾಳೆ, ನನ್ನ ಬದುಕಿಗಿನ್ನು ಅರ್ಥ ಇಲ್ಲ, ನಾನು ಪ್ರೀತಿಸಿದವನು ಸಿಗ್ಲಿಲ್ಲ, ತನ್ನನ್ನು ಹೊತ್ತು ತಂದವನು ಮದುವೆ ಆಗ್ತಾ ಇಲ್ಲ, ಹಾಗಾಗಿ ನನ್ನ ಬದುಕಿನಲ್ಲಿ ಇಂದು ಒಂದೇ ಗತಿ, ಮರಣ ಮಾತ್ರ ಅಂತ ಹೇಳಿ ಬೆಂಕಿಗೆ ಹಾರಲಿಕ್ಕೆ ಸಿದ್ಧಳಾಗ್ತಾಳೆ. ದೊಡ್ಡ ಬೆಂಕಿ ಉರಿತದೆ, ಅಂಬೆ ಬೆಂಕಿಗೆ ಹಾರತಾಳಂತೆ. ಬೆಂಕಿಗೆ ಹಾರುವಾಗ ಎದುರಿನಲ್ಲಿ ಭೀಷ್ಮ ಪರಿವಾರ ಎಲ್ಲ ನೋಡ್ತಾ ಉಂಟಂತೆ. ಬೆಂಕಿಯಲ್ಲಿ ಬೇಯ್ತಾ ಇರುವಂತಹ ಅಂಬೆ ಹೇಳ್ತಾಳಂತೆ, ಭೀಷ್ಮ, ಏನೂ ತಪ್ಪು ಮಾಡದ ನನ್ನನ್ನು ಅಪಹಾರ ಮಾಡಿಕೊಂಡು ಬಂದು ಅತ್ಲಾಗೆ ನನ್ನನ್ನು ಪ್ರೀತಿಸಿದ ಗಂಡನೂ ಇಲ್ಲ, ಇತ್ಲಾಗೆ ನಾನು ಆಶ್ರಯಿಸಬೇಕಾದಂತಹ ಗಂಡನೂ ಇಲ್ಲ ಅನ್ನುವಂತಹ ಮಧ್ಯದ ಪರಿಸ್ಥಿತಿಯಲ್ಲಿ ನನ್ನನ್ನು ಬಿಟ್ಟು ನನ್ನ ಸಾವಿಗೆ ಕಾರಣನಾಗ್ತಾ ಇದೆಯಲ್ವ, ನೋಡು ಭೀಷ್ಮ, ಬೆಂಕಿಯಲ್ಲಿ ಬೀಳ್ತಾ ಇದ್ದೇನೆ, ಬೆಂಕಿ ನನ್ನ ಕಾಲನ್ನು ಸುಡುತ್ತಾ ಉಂಟು, ನಿನ್ನ ವಂಶಕ್ಕೆ ಯಾರೆಲ್ಲ ಹೆಣ್ಣು ಮಕ್ಕಳು ಕಾಲಿಟ್ಟು ಬರ್ತಾರೆ ಅವರೆಲ್ಲರ ಬದುಕು ನಾಶ ಆಗಲಿ. ಭೀಷ್ಮ, ಬೆಂಕಿ ಇನ್ನಷ್ಟು ಮೇಲೆ ಮೇಲೆ ಬರ್ತಾ ಉಂಟು, ನನ್ನ ತೊಡೆಗಳನ್ನು ಸುಡ್ತಾ ಉಂಟು, ನಿನ್ನ ವಂಶ ಪರಂಪರೆಯಲ್ಲಿ ತೊಡೆ ಮುರಿದುಕೊಂಡು ಸಾಯುವಂತಹ ಪ್ರಸಂಗ ನಿರ್ಮಾಣ ಆಗಲಿ ಹೇಳ್ತಾಳೆ. ನೋಡು ಭೀಷ್ಮ, ಬೆಂಕಿ ಇನ್ನಷ್ಟು ಮೇಲೆ ಬಂದಿದೆ, ನನ್ನ ಎದೆಯನ್ನು ಸುಡ್ತಾ ಉಂಟು, ಶಲ್ಯನನ್ನು ಮದುವೆಯಾಗಿ ಬದುಕುವಂತಹ ಕನಸನ್ನು ಕಟ್ಟಿಕೊಂಡಿದ್ದೆ ನಾನು, ಅಂತಹ ಎದೆಯನ್ನು ಬೆಂಕಿ ಸುಡ್ತಾ ಉಂಟು. ಭೀಷ್ಮ, ನಿನ್ನ ವಂಶದಲ್ಲಿ ಎದೆಯನ್ನು ಬಗೆದುಕೊಂಡು ಸಾಯುವಂತಹ ಸ್ಥಿತಿ ಬರಲಿ, ಬೆಂಕಿ ಇನ್ನಷ್ಟು ಮೇಲೆ ಬಂದು ಭೀಷ್ಮ, ನನ್ನ ಕಣ್ಣು ನನ್ನ ಮುಖವನ್ನು ಸುಡ್ತಾ ಉಂಟು, ಪ್ರಪಂಚವನ್ನು ನೋಡುವ ಯೋಗ ನನ್ನಿಂದ ದೂರ ಹೋಗ್ತಾ ಉಂಟು, ನಿನ್ನ ಪರಂಪರೆಯಲ್ಲಿ ಕೂಡ ಅಂಧ ಪರಂಪರೆ ಹುಟ್ಟಿ ಬರಲಿ ಅಂತ ಶಾಪ ಕೊಡ್ತಾಳೆ ಅಂತ ಒಬ್ಬ ಕವಿ ಬರೆದದ್ದು. ಮಹಾಭಾರತದ್ದಲ್ಲ. ಶಶಿಕಾಂತ ಶೆಟ್ಟಿ ಹೇಳ್ತಾನೆ. ಹೌದಾ? ಹೀಗೆ ಇಂತಹ ಅನೇಕ ಭಾಗಗಳು, ಇದನ್ನೆಲ್ಲ ದಾಟಿ ಬಂದವ ಭೀಷ್ಮ. ಆ ಕಾಲದಲ್ಲಿ ಇದ್ದಂತಹ ದೊಡ್ಡ ಜ್ಞಾನಿಯೂ ಹೌದು, ದೊಡ್ಡ ಪರಾಕ್ರಮಿಯೂ ಹೌದು. ಆದರೆ ಯಾವಾಗ ಅಷ್ಟು ದೊಡ್ಡ ಸಭೆಯಲ್ಲಿ ದ್ರೌಪದಿಗೆ ಅಪಮಾನ ಆಗಿತ್ತು, ಭೀಷ್ಮನನ್ನು ಕೇಳಿದ್ರೆ ಒಂದು ಮಾತು ಭೀಷ್ಮ ಆಡೋದಿಲ್ಲ.
ಏನಾಗಿ ಹೋಯಿತು? ಪ್ರಶ್ನೆಗೆ ಉತ್ತರವೇ ಸಿಕ್ಕುವುದಿಲ್ಲ. ಅಷ್ಟು ದೊಡ್ಡ ಸಭೆ. ದ್ರೌಪದಿ ಕರೆದು ಕೇಳ್ತಾಳೆ, ಇಲ್ಲಿ ನೀವೆಲ್ಲ ಇದ್ದೀರಿ, ದ್ರೋಣಶ್ಚ ಭೀಷ್ಮಶ್ಚ ಇವರೆಲ್ಲ ಬಂದು ಕೂತಿದ್ದೀರಲ್ವಾ, ನಿಮ್ಗೆಲ್ಲ ನಾನು ಇವ ಮಾಡ್ತಾ ಇರುವುದು ಸರಿಯಾ ಕಾಣ್ತದ ಅಂತ ಕೇಳಿದಾಗ ಅವ ಹೇಳ್ತಾನೆ, ಉಕ್ತಂ ಜಿತೋಸ್ಮೀತಿ ಚ ಪಾಂಡವೇನ ತಸ್ಮಾನ್ನ ಶಕ್ನೋಮಿ ವಿವೇಕ್ತು ಎಂತದ್ದು. ತ್ಯಜೇತ ಸರ್ವಾಂ ಪೃಥಿವೀಂ ಸಮೃದ್ಧಾಂ ಯುಧಿಷ್ಠಿರೋ ಧರ್ಮ ಮತೋ ನ ಜಹ್ಯಾತ್. ಇಡೀ ಸಮೃದ್ಧವಾದ ಭೂಮಂಡಲವನ್ನು ಬೇಕಾದರೆ ಧರ್ಮರಾಜ ಬಿಡ್ತಾನೆ, ಧರ್ಮವನ್ನು ಬಿಡುವಂಥವನಲ್ಲ. ಉಕ್ತಂ ಜಿತೋಸ್ಮೀತಿ ಚ ಪಾಂಡವೇನ, ಅವನೇ ಹೇಳಿ ಆಯ್ತು ನಾನು ಸೋತಿದ್ದೇನೆ ಅಂತ, ಹಾಗಾಗಿ ಇದರ ಬಗ್ಗೆ ನನಗೆ ಹೇಳಲಿಕ್ಕಾಗುವುದಿಲ್ಲ, ಸಾರಿ ಅಂತ. ಅಷ್ಟು ದೊಡ್ಡ ಸಭೆಯಲ್ಲಿ ದ್ರೌಪದಿಗೆ ಅಪಮಾನ ಆಗುವಾಗಲೂ ಕೂಡ ಭೀಷ್ಮ ಒಂದು ಮಾತು ಆಡದೆ ಹೋಗಿಬಿಟ್ಟರು, ಶಾಶ್ವತವಾಗಿ ಉಳಿದು ಬಿಡ್ತದೆ. ಇದಕ್ಕೆ ಕೃಷ್ಣ ಮತ್ತೆ ಅವರ ವಿಷಯದಲ್ಲಿ ರಿವೆಂಜ್ ತಗೊಳ್ತಾನೆ, ಅದು ಮುಂದೆ ಬರುವಂತಹ ಭಾಗಗಳು. ಈಗ ಸಾಮರ್ಥ್ಯ ಇಲ್ಲ ಅಂತಲ್ಲ, ರಾಜಸೂಯ ಯಾಗ ಎಲ್ಲ ಮುಗಿದು ಇವನಿಗೆ ಕೊನೆಗೆ ಅಗ್ರಪೂಜೆ ಯಾರಿಗೆ ಕೊಡಬೇಕು ಅನ್ನುವ ಪ್ರಸಂಗದಲ್ಲಿ ಭೀಷ್ಮ ಹೇಳುವಂಥದ್ದು ಕೃಷ್ಣನಿಗೆ ಅಗ್ರಪೂಜೆ ಕೊಡಬೇಕು ಅಂತ. ಆಗ ಶಿಶುಪಾಲ ಸರ್ವಾತ್ಮನ ವಿರೋಧ ಮಾಡ್ತಾನೆ, ಇವನಿಗೆ ಕೊಡಬಾರದು, ಎಲ್ಲ ರಾಜರಿಗೆ ಕೊಡಿ, ಅವರಿಗೆ ಕೊಡಿ, ಇವ ಒಬ್ಬ ದನ ಕಾಯುವಂತಹ ಈ ಹುಡುಗನಿಗೆ ಅಗ್ರಪೂಜೆ ಕೊಡುವುದು ಅಂತ ಹೇಳಿದರೆ ಏನು, ಭೀಷ್ಮರಿಗೆ ತಲೆಕೆಟ್ಟಿದೆ ಅಂತ ಹೇಳುವಾಗ ಆಗ ಶಿಶುಪಾಲನಿಗೆ ಭೀಷ್ಮ ಬೈಯುವ ಕ್ರಮ ನೋಡಬೇಕು. ಆ ವಯಸ್ಸಾದರೂ ಕೂಡ ನನ್ನ ಪರಾಕ್ರಮದ ಮುಂದೆ ನಿಮ್ಮನ್ನು ಕಿರುಬೆರಳಿನಿಂದಲೂ ಕೂಡ ನಾನು ನಿಮ್ಮನ್ನು ಎಣಿಸುವುದಿಲ್ಲ ಅಂತ ಹೇಳಿ ಅವರನ್ನೆಲ್ಲ ತೆಪ್ಪಗೆ ಕೂತ್ಕೊಳ್ಳಿಸಿದಂತಹ ಭೀಷ್ಮ ದ್ರೌಪದಿಗೆ ಅಪಮಾನ ಆದಾಗ ಒಂದು ಮಾತಾಡಲಿಲ್ಲ. ಇಂತಹ ಅದ್ಭುತವಾದಂತಹ ಭೀಮನ ಪಾತ್ರವನ್ನು ವೇದವ್ಯಾಸರು ನಮಗೆ ಕಟ್ಟಿಕೊಡ್ತಾರೆ. ಗಾಂಧಾರಿ ಎಲ್ಲ ಇದ್ದದ್ದು ದುರ್ಯೋಧನನ ಧೃತರಾಷ್ಟ್ರನ ಸಾಹಚರ್ಯದಲ್ಲಿಯೇ, ಯಾವತ್ತೂ ಕೂಡ ಅವರ ಸಾಹಚರ್ಯವನ್ನು ಬಿಟ್ಟು ಹೊರಗೆ ಬಂದ ಹೆಣ್ಣೆ ಅಲ್ಲವಳು. ಆದರೆ ಅದ್ಭುತವಾದಂತಹ ಧರ್ಮನಿಷ್ಠೆ. ಅವಳು ಮಹಾಭಾರತವನ್ನು ಅಧ್ಯಯನ ಮಾಡಿದಾಗ ಅವಳು ಮಾಡಿದ ಒಂದೇ ಒಂದು ತಪ್ಪು ಹೇಳಿದರೆ ಶಕುನಿಯನ್ನು ಒಟ್ಟಿಗೆ ಕರ್ಕೊಂಡು ಬಂದು ಇಟ್ಟುಕೊಂಡದ್ದು. ಅದು ಬಿಟ್ಟರೆ ಗಾಂಧಾರಿಯ ಯಾವ ತಪ್ಪನ್ನು ಕೂಡ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಮಹಿಳೆಯಾಗಿ ಕಾಣ್ತಾಳೆ. ನಂಬಿದ್ರೆ ನಂಬಿ, ಮಹಾಭಾರತದ ಎಲ್ಲ ದಿನದ ಯುದ್ಧದಲ್ಲಿ ದುರ್ಯೋಧನ ಅಮ್ಮನಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ದಂತೆ ನಿತ್ಯ. ಯಾಕೆ? ಒಂದು ಪಂಚಾಕ್ಷರ ಮಂತ್ರವನ್ನು ಹೇಳಿ ಆಶೀರ್ವಾದ ಮಾಡಮ್ಮ ಅಂತ. ಏನು? ಜಯೋಸ್ತು ತವ, ಪಂಚಾಕ್ಷರ ಮಂತ್ರ, ಇದನ್ನು ಹೇಳಿ ಆಶೀರ್ವಾದ ಮಾಡುವಂತ ನಿತ್ಯ ಗಾಂಧಾರಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ದಂತೆ. ಒಂದು ದಿನವೂ ಕೂಡ ಗಾಂಧಾರಿ ನಿನಗೆ ಜಯ ಆಗಲಿ ಅಂತ ಹೇಳಿ, ಯಥೋ ಧರ್ಮ ತಥೋ ಜಯ, ಎಲ್ಲಿ ಧರ್ಮ ಉಂಟು ಅಲ್ಲಿ ಜಯ ಆಗಲಿ, ನಿನಗೆ ಜಯ ಆಗಲಿ ಅಂತ ನಾನು ಹೇಳುವುದಿಲ್ಲ. ಒಂದು ದಿವಸವೂ ತನ್ನ ಮಗನ ಬಗ್ಗೆ ಅವಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಲ್ಲ. ತುಂಬ ಕುತೂಹಲ ಅಂಶಗಳನ್ನು ವೇದವ್ಯಾಸರು ಹೇಳ್ತಾರೆ. ಈ ದ್ರೌಪದಿ ಆಗಿನ ಕಾಲದ ತುಂಬ ಸುಂದರ ಹೆಣ್ಮಗಳು. ಪಾಂಡವರಿಗೆ ಅವಳ ಜೊತೆಗೆ ಮದುವೆ ಆಗ್ತದೆ. ಮದುವೆಯಾಗಿ ನಮಸ್ಕಾರ ಮಾಡಲಿಕ್ಕೆ ಕರ್ಕೊಂಡು ಬರ್ತಾರೆ. ಕುಂತಿ ಗಾಂಧಾರಿ ಹತ್ರ ಹೇಳ್ತಾಳೆ, ಅಕ್ಕ ಸೊಸೆ ಬಂದಿದ್ದಾಳೆ. ಯಾರು? ದ್ರೌಪದಿಯ? ಹೌದು. ಮೆಲ್ಲ ಹೇಳ್ತಾಳಂತೆ ಗಾಂಧಾರಿ, ನೋಡು ಕುಂತಿ, ಕೇಳಿದ್ದೇನೆ ನಾನು, ನಿನ್ನ ಸೊಸೆ ಜಗತ್ತಿನಲ್ಲೆಲ್ಲ ಇರುವ ಸುಂದರಿಯರಿಗಿಂತಲೂ ಸುಂದರಿಯಂತೆ, ಭಾರಿ ಚಂದದ ಹೆಣ್ಣಂತೆ. ನನ್ನ ಮಗನ ಕಣ್ಣು ಬೀಳದ ಹಾಗೆ ನೋಡಿಕೊಳ್ಳ ಅವ ಕೆಟ್ಟ ಹೆಣ್ಮರುಳ, ಒಳ್ಳೆಯವಲ್ಲ. ಅವನ ಕಣ್ಣು ನಿನ್ನ ಸೊಸೆಯ ಮೇಲೆ ಬೀಳದ. ಇದು ಗಾಂಧಾರಿ ಹೇಳುದು ತನ್ನ ಮಗನ ಬಗ್ಗೆ ಹೇಳುವಂಥ ಎಷ್ಟು ಉದಾತ್ತವಾದಂತಹ ಭಾವನೆ ಇರಬೇಕು ನೋಡಿ. ನನ್ನ ಮಗನ ಕಣ್ಣು ಬೀಳದ ಹಾಗೆ ನಿನ್ನ ಸೊಸೆಯನ್ನು ಜಾಗ್ರತೆ ಮಾಡುವಂತ ಗಾಂಧಾರಿ ಹೇಳ್ತಾಳೆ. ಕೊನೆಗೆ ದ್ಯೂತದಲ್ಲೆಲ್ಲ ಆಗಿ ದೊಡ್ಡ ರಗಳೆ ಆಗುವಾಗ ತನ್ನ ಗಂಡನಿಗೆ ಬೈದು ಬಿಡ್ತಾಳೆ. ತ್ವಂಘ್ಯೇ ಮಾತ್ರ ಭೃಶಂ ಗರ್ಕ್ಯ ಧೃತರಾಷ್ಟ್ರ ಸುತಪ್ರಿಯ. ಇದೆಲ್ಲದಕ್ಕೂ ಮೂಲ ಕಾರಣ ನೀನು. ನಿನ್ನಿಂದಾಗಿ ಆ ಮಕ್ಕಳನ್ನು ತಲೆಯ ಮೇಲೆ ಹೊತ್ತು ತಿರುಗಾಡಿದ ಫಲವನ್ನು ನೀನು ಅನುಭವಿಸ್ತಿ ಅಂತ ಗಾಂಧಾರಿ ತನ್ನ ಗಂಡನಿಗೆ ತನ್ನ ಮುಂದೆ ಬೈತಾಳೆ. ದ್ರೌಪದಿ ಗಾಂಧಾರಿಯರೆಲ್ಲ, ದ್ರೌಪದಿ, ಪಾಂಡವರು, ಕೃಷ್ಣ ಎಲ್ಲ ಧೃತರಾಷ್ಟ್ರ ಮತ್ತೆ ಗಾಂಧಾರಿಗೆ ನಮಸ್ಕಾರ ಮಾಡಲಿಕ್ಕೆ ಬರ್ತಾರೆ. ಆಗ ದ್ರೌಪದಿಯ 5 ಜನ ಮಕ್ಕಳನ್ನು ಅಶ್ವತ್ಥಾಮಾಚಾರ್ಯರು ಕತ್ತಲಿನಲ್ಲಿ ಸಂಹಾರ ಮಾಡಿದ್ದೆಲ್ಲ ಮುಗ್ದಿರ್ತದೆ. ಗಾಂಧಾರಿ ದ್ರೌಪದಿಗೆ ಸಮಾಧಾನ ಮಾಡ್ತಾಳಂತೆ. 5 ಮಕ್ಕಳನ್ನು ಕಳ್ಕೊಂಡು ದುಃಖ ಪಡ್ತಾ ಇದ್ದೀನಿ, ನನಗೆ ಗೊತ್ತಾಗ್ತದೆ, ಆದರೆ ಸಮಾಧಾನ ಮಾಡಿಕೊಡು, ನಾನು 100 ಕಳ್ಕೊಂಡಿದ್ದೇನೆ ಅಂತ. ನೀನು 5, ನಾನು 100 ಕಳ್ಕೊಂಡಿದ್ದೇನೆ, ಸಮಾಧಾನ ಮಾಡಿಕೊಳ್ಳು ಅಂತ ಗಾಂಧಾರಿ ದ್ರೌಪದಿಗೆ ಸಮಾಧಾನ ಹೇಳ್ತಾಳೆ.
ಒಬ್ಬೊಬ್ಬರು ಬಂದು ನಮಸ್ಕಾರ ಮಾಡ್ತಾರೆ. ಭೀಮಸೇನ ನಮಸ್ಕಾರ ಮಾಡ್ತಾರೆ. ಭೀಮಸೇನ ನಮಸ್ಕಾರ ಮಾಡಿದಾಗ ಗಾಂಧಾರಿ ಹೇಳ್ತಾಳೆ, ಭೀಮ, ನನ್ನ ಮಕ್ಕಳನ್ನೆಲ್ಲ ಕೊಂದಿಯಂತೆ. ದಿವಸ ದಿವಸ ಕತೆ ಕೇಳ್ತಾ ಇದ್ದೆ. ಹೌದಮ್ಮ, ಕೊಂದೆ. ಅಲ್ಲ ಭೀಮ, ನನ್ನ ಗಂಡನಿಗೆ ಕಣ್ಣಿಲ್ಲ, ನನ್ನ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡಿದ್ದೇವೆ. ಕಥಂ ಅಂಧದ್ವಯಸ್ಯಾಸ್ಯ ಯಷ್ಟಿರೇಖಾನ ವರ್ಜಿತ. ಈ ಕಣ್ಣು ಕಾಣದ ಕುರುಡು ಮುದುಕ ಮುದುಕಿಯರಿಗೆ ಕೊನೆಯ ಕಾಲದಲ್ಲಿ ಒಂದು ದಂಟೆಯ ಹಾಗೆ ಒಂದು ಮಗನನ್ನಾದ್ರೂ ಉಳಿಸ್ಬೋದಿತ್ತಲ್ಲ ಅಂತ. ಊರುಗೋಲ ಕಥಂ ಅಂಧದ್ವಯಸ್ಯಾಸ್ಯ ಯಷ್ಟಿರೇಖಾನ ವರ್ಜಿತ. ಒಂದು ದಂಟೆಯನ್ನಾದ್ರೂ, ಊರುಗೋಲು ನಮ್ಮಲ್ಲಿ ಮುದುಕರಿಗೆ ಒಂದು ದಂಟೆ ಅಂತ ಕರೀತಾರೆ, ಒಂದು ಮಗನನ್ನಾದ್ರೂ ಉಳಿಸ್ಬೋದಿತ್ತಲ್ಲ. ಭೀಮಸೇನ ಹೇಳ್ತಾನಂತೆ, ಅಮ್ಮ, ಒಬ್ರು ಒಳ್ಳೆಯವರು ಇರಲಿಲ್ಲ, ಹೇಗೆ ಉಳಿಸೋದು? ಒಳ್ಳೆಯವ ಒಬ್ಬ ಆದ್ರೆ ಇದ್ರೆ ನಾನು ಉಳಿಸ್ತಾ ಇದ್ದೆ, ಎಲ್ಲ ತೆಗೆದು ಹಾಕಿದವರೇ ಇದ್ದದ್ದು, ಕೊಡ್ಬೇಕು. ಸರಿ ಅಲ್ಲ, ದುಶ್ಯಾಸನನನ್ನು ಕೊಂದದ್ದು ಸರಿ, ಆದರೆ ಕೊಂದು ಆ ರಕ್ತವನ್ನೆಲ್ಲ ಕುಡಿದು ಇದೆಲ್ಲ ಕ್ಷತ್ರಿಯರಿಗೆ ಹೇಳಿದ ಧರ್ಮವ ಭೀಮ? ತಪ್ಪು ಮಾಡಿದ್ದೆ. ಅಮ್ಮ, ಹಾಗಲ್ಲ, ನಾನು ರಕ್ತ ಕುಡಿಲಿಲ್ಲ, ಇದೊಂದು ಯುದ್ಧ ತಂತ್ರ. ನಾನು ಆ ರೀತಿಯಲ್ಲಿ ಆ ಪ್ರಸಂಗದಲ್ಲಿ ತೋರಿಸಿದ್ರಿಂದಾಗಿ ಇಡೀ ಸೈನ್ಯ ಚೆಲ್ಲಾಪಿಲ್ಲಿಯಾಗಿ ಭಯದಿಂದ ಓಡಿಹೋಯಿತು. ಅವರಿಗೆ ಭಯವನ್ನು ಹುಟ್ಟಿಸ್ಲಿಕ್ಕೋಸ್ಕರ ನಾನು ಹೀಗೆ ಮಾಡಿದ ಹೊರತಾಗಿ ಒಂದು ಹನಿ ರಕ್ತವೂ ನನ್ನ ಈ ತುಟಿಯನ್ನು ದಾಟಿ ಒಳಗೆ ಹೋಗಲಿಲ್ಲ. ಹೌದಾ, ಸರಿ. ಅಲ್ಲ, ದುರ್ಯೋಧನನು ನೀನು ಎಲ್ಲಿಗೆ ಹೊಡಿಬಾರದು ಅಲ್ಲಿಗೆ ಹೊಡೆದು ಕೊಂದಿ ಅಂತ ಕೇಳಿದೆ. ಇಲ್ಲ, ನಾನು ಹಾಗೆ ಕೊಡಲಿಲ್ಲ. ನನ್ನ ಹಾಗೆ ಕೊಲ್ಲುವ ಉದ್ದೇಶವು ನನ್ನದು ಆಗಿರಲಿಲ್ಲ. ನಾನು ಬೇರೆ ರೀತಿಯಲ್ಲಿ ಹೊಡೆದಾಗ ನಿನ್ನ ಮಗ ಮಾಡಿದ ತಪ್ಪಿನಿಂದಾಗಿ ಹಾಗೆ ಪ್ರಾಣ ಹೋಗುವ ಸ್ಥಿತಿ ನಿರ್ಮಾಣ ಆಯಿತು, ಭೀಮಸೇನ ಮಾಡಿದ್ದಲ್ಲ. ಸರಿ, ಅದನ್ನು ಒಪ್ಪಿಕೊಂಡು ಎಲ್ಲವನ್ನು ಒಪ್ಪಿಕೊಂಡು ಅವರಿಗೆ ಆಶೀರ್ವಾದ ಮಾಡಿ ಎಲ್ಲ ಆಗಿ ಕೊನೆಗಾಗುವಾಗ ಕೃಷ್ಣನಿಗಾಗುವಾಗ ಸೋತು ಬಿಡ್ತಾಳೆ. ಆ ಎಲ್ಲ ದುಃಖಗಳು ಒಳಗೆ ಮಡುಗಟ್ಟಿ ಸ್ಪ್ರಿಂಗ್ ಅನ್ನು ನಾವು ಒತ್ತಿ ಹಿಡಿದ್ರೆ ಹೇಗಿರ್ತದೆ, ಎಲ್ಲವನ್ನು ಪಾಪ ಹೆಣ್ಣು ಸಹಿಸಿಕೊಳ್ತಾಳೆ. ಕೊನೆಗೆ ಕೃಷ್ಣ ನಮಸ್ಕಾರ ಮಾಡಲಿಕ್ಕೆ ಬರುವಾಗ ಅದು ಬ್ಲಾಸ್ಟ್ ಆಗ್ತದೆ. ಕೃಷ್ಣ, ನಾನು ಅರ್ಜುನನನ್ನು, ಧರ್ಮನನ್ನು, ಭೀಮನನ್ನು ಯಾರನ್ನು ಬೈಯುವುದಿಲ್ಲ, ಆದರೆ ನೀನು ಒಬ್ಬ ಮನಸ್ಸು ಮಾಡಿದ್ರೆ ಇದಿಷ್ಟನ್ನು ನಿಲ್ಲಿಸ್ಬೋದಿತ್ತು. ನಿನಗೆ ಅಂತಹ ಶಕ್ತಿ ಇತ್ತು. ನೀನು ಹೇಳಿದ್ರೆ ಪಾಂಡವರು ಕೇಳ್ತಾರೆ, ನೀನು ಹೇಳಿದ್ರೆ ಭೀಮ ಕೇಳ್ತಾನೆ, ನೀನು ಹೇಳಿದ್ರೆ ಕೌರವರು ಕೇಳ್ತಾ ಇದ್ರು. ಆದರೆ ನೀನು ಒಬ್ಬ ಈ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಮನಸ್ಸು ಮಾಡಲಿಲ್ಲ. ನನ್ನ ಕಣ್ಣ ಮುಂದೆ ನನಗೆ ತಿಳುವಳಿಕೆ ಬರುವ ಹಾಗೆ ನನ್ನ ಎಲ್ಲ ವಂಶ ಹೊಡೆದಾಡಿಕೊಂಡು ಸತ್ತ ಹಾಗೆ ಕೃಷ್ಣ ನಿನ್ನ ಕಣ್ಣ ಮುಂದೆ ನಿನ್ನ ಎಲ್ಲ ವಂಶ ಹೊಡೆದಾಡಿಕೊಂಡು ಸಾಯಿದೆ ಅಂತ ಕೃಷ್ಣನಿಗೆ ಶಾಪ ಕೊಟ್ಟು ಬಿಡ್ತಾನೆ. ಕೃಷ್ಣ, ನಿನ್ನ ಆಶೀರ್ವಾದ ಒಪ್ಪಿಕೊಳ್ತೇನೆ ಅಂತ ಹೇಳ್ತಾನೆ. ಹೀಗೆ ಅಲ್ಲಿ ಗಾಂಧಾರಿಯಂತಹ ಅದ್ಭುತ ಪಾತ್ರ, ಅವರಲ್ಲಿದ್ದ ಈ ರಾಜಕೀಯದ ಹಾಗೆ ಅವರಲ್ಲಿ ಇದ್ದಂತಹ ಹೊಂದಾಣಿಕೆಗಳು, ನಂಬಿಕೆಗಳು ಹೇಗಿತ್ತು ಗೊತ್ತಾಗುವುದಿಲ್ಲ. ಧೃತರಾಷ್ಟ್ರ ಮತ್ತೆ ಗಾಂಧಾರಿ ಸ್ವಲ್ಪ ಬೇರೆ. ಧೃತರಾಷ್ಟ್ರ ಅಂತೂ ಸರ್ವಾತ್ಮನ ಪಾಂಡವರನ್ನು ಒಳಗಿನಿಂದ ದ್ವೇಷವೇ ಮಾಡ್ತಾ ಇದ್ದಂತಹ ವ್ಯಕ್ತಿ. ಒಂದೊಂದು ಪಗಡೆ ಆಗುವಾಗ ಕಿಂಚಿತಂ ಈಗ ಏನು ಗೆದ್ರು, ಇನ್ನೇನು ಬಂತು, ಹೊಸ್ತೇನು ಬಂತು ಅಂತ ಕೇಳ್ತಾ ಇದ್ದ. ಆದರೆ ಕೊನೆಗೆ ವಾನಪ್ರಸ್ಥಕ್ಕೆ ಹೋಗುವಾಗ ಅವರ ಸೇವೆ ಮಾಡಿದ್ದೇ ಕುಂತಿ. ಈ ರಾಜಕಾರಣಿಗಳು ಹೊರಗೆ ಒಂದು ಸ್ಟೇಟ್ಮೆಂಟ್ ಒಳಗೆ ಮತ್ತೆ ಬಿಜೆಪಿ ಕಾಂಗ್ರೆಸ್ ಎಲ್ಲ ಒಂದೇ ಇದ್ದು ಬಿಸಿನೆಸ್ ಮಾಡಿದ ಹಾಗೆ ಕೊನೆಗೆ ಅವರನ್ನು ಕಾಡಿನಲ್ಲಿ ಹೋಗಿ ಸೇವೆ ಮಾಡಿಕೊಂಡಿದ್ದದ್ದೇ ಕುಂತಿ. ಇಂಥ ಒಂದು ಅದ್ಭುತ ಸ್ತ್ರೀ ಪಾತ್ರ ಗಾಂಧಾರಿಯ ಮೂಲಕ ವೇದವ್ಯಾಸರು ಕೊಟ್ಟಿದ್ದಾರೆ. ದ್ರೌಪದಿಯದ್ದು ತೆಗೆದ್ರೆ ಅದು ಇನ್ನೊಂದು ಎಂತಹ ಅದ್ಭುತ ಪಾತ್ರ. ಎಲ್ಲ ಕಷ್ಟದ ಪರಾಕಾಷ್ಠೆ, ಅದಕ್ಕಿಂತ ಇನ್ನು ದೊಡ್ಡ ಕಷ್ಟ ಇಲ್ಲ ಹೇಳುವಂತಹ ದೊಡ್ಡ ಕಷ್ಟವನ್ನು ಅನುಭವಿಸಿದಂತಹ ಆ ಪರಾಕಾಷ್ಠೆಯ ಆ ಹೆಣ್ಣು ಯಾವತ್ತೂ ಕೂಡ ತಾನು ಗಂಡಂದಿರ ಜೊತೆಗೆ ನಿಂತು ಅವರು ಬೈಯುವಾಗ ಚೆನ್ನಾಗಿ ಬೈತಾ ಇದ್ದು ಗಂಡ ಅಂತ ಮುಂದೆ ಹಿಂದೆ ನೋಡದೆ ಧರ್ಮರಾಜನಿಗೆಲ್ಲ ಒಂದು ದ್ರೌಪದಿ ಬೈದ, ನಾವು ಹೇಳ್ತೇವೆ ಬೈದ ಪೆಟ್ಟು ಕೂಡು ಮನೆ ಹಾಗೆ ಬೈದ ರೀತಿಯೆಲ್ಲ ನೋಡಿದ್ರೆ ಉಂಟಲ್ಲ, ಸತ್ಯ. ಹಾಗೆ ಆ ರೀತಿಯಲ್ಲಿ ಬೈತಾ ಇದ್ದ. ಅವನು ಕಾಡಿನಲ್ಲಿರುವಾಗ ಕೃಷ್ಣ ಸತ್ಯಭಾಮೆಯನ್ನು ಕರ್ಕೊಂಡು ಬರ್ತಾನೆ ಮಾತಾಡುವಾಗ ಸತ್ಯಭಾಮೆ ಅಂತ ಹೇಳ್ತಾನೆ, ನಾವು ಗಂಡಸನ್ನು ಮಾತಾಡಿಕೊಡ್ತೇವೆ, ನೀವು ಹೆಂಗಸರು ಒಳಗೋಗಿ ಮಾತಾಡಿ ಅಂತ ಸತ್ಯಭಾಮೆಯನ್ನು ದ್ರೌಪದಿಯ ಹತ್ರ ಕಳಿಸಿಕೊಡ್ತಾನೆ.
ಸತ್ಯಭಾಮೆ ಒಳಗೆ ಬಂದು ಕೇಳ್ತಾಳೆ, ಹೌದು ಮಾರೈತಿ, ನನಗೆ ಈ ಪುಣ್ಯಾತ್ಮನನ್ನು ಒಬ್ಬನನ್ನೇ ಸುಧಾರಿಸ್ಲಿಕ್ಕೆ ಆಗುವುದಿಲ್ಲ, ನೀನು 5 ಜನರನ್ನು ಹೇಗೆ ಸುಧಾರಿಸ್ತಿ ಅಂತ. ಇವರದ್ದೆಲ್ಲ ಜವಾಬ್ದಾರಿಗಳು, ಮನೆ ವಾಳ್ತೆ, ಈ ಟೆನ್ಷನ್, ಇದನ್ನೆಲ್ಲ ನೀನು ಹೇಗೆ ನೋಡಿಕೊಳ್ತಿ ಅಂತ ಸತ್ಯಭಾಮೆ ದ್ರೌಪದಿ ಹತ್ರ ಕೇಳ್ತಾಳೆ. ಆಗ ಒಂದು ದ್ರೌಪದಿ ಸತ್ಯಭಾಮಿಗೆ ಹೇಳುವಂತಹ ಮಾತುಗಳು ದೊಡ್ಡ ಶ್ಲೋಕದ ಗುಂಪುಂಟದು, ತುಂಬ ಶ್ಲೋಕಗಳುಂಟು. ಇಷ್ಟು ಚೆನ್ನಾಗಿ ಹೇಳ್ತಾಳೆ ಅಂತ ಕೇಳಿದರೆ, ಒಂದು ಅವಳು ಹೇಳ್ತಾಳೆ, ಪ್ರಥಮಂ ಪ್ರತಿಬುದ್ಧ್ಯಾಮಿ ಚರಮಂ ಸಂವಿಶಾಮಿ ಚ. ಎಲ್ಲರೂ ಮನೆಯಲ್ಲಿ ಏಳುವ ಮುಂಚೆ ನಾನು ಹೇಳ್ತೇನೆ, ಎಲ್ಲರೂ ಮಲಗಿದ ನಂತರ ನಾನು ಮಲಗುವಂಥದ್ದು. ನಿತ್ಯ ಕಾಲಮಹಂ ಸತ್ಯ ಏತತ್ ಸಮ್ಮನನ ಮಮ. ಇದು ನನ್ನ ಬದುಕಿನ ತಪಸ್ಸು. ಎಲ್ಲರಿಗಿಂತಲೂ ಮುಂಚೆ ಹೇಳುದು, ಎಲ್ಲರೂ ಮಲಗಿ ಆದ ನಂತರದಲ್ಲಿ ನಾನು ಮಲಗುವಂಥದ್ದು. ಮನೆಯಲ್ಲಿ ಎಷ್ಟು ಜನ ಕೆಲಸದವರಿದ್ದಾರೆ, ತಾಸಾಂ ನಾಮಚ ರೂಪಂಚ, ಅವರ ಹೆಸರು, ಅವರು ಹೇಗಿದ್ದಾರೆ, ಕರ್ಮಚೈವ ಕೃತಾಕೃತಂ, ಅವರು ಏನು ಕೆಲಸ ಮಾಡಿದ್ರು ಏನು ಕೆಲಸ ಮಾಡಲಿಲ್ಲ ಪ್ರತಿಯೊಂದೂ ಕೂಡ ನನ್ನ ಹತ್ರ ಲಿಸ್ಟ್ ಉಂಟು. ಎಲ್ಲವನ್ನು ನಾನು ನಿತ್ಯ ನೋಡ್ತಾ ಇದ್ದೇನೆ. ಯಾವ ಗಂಡನ ಕೆಲಸ ಇದ್ರೂ ಕೂಡ ಕೆಲಸದವಳ ಹತ್ರ ನಾನು ಮಾಡಿಸೋದಿಲ್ಲ, ನಾನು ಸ್ವಂತ ಮಾಡ್ತೇನೆ. ಕೆಲಸದವಳ ಹತ್ರ ಮಾಡಿಸಿದ್ರೆ ಹೆಣ್ಣಲ್ವ, ಎಷ್ಟಾದ್ರು ಸ್ವಲ್ಪ ಭಯ ಉಂಟು. ಕೆಲಸದವಳ ಹತ್ರ ಮಾಡಿಸೋದಿಲ್ಲ, ಗಂಡನ ಎಲ್ಲ ಕೆಲಸಗಳನ್ನು ನಾನೇ ಮಾಡ್ತೇನೆ ಅನ್ನುವ ರೀತಿಯಲ್ಲಿ ಅವಳಿಗೆ ಉಪದೇಶ ಕೊಟ್ಟದ್ದು ಸತ್ಯಭಾಮಿಗೆ ದೊಡ್ಡ ಭಾಗ ಉಂಟು. ಆ ಹೆಣ್ಣಿನ ಮನಸ್ಥಿತಿ ಹೇಗಿರುತ್ತದೆ ಅದು ವೇದವ್ಯಾಸನಷ್ಟು ಚಂದ ಯಾರು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಜುನ ಸುಭದ್ರೆಯನ್ನು ಮದುವೆಯಾಗಿ ಕರ್ಕೊಂಡು ಬರ್ತಾನೆ. ಬಂದಾಗ ಅವಳನ್ನು ಒಳಗೆ ತಗೊಳ್ಬೇಕು. ಒಳಗೆ ತಗೊಂಡಾಗ ದ್ರೌಪದಿ ಮುಂದೆ ನಿಂತು ಅವಳಿಗೆಲ್ಲ ಸಿಂಗಾರ ಮಾಡಿ ತಿಲಕ ಇಟ್ಟು ಪ್ರೀತಿಯಿಂದ ಅವಳನ್ನು ಕರ್ಕೊಂಡು ಅವಳು ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡ್ತಾಳೆ. ಒಳ್ಳೆ ಮನೆಗೆ ಬಂದಿದ್ದಿ, ಎಲ್ಲ ಗಂಡಂದಿರು ಒಳ್ಳೆಯವರು ಇದ್ದಾರೆ, ಹಾಗೆ ಅವರ ಜೊತೆಗೆ ನನ್ನ ತಂಗಿಯಾಗಿ ಚಂದದಿಂದ ಬಾಳು. ಆದರೆ ನಾನು ನಿನಗೆ ಆಶೀರ್ವಾದ ಮಾಡಿದ ಹಾಗೆ ಇನ್ನೊಬ್ಬರಿಗೆ ಆಶೀರ್ವಾದ ಮಾಡೋ ಪ್ರಸಂಗ ನಿನ್ನಲ್ಲಿ ಬರದೇ ಇರಲಿಲ್ಲ. ಅದು ಹೆಣ್ಣು. ಹೀಗೆ ಅಸೂಯೆ ತುಂಬಿದ ಆಶೀರ್ವಾದ. ಹೌದು, ಅಸೂಯೆಯೂ ಕಾಳಜಿ, ಅದಕ್ಕೆ ಏನೋ ಒಂದು ನೀವು ಹೇಳಿದ ಹಾಗೆ. ಹಾಗೆ ಇನ್ನೊಬ್ಬರಿಗೆ ಆಶೀರ್ವಾದ ಮಾಡುವ ಸಹಜ ಸಹಜ ಪ್ರಸಂಗ ಬರಲಿ ಅಂತ ಅವಳು ಬಾರದೇ ಇರಲಿ ಅಂತ ಆಶೀರ್ವಾದ ಮಾಡುವಂಥದ್ದು. ಇಂತಹ ಅದ್ಭುತ ಮಾತುಗಳು, ಅದ್ಭುತ ಸನ್ನಿವೇಶಗಳು. ಆ ಸಂದರ್ಭದಲ್ಲಿ ಆ ಪಾತ್ರ ಹೇಗೆ ನಡ್ಕೊಳ್ಬೇಕು ಅದು ಹಾಗೆ ನಡ್ಕೊಳ್ತದೆ. ಅಲ್ಲಿ ಅತಿಶಯ ಇಲ್ಲ. ಅವಳು ದ್ರೌಪದಿ ಅವಳು ಹೀಗೆ ಅಲ್ಲ, ಅವಳು ಸಹಜ, ಅವಳೊಬ್ಬಳು ಹೆಣ್ಣು. ಅವಳು ಏನು ಆ ಸಂದರ್ಭದಲ್ಲಿ ಯಾವ ಹೆಣ್ಣಿಗಾದರೂ ಕೂಡ ತನ್ನ ಗಂಡ ಇನ್ನೊಬ್ಬಳನ್ನು ಮದುವೆಯಾದ, ಇನ್ನೊಂದು ಹೆಣ್ಣನ್ನು ತಂದ, ಇನ್ನೊಂದು ಹೆಣ್ಣಿನ ಸಂಪರ್ಕಕ್ಕೆ ಹೋದ ಅಂದರೆ ಸಹಿಸಿಕೊಳ್ಳಿಕ್ಕಾಗುವುದೇ ಇಲ್ಲ. ದ್ರೌಪದಿಯು ಅದಕ್ಕೆ ಹೊರತಾರ, ಅದನ್ನು ಒಪ್ಪಿಕೊಂಡು ಆದರೆ ತಂದಾಗಿದೆ, ಆ ಹೆಣ್ಣಿಗೆ ಅಪಮರ್ಯಾದೆ ಆಗಲಿಕ್ಕಿಲ್ಲ ಅನ್ನುವಂತಹ ಅದ್ಭುತ ವಿಷಯಗಳನ್ನು ದ್ರೌಪದಿಯ ವ್ಯಕ್ತಿತ್ವದಲ್ಲಿ ವೇದವ್ಯಾಸರು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಇನ್ನು ಧರ್ಮ, ಭೀಮ, ಅರ್ಜುನ ಇವರದೆಲ್ಲ ದೊಡ್ಡ ದೊಡ್ಡ ಕಥೆಗಳು. ಧರ್ಮರಾಜನ ಬಗ್ಗೆ ಸಾಕಷ್ಟು ಮಾತುಗಳುಂಟು. ಯುದ್ಧಕ್ಕೆ ಸಿದ್ಧತೆಯೆಲ್ಲ ನಡೀತಾ ಉಂಟು, ಮಹಾಭಾರತ ಯುದ್ಧಕ್ಕೆ. ಕೃಷ್ಣ ಕೊನೆಗೆ ಸಂಧಾನಕ್ಕೆ ಹೋಗುವ ಹೊತ್ತು, ಕೊನೆಗೊಂದು ತೀರ್ಮಾನ ಮಾಡಿಬಿಡುವ, ನಿಮ್ಮ ಅಭಿಪ್ರಾಯವನ್ನು ಹೇಳಿ. ಈಗ ಸಂಧಾನಕ್ಕೆ ನಾನು ಹೋಗಬೇಕಾ ಬೇಡವಾ, ಯುದ್ಧ ಮಾಡಬೇಕಾ ಬೇಡವಾ ಅಂತ ಎಲ್ಲರ ಹತ್ರ ಒಂದೊಂದು ಅಭಿಪ್ರಾಯವನ್ನು ಕೃಷ್ಣ ಕೇಳ್ತಾನೆ. ಈ ಧರ್ಮರಾಜ ಪುಣ್ಯಾತ್ಮ ಏನು ಅಂತ ಕೇಳಿದರೆ ನೋಡಿ, ಅವನ ವ್ಯಕ್ತಿತ್ವ ಕೊನೆಯವರೆಗೂ ಹಾಗೆ ಇದ್ದದ್ದು. ಅವ ಹೇಳ್ತಾನೆ, ಕೃಷ್ಣ ಯುದ್ಧ ಬೇಡ, ಸಾಕು, ನಾವು ಹೇಗಾದರೂ ಬದುಕುವ, ಕಷ್ಟ ಆದರೂ ಪರವಾಗಿಲ್ಲ, ಯುದ್ಧ ಮಾಡಿ ಇದನ್ನೆಲ್ಲ ನಾಶ ಮಾಡುವಂಥದ್ದು ನನಗೆ ಒಪ್ಪಿಗೆ ಇಲ್ಲ ಕೃಷ್ಣ. ಅದಕ್ಕೆ ಧರ್ಮರಾಜ ಕೊಡುವ ಒಂದು ದೃಷ್ಟಾಂತ ವೇದವ್ಯಾಸರು ಎಷ್ಟು ಚಂದದಿಂದ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳಿದರೆ, ಧರ್ಮರಾಜ ಹೇಳ್ತಾನೆ, ಕೃಷ್ಣ ಲಾಂಗೂಲ ಚಾಲನಂ ಕ್ಷೇಡ ಪ್ರತಿವಾಚೋ ವಿವರ್ತನಂ ದಂತದರ್ಶನ ಮಾರಾವಹ ತಥೋ ಯುದ್ಧಂ ಪ್ರವರ್ತತೆ ತತ್ರ ಯೋ ಬಲವಾನ್ ಕೃಷ್ಣ ಜಿತ್ವಾಸೌ ಅತ್ತಿ ತದಾಮಿಷಂ ಏವಮೇವ ಮನುಷ್ಯೇಷು ವಿಶೇಷೋ ನಾಸ್ತಿ ಕಶ್ಚನ. ಅವ ಹೇಗೆ ಸೂಕ್ಷ್ಮವಾಗಿ ಗಮನಿಸಿದ್ದ ಅನ್ನೋದಕ್ಕೆ ಇದೊಂದು ದೃಷ್ಟಾಂತ. ದಾರಿಯಲ್ಲಿ 2 ನಾಯಿಗಳು ಹೋಗ್ತಾ ಇದ್ದಾರೆ. ಒಂದು ಮಾಂಸದ ತುಂಡನ್ನು ನೋಡ್ತಾರೆ, ಏನಾಗ್ತದೆ? ಯುಧಿಷ್ಠಿರ ಕೊಡುವ ದೃಷ್ಟಾಂತ. ಲಾಂಗೂಲ ಚಾಲನ, ಮೊದಲು 2 ನಾಯಿಗಳು ಕೂಡ ಬಾಲ ಅಲ್ಲಾಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಇದು ಮಾಂಸ ನನಗೆ ಬೇಕು ಅಂತ, ಇದು ನನಗೆ ಬೇಕು ಅಂತ ಅದು. ಕ್ಷೇಡ, ಗುರುಗುಡ್ಲಿಕ್ಕೆ ಶುರು ಮಾಡ್ತಾರೆ. ಪ್ರತಿವಾಚ,
ಬೊಗಳಿಕ್ಕೆ ಶುರು ಮಾಡಿ. ದಂತದರ್ಶನ ಮಾರಾವಹ ತಥೋ ಯುದ್ಧಂ ಪ್ರವರ್ತದೆ. ಒಂದು ಮಾಂಸಕ್ಕೋಸ್ಕರವಾಗಿ ಎರಡು ನಾಯಿಗಳ ಮಧ್ಯದಲ್ಲಿ ಜಗಳ ಶುರುವಾಗ್ತದೆ. ಜಗಳ ಆದರೆ ಏನಾಗ್ತದೆ? ತತ್ರಯೋ ಬಲವಾನ್ ಕೃಷ್ಣ ಜಿತ್ವಾಸೌ ಅತ್ತಿ ತದಾಮಿಷಂ. ಆ ಎರಡು ನಾಯಿಗಳಲ್ಲಿ ಯಾವುದು ಬಲಿಷ್ಠ ಉಂಟು ಅದು ಇನ್ನೊಂದನ್ನು ಸೋಲಿಸಿ ಆ ಮಾಂಸವನ್ನು ತಿಂದು ಬಿಡ್ತದೆ. ಕೃಷ್ಣ, ಎರಡು ನಾಯಿಗಳು ಒಂದು ತುಂಡು ಮಾಂಸಕ್ಕೆ ಜಗಳ ಮಾಡಿದ್ರೆ ಯಾವ ಸ್ಥಿತಿ ನಿರ್ಮಾಣ ಆಗ್ತದೋ, ಒಂದು ರಾಜ್ಯಕ್ಕೋಸ್ಕರ ಕೌರವ ಪಾಂಡವರು ಯುದ್ಧ ಮಾಡಿದ್ರು ಅದೇ ಸ್ಥಿತಿ. ಆ ನಾಯಿಗಳಿಗೂ ನಮಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಆಗ್ತದೆ. ಕೃಷ್ಣ, ಯುದ್ಧ ಬೇಡ, ಹೇಗೂ ಕಾಡಿನಲ್ಲಿದ್ದ ಅಭ್ಯಾಸ ಆಗಿದೆ, ನಾವು ಕಾಡಿನಲ್ಲೇ ಇದ್ದು ಬಿಡ್ತೇವೆ ಅಂತ ಧರ್ಮರಾಜ ಹೇಳ್ತಾರೆ. ಯುದ್ಧ ಬೇಡ ಅಂತ. ಆಗ ದ್ರೌಪದಿ ಹೇಳುವಂತಹ ಮಾತು ಹೇಳ್ತಾಳೆ, ಕೃಷ್ಣ, ಧರ್ಮಜನಿಗೆ ಯುದ್ಧ ಬೇಡ ಅಂತೆ, ಭೀಮನಿಗೆ ಬೇಡ ಅಂತೆ, ಅರ್ಜುನನಿಗೂ ಕೂಡ ಬೇಡ ಅಂತೆ. ಇವರಿಗೆಲ್ಲ ಯುದ್ಧ ಬೇಡ, ಇವರನ್ನೆಲ್ಲ ಕಾಡಿಗೆ ಹೋಗ್ಲಿಕ್ಕೆ ಹೇಳು. ನನಗೆ ಯುದ್ಧ ಬೇಕು. ಈ ನನ್ನ ತಲೆ ಕೂದಲನ್ನು ದುಶ್ಯಾಸನ ಎಳೆದು ತಂದು ಅಲ್ಲಿ ಸಭೆಯಲ್ಲಿ ಮಾಡಿದ ಅಪಮಾನ ನನಗೆ ಯಾವತ್ತೂ ಮರೆತು ಹೋಗ್ಲಿಲ್ಲ. ಹಾಗಾಗಿ ಇವರೆಲ್ಲ ಕಾಡಿಗೆ ಹೋಗ್ಲಿ. ಪಿತಾಮೇ ಯೋತ್ಸ್ಯತೆ ವೃದ್ಧ ಸಹ ಪುತ್ರೈಹಿ ಸಹಾನುಜಹಿ. ನನ್ನ ಅಪ್ಪ ಬಂದು ಯುದ್ಧ ಮಾಡ್ತಾರೆ, ಇವ್ರು ಬೇಡ. ಇವರು ದಿಗ್ಬಲಂ ದಿಕ್ ಅರ್ಜುನಸ್ಯ ಚ ಗಾಂಡೀವಂ. ಅರ್ಜುನನ ಗಾಂಡೀವಕ್ಕೆ ಧಿಕ್ಕಾರ ಇರಲಿ, ಭೀಮಸೇನನ ಗದೆಗೆ ಧಿಕ್ಕಾರ ಇರಲಿ, ಧರ್ಮಜನ ಈ ಬುದ್ಧಿಗೆ ಧಿಕ್ಕಾರ ಇರಲಿ. ನನ್ನ ಮರ್ಯಾದೆಯನ್ನು ಉಳಿಸ್ಲಿಕ್ಕೆ ನನ್ನ ಅಪ್ಪ ಸೈನ್ಯ ತಂದು ಯುದ್ಧ ಮಾಡಿ ನನ್ನ ಮರ್ಯಾದೆಯನ್ನು ಉಳಿಸ್ತಾನೆ ಅಂತ ದ್ರೌಪದಿ ಹೇಳ್ತಾಳೆ. ಹೀಗೆ ಆ ಧರ್ಮರಾಜನ ಪ್ರಸಂಗ ಕೊನೆಯವರೆಗೂ ಕೂಡ ಧರ್ಮವನ್ನು ಬಿಡಲಿಲ್ಲ. ಮಹಾಭಾರತ ಯುದ್ಧ ಎಲ್ಲ ರೆಡಿ ಆಗಿದೆ, ಎರಡು ಸೈನ್ಯಗಳು ನಿಂತಿದ್ದಾರೆ, ಇನ್ನು ಗೀತೋಪದೇಶ ಆಗಲಿಲ್ಲ. ಅದಕ್ಕಿಂತ ಮುಂಚೆ ಧರ್ಮರಾಜ ರಥದಿಂದ ಇಳಿತಾನೆ. ಯಾರಿಗೂ ಗೊತ್ತಿಲ್ಲ. ಇಳಿದು ಈ ನಮ್ಮಲ್ಲಿ ಹ್ಯಾಂಡ್ಸ್ ಅಪ್ ಅಂತ ಹೇಳ್ತಾರಲ್ಲ ಹಾಗೆ ಎರಡು ಕೈ ಮೇಲೆ ಮಾಡಿ ಅವರು ಕೌರವ ಪಕ್ಷಕ್ಕೆ ಹೋಗ್ತಾ ಇದ್ದಾನೆ. ಈಚೆ ಕಡೆ ಎಲ್ಲರಿಗೂ ಟೆನ್ಷನ್. ಈ ಪುಣ್ಯಾತ್ಮ ಈಗ ಪುನಃ ಸರೆಂಡರ್ ಆಗ್ತಾನೆ, ಪುನಃ ಯುದ್ಧ ಎಲ್ಲ ನಿಲ್ಲಿಸ್ತಾನೆ. ಅತ್ಲಾಗೆ ಕೌರವರಿಗೆಲ್ಲ ಭಾರಿ ಸಂಭ್ರಮ. ಯುದ್ಧಕ್ಕಿಂತ ಮುಂಚೆ ಇವ ಶರಣಾಗತನಾಗಿ ಆಯಿತು, ಇನ್ನು ಯುದ್ಧ ನಡೆಯುವುದಿಲ್ಲ ಅಂತ. ಎರಡು ಕೈಯನ್ನೆತ್ತಿದ ಧರ್ಮರಾಜ ನೇರ ಭೀಷ್ಮರ ಬಳಿಗೆ ಬರ್ತಾನಂತೆ. ಭೀಷ್ಮರ ಬಳಿಗೆ ಬಂದು ಅವರ ಕಾಲು ಹಿಡಿದು ನಮಸ್ಕಾರ ಮಾಡ್ತಾನಂತೆ. ಅಜ್ಜ, ಯುದ್ಧ ಮಾಡ್ತಾ ಇದ್ದೇನೆ, ಆಶೀರ್ವಾದ ಮಾಡಿ ಅಂತ. ಭೀಷ್ಮ ಏನು ಹೇಳಬೇಕು? ಭೀಷ್ಮ ಹೇಳ್ತಾನಂತೆ, ನಾವು ಸೋತಾಯ್ತು, ನೀನು ಗೆದ್ದಾಯ್ತು, ಹೋಗು ಅಂತ. ಹೀಗೆ ಅದೇ ಸಂದರ್ಭದಲ್ಲಿ ಯುದ್ಧ ಶುರುವಾಗ್ತದೆ. ಅರ್ಜುನ ಬಾಣ ಬಿಡ್ತಾನೆ. ಅರ್ಜುನ ಮೊದಲು ಎರಡು ಬಾಣಗಳನ್ನು ದ್ರೋಣರ ರಥದ ಸಮೀಪಕ್ಕೆ ಬಿಡ್ತಾನೆ. ಕೌರವರೆಲ್ಲ ಎಣಿಸ್ತಾರೆ ಗುರು ತಪ್ಪಿತು ಅಂತ. ಅಲ್ಲ, ಅರ್ಜುನ ಎರಡು ಬಾಣಗಳನ್ನು ಬಿಡುವ ಮೂಲಕ ಗುರುವಂದನೆ ಮಾಡಿತ್ತು. ಮೊದಲು ಹೇಳಿಕೊಟ್ಟಂತಹ ಗುರುಗಳಿಗೆ ಬಾಣದ ಮೂಲಕವಾಗಿ ಗುರುವಂದನೆ ಮಾಡಿ ಮತ್ತೆ ಯುದ್ಧ ಶುರು ಮಾಡ್ತಾನೆ. ಹೀಗೆ ಅನೇಕ ಸ್ವಾರಸ್ಯಕರವಾದಂತಹ ಭಾಗಗಳು ಅದು ಮುಂದೆ ಬರುವಂಥದ್ದು. ಅದು ಧರ್ಮಜನ ಪಾತ್ರದಲ್ಲಿ, ಅರ್ಜುನ ಪಾತ್ರದಲ್ಲಿ ಇದೆಲ್ಲ ಆಯಿತು ಅಂತಾದರೆ ಭೀಮಸೇನನದ್ದೊಂದು ವ್ಯಕ್ತಿತ್ವವೇ ಬೇರೆ. ಇವತ್ತು ನಾವು ತುಂಬ ಅದರ ಬಗ್ಗೆ ಆಳವಾಗಿ ತಿಳ್ಕೊಂಡಿದ್ದೇವೆ ಒಂದು ಹಂತದಲ್ಲಿ. ಆದರೂ ಕೂಡ ವೇದವ್ಯಾಸರು ಭೀಮಸೇನನನ್ನು ಕಟ್ಟಿಕೊಟ್ಟಂತಹ ರೀತಿ ಅನ್ಯಾದೃಶವಾದಂಥದ್ದು. ಅವರ ಒಂದೊಂದು ಕೆಲಸದಿಂದ ಸಮಾಜದ ಮೇಲೆ ಆದ ಪರಿಣಾಮಗಳು ಏನು ಅನ್ನುವುದನ್ನು ವೇದವ್ಯಾಸರು ಅದ್ಭುತವಾಗಿ ಹೇಳ್ತಾರೆ. ಬಕಾಸುರನ ಪ್ರಸಂಗ. ಬಕಾಸುರ ಕೇಳಿದರೆ ಆ ಕಾಲದ ನರಭಕ್ಷಕ ಜನಾಂಗ ಅಷ್ಟೇ, ಮನುಷ್ಯರನ್ನು ತಿಂತಾ ಇದ್ರು. ಅವರ ಜೊತೆಗೆ ಭೀಮನಿಗೆ ದೊಡ್ಡ ಯುದ್ಧ ಆಗಿ, ಅದು ಬಕಾಸುರ ಒಬ್ಬಲ್ಲ, ಅವನು ದೊಡ್ಡ ಟೀಮ್ ಇತ್ತು. ಎಲ್ಲರನ್ನು, ಸುಮಾರು ಜನರನ್ನು ಕೊಲ್ತಾನೆ, ಕೆಲವರಿಗೆ ಬುದ್ಧಿ ಹೇಳ್ತಾನೆ. ಭೀಮಸೇನನ ಬುದ್ಧಿಯಿಂದಾಗಿ ಅವರೆಲ್ಲ ಪರಿವರ್ತನೆಯಾಗಿ ಭೀಮಸೇನನ ಹತ್ರ ಒಪ್ಪಿಕೊಳ್ತಾರೆ. ಇನ್ನು ಮುಂದೆ ನಾವು ನರಭಕ್ಷಣೆಯನ್ನು ಮಾಡುವುದಿಲ್ಲ ಅಂತ ತೀರ್ಮಾನ ಮಾಡಿ ನರಭಕ್ಷಕ ಜನಾಂಗ ಸೊಸೈಟಿಯಲ್ಲಿ ಎಲ್ಲರ ಜೊತೆಗೆ ಸೇರಿಕೊಂಡರಂತೆ. ದೊಡ್ಡ ಪರಿವರ್ತನೆ. ಮಹಾಭಾರತದಲ್ಲಿ ವೇದವ್ಯಾಸರು ಹೇಳ್ತಾರೆ, ತತಃ ಪ್ರಭೃತಿ ರಕ್ಷಾಂಸಿ ಸೌಮ್ಯರೂಪಾಣಿ ಭಾರತ ನಗರೇ ಪ್ರತ್ಯದೃಶ್ಯಂತ ನರೈಹಿ ನಗರವಾಸಿಭಿ. ನರಮಾಂಸವನ್ನು ತಿಂತಾ ಇದ್ದ ಜನ ಭೀಮಸೇನನ ಈ ಕೆಲಸದಿಂದಾಗಿ ತಮ್ಮ ಎಲ್ಲ ಸಂಪ್ರದಾಯವನ್ನು, ಆ ದುರ್ಬುದ್ಧಿಯನ್ನು ಬಿಟ್ಟು ಸಾಮಾನ್ಯ ಜನರ ಒಟ್ಟಿಗೆ ಸೇರಿಕೊಂಡು ರಾಕ್ಷಸರು ಕೂಡ ಸಮಾಜದಲ್ಲಿ ಬದುಕಲಿಕ್ಕೆ ಶುರು ಮಾಡಿದರು. ಇವತ್ತು ಅವರನ್ನು ಬುದ್ಧಿಜೀವಿಗಳು ಅಂತ ಕರೀತಾರೆ. ಅವತ್ತು ರಾಕ್ಷಸರಾಗಿದ್ರು, ಇವತ್ತು ಬುದ್ಧಿಜೀವಿಗಳಾಗಿ ಅದು ಸುಮಾರು ಪರಂಪರೆ ಬಂತಲ್ಲ, ಅದು ಪೂರ್ತಿ ಹೋಗುವುದಿಲ್ಲ, DNA ಯಲ್ಲಿ ಸ್ವಲ್ಪ ಆದರೆ ಇರ್ತದೆ. ಬುದ್ಧಿಜೀವಿಗಳಾಗಿ ಇವತ್ತು ಕೂಡ ಇಂತಹ ದೊಡ್ಡ ಪರಿವರ್ತನೆಯನ್ನು ಭೀಮಸೇನ ಆ ಕಾಲದಲ್ಲಿ ಮಾಡಿದ್ದನ್ನು ವೇದವ್ಯಾಸರು ದಾಖಲು ಮಾಡಿಟ್ಟಿದ್ದಾರೆ. ಕೀಚಕ ಆ ಕಾಲದ ದೊಡ್ಡ ಪರಾಕ್ರಮಿ. ಚತುರ್ಥಂ ನಾನು ಶುಶ್ರಮ, ಪಂಚಮಂ ನಾನು ಶುಶ್ರಮ. 5ನೇವರು ಇಲ್ಲ, 4 ಇದ್ದದ್ರಲ್ಲಿ ಒಬ್ಬ ಕೀಚಕ.
ಅಂತಹ ಕೀಚಕನನ್ನು ಭೀಮ ಸಂಹಾರ ಮಾಡ್ತಾನೆ. ಈ ಕೀಚಕನನ್ನು ಸಂಹಾರ ಮಾಡಿದಾಗ ದ್ರೌಪದಿಗೆ ಸ್ವಲ್ಪ ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಜಕ್ಕೆ ಹೇಳ್ತೇವೆ ಹಾಗೆ, ನೋಡಿ ನನ್ನ ಗಂಡ ಅತುಲ ಪರಾಕ್ರಮಿ, ಎಲ್ಲರ ನಿಮ್ಮ ಕೀಚಕನನ್ನು ಸಂಹಾರ ಮಾಡಿ ಹೇಳಿ. ಕೀಚಕನಿಗೆ ಒಂದಷ್ಟು ಜನ ತಮ್ಮಂದಿರಿದ್ರು, ಅವ್ರು ಬರ್ತಾರೆ, ಓಹ್ ನಮ್ಮ ಅಣ್ಣನನ್ನು ಸಂಹಾರ ಮಾಡಿದಲ್ಲ, ಬಿಡುವುದಿಲ್ಲ, ಅಣ್ಣನನ್ನು ಸುಡುವಾಗ ನಿನ್ನನ್ನು ಹಾಕಿ ಸುಡುತ್ತೇವೆ ಅಂತ ದ್ರೌಪದಿಯನ್ನು ಹೇಗೆ ಕರ್ಕೊಂಡು ಹೋದ್ರು ಅಂತ ಕೇಳಿದ್ರೆ, ಈ ನಮ್ಮಲ್ಲಿ ಹಿಂದೆ ಊರಿನಲ್ಲಿ ಹಂದಿ ಹೊಡಿತಾ ಇದ್ರು. ಹಂದಿ ಹೊಡೆದ್ರೆ ಒಂದು ಹೊಡೆದಾದ ನಂತರ ದೊಡ್ಡ ಕಾಲಿಗೆ ದೊಡ್ಡ ಕೋಲಿಗೆ ಹಂದಿಯ ಮುಂದಿನ 2 ಕಾಲು ಹಿಂದಿನ 2 ಕಾಲು ಹಾಕಿ ಜೋತಾಡಿಸಿಕೊಂಡು ಹೋಗ್ತಾ ಇದ್ರು. ಕಲ್ಪನೆ ಬಂತ ಹೇಗೆ ಅಂತ? ದ್ರೌಪದಿಯನ್ನು ಹಾಗೆ ಕಟ್ಟಿ ತಗೊಂಡೋದ್ರು. ದ್ರೌಪದಿಯನ್ನು ಕೀಚಕನ ಸಹೋದರರು ಹಾಗೆ ಕಟ್ಟಿ ತಗೊಂಡೋದ್ರಂತೆ. ಸೊ ಮೊದಲು ಕೀಚಕನನ್ನು ಕೊಂದು ಭೀಮಸೇನ ಹೋಗಿ ಎಲ್ಲ ಮಲ್ಕೊಂಡಾಗಿದೆ. ಪುನಃ ದ್ರೌಪದಿ ಕಿರ್ಚಿಸ್ಲಿಲ್ಲ, ಪುನಃ ಎದ್ದು ಹೋಗಿ ಅವರನ್ನೆಲ್ಲ ಬಡಿದು ಕೊಂದು ದ್ರೌಪದಿಯನ್ನು ಬಿಡಿಸಿ ಕರ್ತನ್ನ ಅಂತ. ಹೀಗೆ ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ವೇಗೇಚ ರಾಘವೇಚ ಇವ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಪಿ ಬಲೇಪಿ ಚ ಅನ್ನುವಂತಹ ಭಾಗಗಳು ಅನ್ಯಾದೃಶವಾಗಿ ಬಂದದ್ದು ತುಂಬ ಕುತೂಹಲದ ಅಂಶಗಳನ್ನು ಹೇಳ್ತಾರೆ. ಎಲ್ಲರೂ ಬಾಣ ಬಿಡುವಂಥದ್ದು ಮಾತ್ರ, ಬಾಣ ಬಿಟ್ಟರೆ ಹೋಯ್ತು. ಭೀಮಸೇನ ಹಾಗಲ್ಲಂತೆ, ತಾನು ಬಾಣ ಬಿಟ್ಟು ಅದು ಬೇಡ ಅಂತ ಕಂಡ್ರೆ ಹೋಗಿ ಹಿಡಿದು ವಾಪಸ್ ತರ್ತಾ ಇದ್ದಂತೆ. ವೇಗೇಚ ಅಷ್ಟು ಸ್ಪೀಡ್ ಓಡ್ತಾ ಇದ್ದಂತೆ. ತಾನು ಬಿಟ್ಟ ಬಾಣವನ್ನು ಅದು ಬೇಡ ಅಂತ ಕಂಡ್ರೆ ತಾನೇ ಹೋಗಿ ಹಿಂದೆ ತರುವಷ್ಟು ವೇಗ ಆ ಭೀಮಸೇನಲ್ಲಿ ಇತ್ತು ಅಂತ ವೇದವ್ಯಾಸರು ಬರೀತಾರೆ. ಬಾಣದ ಹಸ್ತತಂತ್ರ. ಭೀಮನ ಅಂತಹ ಅದ್ಭುತ ಭೀಮಸೇನನ ಪಾತ್ರ ನಿರ್ಮಾಣವನ್ನು ಕೊಟ್ಟಿದ್ದಾರೆ. ಇನ್ನು ಕೊನೆಯದಾಗಿರುವಂಥದ್ದು ಕೃಷ್ಣನು. ವಾಸುದೇವಸ್ಯ ಮಹಿಮಾ ಭಾರತೆ ನಿರ್ಣಯೋದಿತ ತದರ್ಥ ಕಥಾ ಸರ್ವ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ ಮಾತು. ಕೃಷ್ಣನ ಕಥೆಗೋಸ್ಕರವಾಗಿಯೇ, ಕೃಷ್ಣನ ಕಥೆಯನ್ನು ನಿರ್ಣಯ ಮಾಡಲಿಕ್ಕಾಗಿಯೇ ಇರುವಂಥದ್ದು ಭಾರತ ಅನ್ನುವಂತಹ ಗ್ರಂಥ. ಭಾಗವತದಲ್ಲಿ ಕೃಷ್ಣನ ಬಾಲಲೀಲೆಗಳು ಭಾರತದಲ್ಲಿ ಇಲ್ಲ. ಕೃಷ್ಣನ ಸುಮಾರು 10-11 ವರ್ಷದ ನಂತರದ ಜೀವನ ಏನುಂಟು ಅದು ನಮಗೆ ಸಿಕ್ಕುವಂಥದ್ದು ಮಹಾಭಾರತದಲ್ಲಿ. ಕುಮಾರವ್ಯಾಸ ತಿಳಿಯ ಹೇಳುವೆ ಕೃಷ್ಣ ಕಥೆ, ಕೃಷ್ಣ ಕಥೆ ಹಾಗೆ ಕೃಷ್ಣ ಕೊಟ್ಟದ್ದು ಆ ಪಾತ್ರ. ಮೊದಲು ಕಂಸನನ್ನು ಕೊಂದು ಅಲ್ಲಿ ಪ್ರವೇಶ ಮಾಡಿದಾಗಲೇ ಅತ್ಲಾಗೆ ಧೃತರಾಷ್ಟ್ರನಿಗೆ ಕೃಷ್ಣ ಸಂದೇಶ ಕಳಿಸಿ ಆಯಿತು. ಅದು ಮಹಾಭಾರತದಲ್ಲೂ ಬರುತ್ತದೆ. ವರ್ತಮಾನ ಸಮಸ್ವೇಷು ಶ್ರೇಯ ಕೀರ್ತಿ ಅವಾಪ್ಸ್ಯಸಿ. ನಿನ್ನ ಮಕ್ಕಳಲ್ಲಿಯೂ ಪಾಂಡವಿನ ಮಕ್ಕಳಲ್ಲಿಯೂ ತರತಮ ಭಾವವನ್ನು ಮಾಡದೆ ಏಕರೀತಿಯಲ್ಲಿ ನೋಡಿಕೊಳ್ಳು. ಪಾಂಡವಿನ ಮಕ್ಕಳಿಗೆ ಯಾವುದೇ ರೀತಿಯ ಅಪಚಾರ ಆಗಲಿಕ್ಕೆ ಬಿಡಬೇಡ ಅನ್ನುವಂತಹ ಸಂದೇಶ ಕೃಷ್ಣ ಕಳಿಸಿ ಆಗಿತ್ತು. ಆ ಕಾಲದ ದೇಶದ ಚಿತ್ರಣ ಹೇಗಿತ್ತು ಅಂತಂದ್ರೆ, ಜರಾಸಂಧ ಒಳ್ಳೆ ಪ್ರಬಲ ಇದ್ದಾಗ, ಕೃಷ್ಣ ಯಾವಾಗ ಕಂಸನನ್ನು ಕೊಂದ, ಜರಾಸಂಧನ 2 ಮಕ್ಕಳು ಅಸ್ತಿ ಮತ್ತೆ ಪ್ರಾಸ್ತಿ ಅಂತ ಕಂಸನ ಹೆಂಡತಿ, ಸಣ್ಣ ವಯಸ್ಸಿನ ಮಕ್ಕಳು ಕಂಸನ ಸಂಹಾರದಿಂದ ತಂದೆಯ ಮನೆಗೆ ವಾಪಸ್ ಬರ್ತಾರೆ, ವಿಧವೆಯರಾಗ್ತಾರೆ. ಇಂತಹ ಕಂಸನನ್ನು ಕೃಷ್ಣ ಕೊಂದ ಅನ್ನುವುದೇ ಜರಾಸಂಧನಿಗೆ ಜೀರ್ಣ ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರವಾಗಿ ಹುಡುಗನಾದ ಕೃಷ್ಣ ಸುಮಾರು 10-15 ವರ್ಷದ ಮಧ್ಯ ಅಂತ ಇಟ್ಟುಕೊಳ್ಳಿ, ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಿತ್ತು. ಕೃಷ್ಣನ ಮೇಲೆ ಜರಾಸಂಧ ದೊಡ್ಡ ಸೈನ್ಯವನ್ನು ಕಟ್ಟಿ ನಿರ್ಮಾಣ ಮಾಡ್ತಾರೆ. ನಿರಂತರ ಯುದ್ಧ. ಕೃಷ್ಣನ ಮತ್ತೆ ಜರಾಸಂಧರ ಮಧ್ಯದಲ್ಲಿ ಸುಮಾರು 20-23 ಅಕ್ಷೋಹಿಣಿ ಸೈನ್ಯ ಅಂತ ಹೇಳ್ತಾರೆ. ನಿರಂತರ ಯುದ್ಧ ಆ ಕಾಲದ. ಕೃಷ್ಣ ಎಲ್ಲೆಲ್ಲಿ ಓಡಿದಾನೆ ಅಂತೆಲ್ಲ, ಗೋವೆಯವರೆಗೆ ಬಂದಿದ್ದಾನೆ. ಗೋಮಂತಕ ಪರ್ವತ, ಗೋ ಇವತ್ತಿತ್ತು, ಅಲ್ಲಿವರೆಗೆ ಕೃಷ್ಣ ಬಂದಿದ್ದಾನೆ. ಪರ್ವತದಲ್ಲಿದ್ದಾನೆ ಅಂತ ನೋಡಿ ಇಡೀ ಪರ್ವತಕ್ಕೆ ಬೆಂಕಿ ಹಚ್ಚಿ ಜರಾಸಂಧ ಹೋಗಿದ್ದಾನೆ ಅನ್ನುವಂತಹ ಭಾಗ ಬರ್ತದೆ. ಹೀಗೆ ಅಲ್ಲಿವರೆಗೆ ಓಡಿಸಿಕೊಂಡು ಬಂದಂತಹ ಜರಾಸಂಧನ ಕೈಯಲ್ಲಿ ಓಡಿ ಎಷ್ಟು ಅಪಮಾನ ಕೃಷ್ಣನಿಗೆ. ಅಪಮಾನ ಅನುಭವಿಸಿ 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 ಅಷ್ಟು ಸಲವೂ ಓಡಿದಂತಹ ಕೃಷ್ಣ ಜರಾಸಂಧನ ಕೈಗೆ ಸಿಕ್ಕದೆ ಕೊನೆಗೆ ಮಥುರೆಯಲ್ಲಿದ್ದರೆ ಯಾದವರಿಗೆಲ್ಲ ತೊಂದರೆ ಬರ್ತದೆ ಅಂತ ಹೇಳಿ ದ್ವಾರಕದಲ್ಲಿ ಹೋಗಿ ಪಟ್ಟಣ ನಿರ್ಮಾಣ ಮಾಡಿ ಅಲ್ಲಿ ಕೂತ ಕೃಷ್ಣ ಕೊನೆಗೆ ಜರಾಸಂಧನನ್ನು ಕೊಲ್ಲುವ ಗಮ್ಮತ್ತುಂಟಲ್ಲ, ನಮಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಕ್ಷೋಹಿಣಿ ಸೈನ್ಯ ತಂದಾಗ ಇಷ್ಟು ಬಾರಿ ಓಡಿದ ಅಲ್ವಾ. ಕೊನೆಗೆ ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡಬೇಕು, ಯುದ್ಧಕ್ಕಿಂತ ಮುಂಚಿನ ಕಥೆ, ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಹೊರಟು ನಿಲ್ತಾನೆ. ಕೃಷ್ಣನ ಹತ್ರ ಹೇಳ್ತಾನೆ, ಕೃಷ್ಣ ಗೊತ್ತಾಯ್ತು ಎಷ್ಟಾಯ್ತು ಗೊತ್ತಿಲ್ಲ, ಕೃಷ್ಣ ಕೃಷ್ಣ
ಬಿಸ್ನೀರ ಹಾಂ ಬಿಸಿನೀರು ಬಿಸ್ನೀರ ऊपर शेनी ನೋಡೋದಕ್ಕೆ ಪಾಂಡವರನ್ನ ಲಡಾಯಿ ಬರ್ತಿದೆ ಜಯಬಣ್ಣ ಅಟ್ಲು ಶಾಲೆ ಒಂದೇ ಒತ್ತಿ ಇರ್ತಾರೆ ಅಡಿಗೆ ಶಾಲೆ ಒತ್ತಿ ಇರ್ತಾರೆ ಅದಕ್ಕೋಸ್ಕರನೇ ಕುಂತಿಮ ದಿನನ್ನ ಒಗ್ಗಟ್ಟು ಹಾಳಾಗಬಾರ್ದು. ಮಾದ್ರಿಗೆ ಮಂತ್ರ ಕೊಡ್ಪಾಡತ್ತ ಅಪ್ಪಗೆ ಅಮ್ಮನ ಜೋಗಳು ಪುಟ್ಟು ಉದ್ದೇಶ ಅಶ್ವಿನಿ ಅಂತ ಗೊತ್ತಾಗ್ತದ ಈ ಕುಂತಿ ಕೊಡ್ತಂತ ಮಾದ್ರಿ ಅಂಚ ಅಂತೋಣ ಅಶ್ವಿನಿ ದೇವತನ ಮಂತ್ರ ಬಂದು ಅಮಳೆ ಪುಟ್ಟೋಡು ಅದು ಕುಂತಿ ಯೋ ಎಂ ವಾಪಿ ಸ್ಮರನ್ ದೇವಂ ಎಂ ದೇವಂ ಸ್ಮರನ್ ಪಂಟ್ ಈ ಯೋ ದೇವತೆಳನಿ ಎಣ್ಣು ಅಂತೂ ಈ ಮಂತ್ರನ ಜಪ ಅಂಪ ಆ ದೇವತೆಳ ಬತ್ತ ನಿಂಗೆ ಸಂತಾನ ಕೊಳ್ಪೇರೆ ಪಂಟ್ ಮಂತ್ರವನ್ನೇ ಏತ್ ಜನ ದೇವತೆಳು ಬರ್ಪೇರೆ ಅಶ್ವಿನಿ ದೇವತೆಳು ಇರುವೇರು ಬತ್ತನೆ ಇರುವೆಲ್ಲ ಸಂತಾನನೇ ಆಶೀರ್ವಾದ ಅಂಪೇರು ಅಥವಾ ಅಶ್ವಿನಿ ಮಂತ್ರ ನಾಳೆ ಕೊಡ್ತಾ ಅಂತ ಅಶ್ವಿನಿ ಮಂತ್ರ ಅಂತ ಆಗ್ತದೆ ಮಂತ್ರವನ್ನೇ ಆ ಮಂತ್ರ ಪಂಟ ದೇವತೆನ ಆವಾಹನ ಅಂಚ ಆಡೆ ಕುಂತಿಗೆ ಬಿತ್ತು ಟೆನ್ಷನ್ ಅನ್ನ ಎಲ್ಲ ಮಂತ್ರ ಆತರ ದೇವತಾದಿಂದಾನೆ ದ್ವಾದಶಾದಿತ್ಯರ್ವತ್ತನ್ನು ಪಗಾಡಬೇಕು ಅದಕ್ಕೆ పోతేయಣ ಅನಂತ ಸಿಕ್ಕು ಅದನ್ನ ಆಟ ಪಣ್ಣದ ಐಟ್ ಹೆಂಚಿನ ಬಿಭೇಮಿ ಅಸ್ಯಾಹ ಪರಿಭವ ಆತಂದು ಬಳ್ಳಡಿಯನ್ನು ಸೋಪು ಆಯ್ತಾರೆ ಗೊತ್ತುಗಳು ನೊಣಜಿ ಕೊಡ್ತೀವಿ ಮೂಡು ಮಳೆಗೆ ಈ ನೊಣಜಿ ಕಾರಣಕ್ಕೆ ಬಡೆಯೆಲ್ಲ ಪಣ್ಪೆ ಪಾಂಡು ಈಗ ಮೂಜೆ ತೆತ್ತಿ ಬಡೆಯಲ್ಲ ತೀರ ಅವು ಕೂಲಾಟೆ ಆಪ ಒಂದು ವೇಷಶಾಸ್ತ್ರಿ ಮೂಜೆ ತೆಚ್ಚಿ ಬಡೆಸೋಂಡಿದ್ದಾರೆ ಮಂತ್ರ ಉಂಟು ಅದು ವೇಷಶಾಸ್ತ್ರಿ ಅನ್ನದನ್ನ ಭಯಕ್ಕೆ ಹೆಚ್ಚಾಗ ಅವೆಲ್ಲ ಮಾಡ್ಬೇರೆ ಅವೆಲ್ಲ ಮಾಡ್ಬೇರೆ ರಾಶಿ ಕೆಲವು ವಿಷಯಗಳು ಎಲ್ಲೋ ಒಂದು ಸಂಪ್ರದಾಯ ಕ್ರಮವೇ ಮಹಾಭಾರತದಲ್ಲಿ ಅನ್ಯಾದೃಶವಾದದ್ದು. ರಾಜಸೂಯ ಯಾಗಕ್ಕೆ ಎಲ್ಲ ಸಿದ್ಧತೆ ಮಾಡುವಾಗ ಧರ್ಮರಾಜ ಕೃಷ್ಣನ ಹತ್ರ ಹೇಳ್ತಾನೆ, ಕೃಷ್ಣ ರಾಜಸೂಯ ಯಾಗ ಮಾಡಬೇಕು. ಕೃಷ್ಣ ಆಯ್ತು ಮಾಡು, ತೊಂದರೆ ಇಲ್ಲ. ಆದರೆ ಜರಾಸಂಧ ಇದ್ದಾನೆ, ನಾನೂ ಸಹ ಅವನಿಗೆ ಹೆದರಿ 10-20 ಸಲ ಓಡಿ ಹೋಗಿ ಆಗಿದೆ. ಜರಾಸಂಧನ ಸಂಹಾರ ಮಾಡದೆ ರಾಜಸೂಯ ಆಗುವುದಿಲ್ಲ. ತಸ್ಮಿನ್ ಜಿತೆ ಜಿತಂ ಸರ್ವಂ ಸಕಲಂ ಪಾರ್ಥಿವಂ ಬಲಂ. ಅವನನ್ನು ಗೆದ್ದಿ ಎಲ್ಲ ರಾಜರನ್ನು ಗೆದ್ದ. ಅವನ ಹತ್ರ ಸುಮಾರು 20-22 ಸಾವಿರ ಜನ ರಾಜಕುಮಾರರು ಅವನ ಅರಮನೆಯಲ್ಲಿ, ಆದರೆ ಸೆರೆಮನೆಯಲ್ಲಿ ಇದ್ದರು. ಹಾಗಾಗಿ ಅವನನ್ನು ಗೆಲ್ಲದೆ ರಾಜಸೂಯ ಮಾಡಲಿಕ್ಕೆ ಆಗೋದಿಲ್ಲ. ನಾನೇ ಅವನಿಗೆ ಹೆದರಿ ಸೋತಾಗಿದೆ, ನಿನಗೆ ಗೆಲ್ಲುವ ಧೈರ್ಯ ಇದ್ದರೆ ಯಾಕೆ ಮಾಡು ಅಂತ ಹೇಳ್ತಾನೆ. ಯುಧಿಷ್ಠಿರ ಹೇಳ್ತಾನೆ, ಹಾಗಾದ್ರೆ ಬೇಡ, ಕೈ ಮಾಡು, ಇದ್ದೆಲ್ಲ ಆಗೋದು ಹೋಗುದಲ್ಲ, ಜರಾಸಂಧನನ್ನು ಸೋಲಿಸಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ರಾಜಸೂಯ ಯಾಗ ಬೇಡ. ಕೃಷ್ಣ ಮತ್ತೆ ಹೇಳ್ತಾನಲ್ಲ, ಅಷ್ಟು ಪಕ್ಕ ಧೈರ್ಯ ತಗೊಳ್ಬೇಡ, ಯುದ್ಧ ಮಾಡುವ, ನಾವು ಪ್ರಯತ್ನ ಮಾಡುವ. ಕೃಷ್ಣ ಹೇಗೆ ಯುದ್ಧ ಮಾಡುವ? ಭೀಮನನ್ನು ಅರ್ಜುನನ್ನು ನ್ಯಾಸಭೂತೋ ಪ್ರದೇಹಿವೆ, ಅವರಿಬ್ಬರನ್ನು ನನಗೆ ಕೊಟ್ಟುಬಿಡು, ನಾನು ಯುದ್ಧ ಮಾಡ್ತೇನೆ, ಅವನನ್ನು ಸೋಲಿಸಿ ಬರ್ತೇನೆ. ಯಾರೆಲ್ಲ ಹೋಗುದು? ನಾನು ಹೋಗ್ತೇನೆ, ಭೀಮ ಬರಲಿ, ಅರ್ಜುನ ಬರಲಿ. ಧರ್ಮರಾಜ ಹೇಳುವ ಮಾತು ನೋಡಿ ಎಷ್ಟು ಸುಂದರ ಅಂತ. ಧರ್ಮರಾಜ ಹೇಳ್ತಾನೆ, ಭೀಮಾರ್ಜುನೌ ಉಭೌ ನೇತ್ರೆ ಮನೋಮನ್ಯೆ ಜನಾರ್ದನಂ ಮನಶ್ಚಕ್ಷುರ್ವಿಹೀನಸ್ಯ ಕೀದೃಶಂ ಜೀವಿತಂ ಭವೇತ್. ಕೃಷ್ಣ, ಒಬ್ಬ ಮನುಷ್ಯನಿಗೆ ಇರುವಂಥದ್ದೇನಪ್ಪ? ಬದುಕಿನಲ್ಲಿ 2 ಕಣ್ಣು ಮತ್ತೆ ಬುದ್ಧಿ. ಇದೇ ಹೋದರೆ ಮತ್ತೆ ಬದುಕಿಗೆ ಏನು ಅರ್ಥ ಉಂಟು? ಭೀಮಾರ್ಜುನವು ಉಭೌ ನೇತ್ರೆ, ಭೀಮ ಮತ್ತೆ ಅರ್ಜುನರು ನನ್ನ ಕಣ್ಣುಗಳು. ಮನೋಮನ್ಯೆ ಜನಾರ್ದನ, ನನ್ನ ಮನಸ್ಸು, ನನ್ನ ಬುದ್ಧಿ ಹೇಳಿದ್ರೆ ನೀವು 3 ಜನವೇ ಹೋಗಿಬಿಟ್ರೆ ಮನಶ್ಚಕ್ಷುರ್ವಿಹೀನಸ್ಯ ಕೀದೃಶಂ ಜೀವಿತಂ ಭವೇತ್. ಅವನ ಬದುಕಿಗೆ ಏನು ಅರ್ಥ ಉಂಟು ಕೃಷ್ಣ? ಹಾಗಾಗಿ ನೀವು ಜರಾಸಂಧನ ಬಳಿಗೆ ಹೋದ್ರೆ ವಾಪಸ್ ಬರ್ತೀರಿ ಅಂತ ನಿಶ್ಚಯ ಇಲ್ಲ. ಯುದ್ಧವೂ ಬೇಡ, ರಾಜಸೂಯವೂ ಬೇಡ, ನಾನು ಇದರಲ್ಲೇ ತೆಪ್ಪಗೆ ಸಂತೋಷದಿಂದ ಇರ್ತೇನೆ ಅಂತ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ಅಷ್ಟು ಪಕ್ಕ ಬಿಡಬೇಡ, ಒಂದು ಕೈ ಮಾಡುವ. ಅಲ್ಲ, ಯದಿತೆ ಪ್ರತ್ಯಯೋಮೈ, ನನ್ನ ಬಗ್ಗೆ ನಿನಗೆ ವಿಶ್ವಾಸ ಉಂಟಲ್ವಾ? ಹೌದು ಕೃಷ್ಣ, ವಿಶ್ವಾಸ. ಹಾಗಾದ್ರೆ ಅವರಿಬ್ಬರನ್ನು ನಾನು ಕೊಡು, ನಾನು ಯುದ್ಧಕ್ಕೆ ಹೋಗ್ತೇನೆ. ಈ ಧರ್ಮರಾಜ ಎಷ್ಟು ಪುಕ್ಕಲ ಅಂತ ಹೇಳಿದ್ರೆ, ಕೃಷ್ಣ ಹೋಗುವಾಗ ಜಾಗ್ರತೆ, ಅರ್ಜುನ ಮಧ್ಯದಲ್ಲಿ, ಭೀಮ ಮತ್ತೆ ನೀನು ಮುಂದೆ ಹಿಂದೆ ಇರಿದ್ದು, ಅವನಿಗೆ ಅರ್ಜುನ ಬಗ್ಗೆ ಹೆದರಿಕೆ, ಯಾರಾದರೂ ಏನಾದರೂ ಮಾಡಿ ಅದು ಹಾಗೆ ಹೋಗಿ ಅಂತ ಹೋಗ್ತಾರೆ. ಈ 3 ಜನರನ್ನು ಕರ್ಕೊಂಡು ಹೋಗುವಾಗ ಕೃಷ್ಣ ಎಂಥ ಅದ್ಭುತ ಚಾಣಕ್ಯ ಹೇಳಿದ್ರೆ ಹೇಳ್ತಾನೆ, ನೀವಿಬ್ರು ಮಾತಾಡಬಾರ್ದು,
ಸ್ನಾತಕ ವ್ರತದಲ್ಲಿರುವ ಬ್ರಹ್ಮಚಾರಿಗಳು ನೀವು ಬ್ರಾಹ್ಮಣರು ಅಂತ ನಾನು ಜರಾಸಂಧನ ಹತ್ರ ಹೇಳ್ತೇನೆ, ನೀವು ಒಂದು ಅಕ್ಷರವು ಮಾತಾಡಬಾರ್ದು. ಸರಿ, ಆ ವಿಸ್ತಾರ ಕಥೆಯನ್ನು ಹೇಳುವುದಿಲ್ಲ, ನಾನು ಸಾರಾಂಶ ಮಾತ್ರ ಹೇಳ್ತೇನೆ. ಅಲ್ಲಿ ಹೋಗ್ತಾರೆ. ಜರಾಸಂಧನ ಕಾಲದಲ್ಲಿ ಆಗ ಒಂದಿತ್ತಂತೆ, ಬ್ರಾಹ್ಮಣರಿಗೆ ನೋ ಎಂಟ್ರಿ ಅಂತ ಎಲ್ಲಿ ಸೇನ, ಎಲ್ಲಿಗೂ ಹೋಗ್ಬೋದು, ಅವನ ಅರಮನೆಯಲ್ಲಿ ಎಲ್ಲಿಗೆ ಬೇಕಾದ್ರೆ ಬ್ರಾಹ್ಮಣರು ಹೋಗ್ಬೋದು. ಹೆಚ್ಚು ಅಂದ್ರೆ ಎಂತಪ್ಪ, ಊಟ ಮಾಡಿ ಅದು ದಕ್ಷಿಣೆ ಕೊಟ್ಟರೆ ಆಯ್ತು, ಅವ್ರು ಹೋಗ್ತಾರೆ, ಅವರಿಂದ ಆಪತ್ತಿಲ್ಲ, ಅವರಿಂದ ತೊಂದರೆ ಇಲ್ಲ. ಹಾಗಾಗಿ ಇವರು 3 ಜನ ಕತ್ತಲೆಯ ಹೊತ್ತಿಗೆ ಎದುರಿನ ದ್ವಾರವನ್ನು ಬಿಟ್ಟು ಹಿಂದಿನ ದ್ವಾರದಿಂದ ಪ್ರವೇಶ ಮಾಡಿ ಜರಾಸಂಧನ ಅರಮನೆಗೆ ಹೋಗಿ ಕೂತ್ಕೊಳ್ತಾರೆ. ಜರಾಸಂಧನಿಗೆ ವಿಷಯ ಗೊತ್ತಾಗ್ತದೆ, 3 ಜನ ಬಂದಿದ್ದಾರೆ ಅಂತ ವಿಷಯ ಗೊತ್ತಾಗ್ತದೆ, ಹಿಂದಿನ ಬಾಗಿಲಿನಿಂದ ಬಂದಿದ್ದಾರೆ. ಜರಾಸಂಧ ಬರ್ತಾನೆ, ಮಾತುಕತೆ ಆಗ್ತದೆ, ಕೇಳ್ತಾನೆ, ಅಲ್ಲ ನೀವು ಹಿಂದಿನ ಬಾಗಿಲಿನಿಂದ ಬಂದಿದ್ದೀರಿ ಅಂತ ಗೊತ್ತಾಯ್ತು, ಏನು? ಕೃಷ್ಣ ಹೇಳ್ತಾನೆ, ಅದು ನಮ್ಮ ಊರಿನ ಸಂಪ್ರದಾಯ. ಎಂತ ಹಿಂದಿನ ಬಾಗಿಲಿನಿಂದ ಅಲ್ಲ, ಅದ್ವಾರೇಣ ರಿಪೋರ್ ಗೇಹಂ. ಯಾವತ್ತೂ ಕೂಡ ಶತ್ರುವಿನ ಮನೆಗೆ ಹೋಗುವಾಗ ಎದುರಿನ ಬಾಗಿಲಿನಿಂದ ಹೋಗಬಾರದಂತೆ, ಹಿಂದಿನ ಬಾಗಿಲಿನಿಂದ ಹೋಗಬೇಕು, ಅದು ನಮ್ಮ ಊರಿನ ಸಂಪ್ರದಾಯ. ಹೌದಾ? ನೀವು ನನಗೆ ಶತ್ರುಗಳ ನಸ್ಮರಾನು, ನನಗೆ ನೆನಪೇ ಆಗ್ತಾ ಇಲ್ಲಲ್ಲ, ನಿಮ್ಮೊಟ್ಟಿಗೆ ಯುದ್ಧ ಮಾಡಿದ್ದು, ನಿಮಗೆ ತೊಂದರೆ ಕೊಟ್ಟದ್ದು, ನೀವು ಯಾರು ಅಂತ ನನಗೆ ನೆನಪಾಗ್ತಾ ಇಲ್ಲಲ್ಲ. ನೆನಪಾಗುದಿಲ್ವ? ಸರಿ ನೋಡು ಜರಾಸಂಧ, ಇಲ್ಲ ನೆನಪಾಗುದಿಲ್ಲ. ಶೌರಿ ರಶ್ಮಿ ಋಷಿಕೇಶ ನೃವೀರವು ಪಾಂಡವವು ಇಮವು. ನಾನು ಯಾರು ಗೊತ್ತಾಗ್ಲಿಲ್ವ? ಯಾರ ಬಗ್ಗೆ ನಿನ್ನ ಅಕ್ಷೋಹಿಣಿ ಸೈನ್ಯವನ್ನು ಇಟ್ಟುಕೊಂಡು 10 ಬಾರಿ ದಾಳಿ ಮಾಡಿದ್ದಿ, ಅಂತಹ ಶೌರಿ ರಶ್ಮಿ ನಾನು ಕೃಷ್ಣ ಇದ್ದೇನೆ. ನೃವೀರವು ಪಾಂಡವವು ಇಮವು, ಇವ ಭೀಮಾರ್ಜುನರು ಪಾಂಡವರಲ್ಲಿ ಹೆಸರು ಗಳಿಸಿದಂತಹ 2 ಇಲ್ಲಿದ್ದಾರೆ. ಅರ್ಧಪ್ಪೆ ಹೊತ್ತು ಹೋದ. ಎಂತಹ ಕೃಷ್ಣನ ಬುದ್ಧಿವಂತಿಕೆ ನೋಡಿ, ಅಷ್ಟು ಸಲ ಓಡಿ 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 ತಪ್ಪಿಸಿಕೊಂಡವ ನೇರ ಜರಾಸಂಧನ ಅರಮನೆಗೆ ಹೋಗಿ ಯಾವುದೇ ಆಯುಧ, ಅಂಗರಕ್ಷಕರು, ಸೇನೆ ಏನಿಲ್ಲದೆ ಅವನ ಮುಂದೆ ನಿಂತಾನೆ. ಸರಿ, ಯಾಕೆ ಬಂದದ್ದು? ನಿನ್ನ ಸೆರೆಮನೆಯಲ್ಲಿ ಅಷ್ಟು ಜನ ರಾಜಕುಮಾರರು ಇದ್ದಾರಲ್ಲ, ಅವರನ್ನು ಬಿಡುಗಡೆ ಮಾಡಬೇಕು. ಆಗುದಿಲ್ಲ ಹೇಳ್ತಾನೆ. ಹಾಗಾದ್ರೆ ಯುದ್ಧಕ್ಕೆ ಬಾ. ಸರಿ, ಯುದ್ಧಕ್ಕೆ ಬರ್ತಾನೆ. ಯುಷ್ಮದಿಷ್ಟ ಆಯುಧೇನವ, ನಿನಗೆ ಇಷ್ಟ ಬಂದಬೇಕು ಅಂತ ಕೊಡು, ನಾವು ರೆಡಿ. ನಮ್ಮ 3ರಲ್ಲಿ ಯಾರನ್ನು ಬೇಕಾದ್ರೆ ನೀನು ಕರಿಬಹುದು. ಇವಾಗ ಗೊತ್ತಾಯ್ತಲ್ಲ, ನಾನು ಕೃಷ್ಣ, ಭೀಮ, ಅರ್ಜುನ, ನಮ್ಮ 3ರಲ್ಲಿ ಯಾರನ್ನು ಕರಿಬಹುದು. ಯುಷ್ಮದಿಷ್ಟ ಆಯುಧೇನವ, ನಿನಗೆ ಇಷ್ಟ ಬಂದ ಆಯುಧದಲ್ಲಿ ಯುದ್ಧ ಮಾಡು. ನಮ್ಮ 3ರಲ್ಲಿ ಯಾರು ಒಬ್ರು ಸೋತರು, ನಾವೆಲ್ಲ ಸೋತ ಹಾಗೆ. ಅವನ ಮುಂದೆ ನೇರ ಕಣಕ್ಕೆ ಇಟ್ಟು ಬಿಡ್ತಾನೆ. ಜರಾಸಂಧ ಯೋಚನೆ ಮಾಡ್ತಾನಂತೆ, ಕೃಷ್ಣ ಕ್ಷತ್ರಿಯನೇ ಅಲ್ಲ, ಅವನೊಟ್ಟಿಗೆ ಅಂತ ಯುದ್ಧ ಮಾಡು. ಅರ್ಜುನ ಇನ್ನು ಪಂಚಪಂಚಾಶದದ್ದು ಬಾಲೋ ಮತೋ ಮಮ ಹೇಳಿದ, ಈಗ ಸಣ್ಣ ಹುಡುಗ, ಇವನೊಟ್ಟಿಗೆ ಅಂತ ಯುದ್ಧ ಮಾಡು. ಭೀಮನಿಗೂ ಅರ್ಜುನನಿಗೂ 1 ವರ್ಷ ಡಿಫರೆನ್ಸ್ ಅಷ್ಟೇ, ಹೆಚ್ಚಿಲ್ಲ. ಸರಿಯಾದ ಭೀಮ. ಹಾಗಾಗಿ ಭೀಮಸೇನನ ಜೊತೆಗೆ ಯುದ್ಧ ಮಾಡುತ್ತೇನೆ ಅಂತ ಹೇಳಿ ಭೀಮ ಜರಾಸಂಧರ ಯುದ್ಧ ಆಗಿ, ಜರಾಸಂಧನ ಅರಮನೆಯಲ್ಲಿ ಅವನ ಪರಿವಾರದ ಮುಂದೆ ಅವನಿಗೆ ಇಷ್ಟ ಬಂದ ಆಯುಧ, ಅವನಿಗೆ ಇಷ್ಟ ಬಂದ ವ್ಯಕ್ತಿಯ ಜೊತೆಯಲ್ಲಿ ಯುದ್ಧ ಮಾಡಿ ಭೀಮಸೇನನ ಕೈಯಲ್ಲಿ ಕೃಷ್ಣ ಜರಾಸಂಧನನ್ನು ಸಂಹಾರ ಮಾಡ್ತಾನೆ. ಈ ಜರಾಸಂಧನ ಸಂಹಾರದ ಕೀರ್ತಿ ಭೀಮನಿಗೆ ಕೊಡ್ಲಿಕ್ಕಿತ್ತು, ಅದಕ್ಕೋಸ್ಕರ ಇಷ್ಟು ಸಲ ಕೃಷ್ಣ ಹೊಡಿತು. ಆಗಬೇಕಿತ್ತು. ಅದಕ್ಕೋಸ್ಕರ ಕೃಷ್ಣ ಇಷ್ಟೆಲ್ಲ ಅಪಮಾನಗಳನ್ನು ಸಹಿಸಿಕೊಂಡು 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 ಕೊನೆಗೊಂದು ದಿನ ಅವನ ಅರಮನೆಯಲ್ಲಿ ಅವನನ್ನು ಭೀಮಸೇನನ ಕೈಯಲ್ಲಿ ಸಂಹಾರ ಮಾಡಿಸಿ ಜರಾಸಂಧನನ್ನು ಕೊಂದ ಅನ್ನುವಂತಹ ಕೀರ್ತಿ ಭೀಮಸೇನನಿಗೆ ಕೃಷ್ಣ ಕಟ್ಟುತ್ತಾನೆ. ಎಂಥ ಅದ್ಭುತ ವ್ಯಕ್ತಿತ್ವ! ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ನಮಗೆ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಎಲ್ಲ ಯುದ್ಧ ಮುಗಿ ಜರಾಸಂಧ ಸತ್ತ, ಅವನ ಮಗ ಸಹದೇವ ಸಿಂಹಾಸನದಲ್ಲಿ ಕೂತ್ಕೊಳ್ತಾನೆ. ಎಲ್ಲ ಸೈನಿಕ ರಾಜಕುಮಾರರನ್ನು ಬಿಡಿಸಿ ತರಿಸ್ತಾನೆ. ಸುಮಾರು 20,000 ಚಿಲ್ಲರೆ ರಾಜಕುಮಾರರು ಇಡೀ ದೇಶದಿಂದ ಅವನ ಸೆರೆಮನೆಯಲ್ಲಿದ್ದರು. ಬಂದು ಅವರೆಲ್ಲರಿಗೂ ತುಂಬ ಸಂತೋಷ. ಕೃಷ್ಣ ನಾವು ಏನು ಮಾಡಬೇಕು? ಆಗ ಕೃಷ್ಣ ಹೇಳ್ತಾನೆ, ನೋಡಿ, ಇವ ಭೀಮ, ಅರ್ಜುನ, ಇವರ ಅಣ್ಣ ಧರ್ಮರಾಜ ಇದ್ದಾನೆ. ಅವ ದೊಡ್ಡ ಒಂದು ರಾಜಸೂಯ ಯಾಗ ಮಾಡ್ತಾನೆ. ಆ ರಾಜಸೂಯ ಯಾಗದಲ್ಲಿ ನಿಮಗೆಲ್ಲ ಒಪ್ಪಿಗೆ ಇದ್ದರೆ ನೀವು ಕಪ್ಪ ಕಾಣಿಕೆ ಕೊಟ್ಟು ಆ ರಾಜಸೂಯ ಯಾಗದಲ್ಲಿ ಸೇರ್ಕೊಳ್ಬಹುದು ಅಂತಾನೆ. 20,000 ಚಿಲ್ಲರೆ ರಾಜಕುಮಾರರು ಕೂಡ ಒಂದೇ ಸಲಕ್ಕೆ ಒಪ್ಪಿಕೊಳ್ತಾರೆ. ಯಾವ ಯುದ್ಧವನ್ನು ಮಾಡದೆ ಅಷ್ಟು ರಾಜ್ಯಗಳಿಂದ ಕಪ್ಪ ಕಾಣಿಕೆಯನ್ನು ತರಿಸುವ ವ್ಯವಸ್ಥೆಯನ್ನು ಕೃಷ್ಣ ಒಬ್ಬನನ್ನು ಕೊಲ್ಲುವ ಮೂಲಕ ಮಾಡಿಬಿಡ್ತಾನೆ. ಎಂತಹ ಬುದ್ಧಿವಂತಿಕೆ! ಬೇರೆ ದ್ವೀಪ ಅಂತ ಹೇಳ್ತಾರೆ. ಯಾವುದು? ಗೋವಿಂದಾಚಾರ್ಯರು ಬೇರೆ ದ್ವೀಪದ ರಾಜರು ಅಂತ. ಇರ್ಲಿಕ್ಕೆ ಸಾಕು. ಯಾಕಂದ್ರೆ ಅವತ್ತು ಭಾರತ ಅಂತ ಹೇಳಿದ್ರೆ ಇವತ್ತಿನ ಭಾರತ ಅಲ್ಲ,
ಆಗ ದೊಡ್ಡ ಬೇರೆ ಭಾರತ ಇತ್ತು. ನಮಗೂ ದ್ವೀಪ ಅಲ್ಲ. ಅಲ್ಲ, ರಶಿಕೈಶ್ಚಾಪಿ ಸಂಗ್ರಾಮೋಸು ಮಹಾನ್ ಬಹುದು. ರಷ್ಯಾದ ಸೈನಿಕರು ಕೂಡ ಆಗ ಯುದ್ಧಕ್ಕೆ ಬಂದಿದ್ರು ಅಂತ, ಚೀನಾದವರು ಬಂದಿದ್ರು. ಈಗಿನ ನಾವು ನಾಗಾಲ್ಯಾಂಡ್ ಅಂತ ನಾವೇನು ಕರಿತೇವೆ ಅದು ನಾಗ ಜನಾಂಗ. ಕೃಷ್ಣ ಯಾರು ಅಲ್ಲ, ಅರ್ಜುನ ಉಲೂಪಿಯನ್ನು ಮದುವೆ ಆಗ್ತಾನಲ್ವ, ಅವರೆಲ್ಲ ಅಲ್ಲಿಯವರು ಅನ್ನುವಂಥ ಒಂದು ದೊಡ್ಡ ವಿಚಾರಗಳುಂಟು ಭೌಗೋಳಿಕವಾಗಿ ನೋಡಿದಾಗ. ಅವರು ಹೇಳಿದ್ದು ಇರಬಹುದು. ಹಾಗೆ ಇಂತಹ ಒಂದು 20,000 ಚಿಲ್ಲರೆ ರಾಜಕುಮಾರರಿಂದ ಒಬ್ಬ ಜರಾಸಂಧನನ್ನು ಕೊಲ್ಲುವ ಮೂಲಕವಾಗಿ ಕೃಷ್ಣ ದೊಡ್ಡ ಕಪಕಾಣಿಕೆಯನ್ನು ಪಡ್ಕೊಳ್ತಾನೆ ಅನ್ನುವಂಥದ್ದು ಆ ಕೃಷ್ಣನ ಅದ್ಭುತವಾದಂತಹ ಶಕ್ತಿಗೆ ಒಂದು ದೃಷ್ಟಾಂತ. ಇದನ್ನೆಲ್ಲ ಕಟ್ಟಿಕೊಟ್ಟಂತಹ ವೇದವ್ಯಾಸರ ಮಹಾಭಾರತ ಅನ್ನುವಂಥದ್ದು ಕೃಷ್ಣನ ಬುದ್ಧಿವಂತಿಕೆ, ಭೀಮನ ಸಾಮರ್ಥ್ಯ, ದ್ರೌಪದಿ ಕುಂತಿಯರ ಕಷ್ಟ ಸಹಿಷ್ಣುತೆ, ಅರ್ಜುನನ ನಕುಲರ ತ್ಯಾಗ ಪರಾಕ್ರಮಗಳು, ಇದೆಲ್ಲವೂ ಕೂಡ ನಾವು ಮಹಾಭಾರತದಲ್ಲಿ ನೋಡ್ತಾ ಹೋದಾಗ ನಮ್ಮ ಮುಂದೆ ಒಂದೊಂದು ಪಾತ್ರಗಳು ಆ ಸನ್ನಿವೇಶದಲ್ಲಿ ಯಾವ ರೀತಿಯಲ್ಲಿ ನಡ್ಕೊಳ್ತದೆ ಅನ್ನುವಂಥದ್ದೇ ಆಶ್ಚರ್ಯ. ದುರ್ಯೋಧನನಿಗೆ ಕೌಂತೆಯರು ಅಂತ ಹೇಳಿದ್ರೆ ಕಣ್ಣಲ್ಲಿ ನೋಡಿದ್ರೆ ಆಗುವುದಿಲ್ಲ. ಕೌಂತೆಯನಾದ ಕೃಷ್ಣ ಹೇಳಿದರೆ ಜೀವಕ್ಕಿಂತ ಹೆಚ್ಚು ಪ್ರೀತಿ. ಪಾಂಡವರಾಗುವುದಿಲ್ಲ ಕೌಂತೆಯರು, ಆದರೆ ಕೌಂತೆಯನಾದ ಕರ್ಣ ಹೇಳಿದ್ರೆ ದುರ್ಯೋಧನನಿಗೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ. ಕರ್ಣನನ್ನೇ ನಂಬಿಕೊಂಡು ಯುದ್ಧಕ್ಕಿಳಿದದ್ದು. ಅಂತಹ ಕರ್ಣನೇ 10 ದಿವಸದ ಯುದ್ಧಕ್ಕೆ ಬರುವುದಿಲ್ಲ. ಕೃಷ್ಣನ ತಮಾಷೆ ಇರುವುದಲ್ಲಿ ಕರ್ಣ, ಈ ಭೀಷ್ಮರು ಕರ್ಣನಿಗೆ ಅಪಮಾನ ಮಾಡ್ತಾರೆ. ಯಾರು ಯುದ್ಧಕ್ಕೆಲ್ಲ ರೆಡಿ ಆಗ್ತಾ ಇರುವಾಗ ಯಾರು ಮಹಾರಥಿಗಳು ಯಾರು ರಥಿಗಳು ಎಲ್ಲ ಲಿಸ್ಟ್ ಮಾಡುವಾಗ ಭೀಷ್ಮರು ಕರ್ಣನನ್ನು ಹೆಸರು ಬಿಡ್ತಾರೆ. ಏನೋ ಮುದುಕನಿಗೆ ಕನ್ಫ್ಯೂಸ್ ಆಗಿರಬೇಕು, ಈ ನೆಕ್ಸ್ಟ್ ಲಿಸ್ಟಲ್ಲಿ ನನ್ನ ಹೆಸರು ಬಹುದು ಅಂತ ಕರ್ಣ ಕಾಯ್ತಾನೆ. ಆಗಲೂ ಹೆಸರು ಬರೆಯುವುದಿಲ್ಲ. ಕೊನೆಗೆ ಕರ್ಣನಿಗೆ ತಡಿಲಿಕ್ಕೆ ಆಗೋದಿಲ್ಲ, ಕೇಳ್ತಾನೆ, ಭೀಷ್ಮರೇ ನನ್ನ ಹೆಸರನ್ನು ಬಿಟ್ಟಿದ್ದೀರಲ್ವ ಅಂತ. ಮರ್ತು ಹೋದದ್ದಲ್ಲ, ಬೇಕು ಅಂತಲೇ ಬಿಟ್ಟದ್ದು ಹೇಳ್ತಾರೆ ಭೀಷ್ಮರು. ಆಗ ಕರ್ಣನಿಗೆ ತುಂಬ ಮಾತುಕತೆಗಳು ನಡೀತದೆ, ತುಂಬ ಸಿಟ್ಟು ಬಂದು ಇನ್ನು ಭೀಷ್ಮರು ಇರುವಷ್ಟು ದಿನ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಕರ್ಣ ಎದ್ದು ಹೋಗ್ತಾನೆ. ಎಲ್ಲ ಯುದ್ಧಕ್ಕೆ ಸಿದ್ಧತೆಗಳೆಲ್ಲ ನಡೀತದೆ. ಕರ್ಣ ಯುದ್ಧದಲ್ಲಿ ಭಾಗವಹಿಸುವುದಿಲ್ಲ. ಭೀಷ್ಮರು ಇದ್ದಷ್ಟು ದಿನ ಯುದ್ಧ ಎಲ್ಲ ಪ್ರಾರಂಭ ಆಗುವ ಹೊತ್ತಿಗೆ ಕರ್ಣನಿಗೆ ಒಮ್ಮೆ ಕೃಷ್ಣ ಸಿಗ್ತಾನೆ. ಕೃಷ್ಣ ಕರ್ಣನ ಹತ್ರ ಹೇಳ್ತಾನೆ, ಕರ್ಣ ನೀನು ಯುದ್ಧದಲ್ಲಿ ಭಾಗವಹಿಸಿದ್ದಿಲ್ಲ ಅಂತ ಭೀಷ್ಮರು ಇರುವಷ್ಟು ದಿನ. ಹೌದು ಕೃಷ್ಣ, ಹೀಗೆ ಘಟನೆ. ಹಾಗಾದ್ರೆ ಪುರುಸೋತ? ಹೌದು ಪುರುಸೋತ. ಪಾಂಡವರೊಟ್ಟಿಗೆ ಸೇರಿ ಯುದ್ಧ ಮಾಡುವ. ಪಾಂಡವರೊಟ್ಟಿಗೆ ಸೇರಿ ಅಷ್ಟು ದಿನ ಪಾಂಡವರೊಟ್ಟಿಗೆ ಯುದ್ಧ ಮಾಡೋದು ಕೃಷ್ಣ ಮಾತಾಡುವ ಕ್ರಮ ನೋಡಿ. ಪುರುಸೋತಿ ನಾಗಳು ಪುರುಸೋತಿ ಬರ ಉಪ ಮುಂಚೆಲ್ಲ ಪುರುಸೋತಿದ್ರೆ ನಮ್ಮ ಜೊತೆಗೆ ಸೇರಿ ಯುದ್ಧ ಮಾಡು ಅಂತ ಹೇಳ್ತಾರೆ. ಹೀಗೆ ಇಂತಹ ಯಾವ ಸಂದರ್ಭ, ರಾಮನ ವ್ಯಕ್ತಿತ್ವಕ್ಕೂ ಕೃಷ್ಣನ ವ್ಯಕ್ತಿತ್ವಕ್ಕೂ ಅಜಗಜಾಂತರ. ಕೊನೆಗೆ ಕರ್ಣ ಸಾಯುವ ಪ್ರಸಂಗದಲ್ಲಿ ಭೀಮ ಅಲ್ಲ ಅರ್ಜುನ ಈ ಭಾಗದಲ್ಲಿದ್ದಾನೆ, ಆ ಎದುರು ಭಾಗದಲ್ಲಿ ಕರ್ಣ ಇದ್ದಾನೆ. ಅವನ ರಥ ಕೆಳಗೆ ಸಿಕ್ಕಿ ಅದನ್ನು ಎತ್ತಲಿಕ್ಕೆ ಹೋಗುವಾಗ ಅರ್ಜುನ ಹೊಡಿತಾನಲ್ವಾ, ಕೃಷ್ಣ ಹೇಳ್ತಾನೆ, ಅರ್ಜುನ ಕರ್ಣ ಕೆಳಗೆ ಇಳಿದಿದ್ದಾನೆ, ಆಯುಧ ಇಲ್ಲ, ಸರಿಯಾದ ಹೊತ್ತು ಬಾಣ ಬಿಟ್ಟು ಕರ್ಣನನ್ನು ಸಂಹಾರ ಮಾಡು ಅಂತ ಹೇಳ್ತಾನೆ. ಆಪತ್ತು ಒದಗುವಾಗಲೇ ಕಳುಹಿಸಬೇಕೆನ್ನುವುದು ಅರಸುಗಳ ಅಸನಾದನಿ. ಹೌದು. ಆಗ ಇದು ಹೇಳುದು ಅರ್ಜುನನಿಗೆ ಮಾತ್ರ ಅಲ್ಲ, ಕರ್ಣನಿಗೂ ಕೇಳುವ ಹಾಗೆ. ಕರ್ಣ ಕೈ ಎತ್ತಿ ಬೊಬ್ಬೆ ಹೊಡಿತಾನೆ, ಕೃಷ್ಣ ಇದು ಅಪಚಾರ, ಹೀಗೆ ಮಾಡ್ಲಿಕ್ಕಿಲ್ಲ, ನಾನೀಗ ಆಯುಧ ಇಲ್ಲ, ನನ್ನ ರಥ ಇಲ್ಲ, ಸಾರಥಿ ಇಲ್ಲ, ಹೀಗೆ ಅಸಹಾಯಕನಾಗಿರುವಂತಹ ಒಬ್ಬನನ್ನು ಕೊಲ್ಲುವಂಥದ್ದು ಯುದ್ಧ ಧರ್ಮ ಅಲ್ಲ, ಈಗ ಕೊಲ್ಲಿಕ್ಕೆ ಸರಿಯಲ್ಲ, ನೀನು ತಪ್ಪು ಮಾಡ್ತಾ ಇದ್ದಿ ಅಂತ. ಕೃಷ್ಣ ಏನು ಹೇಳ್ತಾನೆ ಗೊತ್ತುಂಟ, ಸಣ್ಣ ಹುಡುಗ ಅಭಿಮನ್ಯುವನ್ನು ನೀವು ಎಲ್ಲರೂ ಸೇರಿಕೊಂಡು ಹಿಂದಿನಿಂದ ಬಾಣ ಹೊಡೆದು ಕೊಲ್ಲುವಾಗ ನಿಮ್ಮ ಧರ್ಮ ಅಧರ್ಮ ಎಲ್ಲಿ ಹೋಗಿತ್ತು? ನಿನಗೆ ಧರ್ಮ ಬೇಕಾ? ಹೊಡಿ ಅರ್ಜುನನ ಹತ್ರ ಬಾಣ, ಅವನನ್ನು ಕೊಲ್ಲು ಅಂತ ಹೇಳ್ತಾನೆ. ಇದು ಕೃಷ್ಣ. ಧರ್ಮಕ್ಕೆ ಅಧರ್ಮಕ್ಕೆ ಕೃಷ್ಣ ಕೊಟ್ಟಂತಹ ನಿದರ್ಶನಗಳು, ವ್ಯಾಖ್ಯಾನಗಳು ಬರೆದದ್ದಲ್ಲ, ತೋರಿಸಿಕೊಟ್ಟದ್ದು. ಮೊದಲಿನಿಂದ ಕೊನೆಯವರೆಗೆ ಅನ್ಯಾದೃಶವಾಗಿರುವಂಥದ್ದು ಅನೇಕ ಪ್ರಸಂಗಗಳಲ್ಲಿ ನಾವು ನೋಡ್ತೇನೆ. ಹೀಗೆ ಅದ್ಭುತವಾದಂತಹ ಕೃಷ್ಣನ ಪಾತ್ರ. ಕೊನೆಗೆ ಯುದ್ಧ ಎಲ್ಲ ಪಾಂಡವರು ಬೇಕು ಬೇಡ ಹೇಳುವಾಗ ದ್ರೌಪದಿ ಬಂದು ಕೃಷ್ಣನ ಹತ್ರ ಅತ್ತ ಹೇಳ್ತಾಳೆ. ಆ ದ್ರೌಪದಿಯ ಮಾತಿಗೆ ಕೃಷ್ಣ ಒಪ್ಪಿಕೊಂಡು ಯುದ್ಧಕ್ಕೆ ಹೋಗ್ತಾನೆ ಅನ್ನುವಂತಹ ಸಿದ್ಧತೆ ನಡೆಸ್ತಾನೆ ಅನ್ನುವಂತಹ ಪ್ರಸಂಗಗಳೆಲ್ಲ ತುಂಬ ಕಡೆಗಳಲ್ಲಿ ಬಂದದ್ದು. ಹೀಗೆ ದ್ರೌಪದಿ, ಕುಂತಿ, ಗಾಂಧಾರಿ, ಧೃತರಾಷ್ಟ್ರ, ಕರ್ಣ, ದುರ್ಯೋಧನ, ಒಂದೊಂದು ಪಾತ್ರಗಳು ಕೂಡ ನಮ್ಮ ಬದುಕಿಗೆ ತೋರಿಸುವಂತಹ ದಾರಿ, ಆ ಪ್ರಸಂಗದಲ್ಲಿ ಅವರು ಹೇಗೆ ನಡ್ಕೊಂಡ್ರು ಅನ್ನುವಂತಹ ರೀತಿಗಳು, ಇದೆಲ್ಲ ವಿಸ್ಮಯ.
ಅದನ್ನೆಲ್ಲ ತೋರಿಸಿಕೊಟ್ಟಂತಹ ವೇದವ್ಯಾಸರಿಗೆ ನಾವು ಎಷ್ಟು ನಮಸ್ಕಾರಗಳನ್ನು ಹೇಳಿದರೂ ಕಡಿಮೆಯೇ. ಅಂತಹ ಪ್ರಾರಂಭದ 2 ಭಾಗಗಳಲ್ಲಿ ಇಂತಹ ಅನೇಕ ವಿಷಯಗಳ ಒಂದು ಸೂಕ್ಷ್ಮ, ಒಂದು ನಾವು ಸಮ್ಮರಿ ಅಂತ ಕರಿತೇವಲ್ವ, ಆ ರೀತಿಯಲ್ಲಿ ಅದನ್ನೆಲ್ಲ ಒಟ್ಟು ಸೇರಿಸಿಕೊಂಡು ನಿರೂಪಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಮುಂದಿನ ಭಾಗಗಳೆಲ್ಲ ವಿಸ್ತಾರವಾಗಿ ಸಾಗ್ತದೆ. ಮತ್ತೆ ಅದನ್ನು ನಾವು ಕೇಳುವ ಆ ವೇದವ್ಯಾಸರ ಅನುಗ್ರಹ ನಿರಂತರ ನಮ್ಮ ಮೇಲಿರಲಿ. ಒಳ್ಳೆಯ ಮಾತುಗಳು, ಒಳ್ಳೆಯ ಚಿಂತನೆಗಳು, ಆ ಎಲ್ಲ ಪಾತ್ರಗಳು ಅವರೆಲ್ಲ ನಮ್ಮ ಬದುಕಿನಲ್ಲಿ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ಶ್ರೀಕೃಷ್ಣ ಅರ್ಪಣಿಸ್ತು.